ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರ್ಲಿಖಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಚತುರ್ಥ ಸ್ಕಂಧದಲ್ಲಿ ದಕ್ಷಾಧ್ವರ ಧ್ವಂಸ ಪ್ರಕರಣ ಅಂತ ಒಂದು ಸಂದರ್ಭವನ್ನು ಹೇಳ್ತಾರೆ. ಸ್ವಯಂಭೂ ಮನುವಿನ ಕಥೆ ಕೇಳಿದ್ವಿ. ಸ್ವಯಂಭೂ ಮನು 5 ಜನ ಮಕ್ಕಳನ್ನು ಪಡೆದ. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು, ಪ್ರಿಯವ್ರತ, ಉತ್ತಾನಪಾದ ಅಂತ 2 ಗಂಡು. 5 ಜನ ಮಕ್ಕಳನ್ನು ಪಡೆದು 3 ಹೆಣ್ಣು ಮಕ್ಕಳನ್ನು ಆಕೂತಿ ದೇವಿಯನ್ನು ರುಚಿಯನ್ನು ಪ್ರಜಾಪತಿಗೆ ಕೊಟ್ಟು ವಿವಾಹ ಮಾಡಿಸಿದ. ದೇವಹೂತಿಯನ್ನು ಕರ್ದಮ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿಸಿದ. ಕೊನೆಯವಳು ಸತಿ, ಅವಳನ್ನು ದಕ್ಷ ಅಂತ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿಸಿದ. ದಕ್ಷ ಪ್ರಜಾಪತಿ ಸತಿಯನ್ನು ಮದುವೆ ಮಾಡಿಕೊಂಡು ಕೊನೆಯವಳು ಪ್ರಸೂತಿಯನ್ನು ವಿವಾಹ ಮಾಡಿಕೊಂಡು 60 ಮಕ್ಕಳನ್ನು ಪಡೆದನಂತೆ. ಪ್ರಜಾಸಂತತಿ ವೃದ್ಧಿ ಆಗಬೇಕಾಗಿತ್ತು ಆವಾಗ, ಸೃಷ್ಟಿಕಾಲ. ಹಾಗಾಗಿ 60 ಕನ್ಯೆಯರನ್ನು ಪಡೆದ. ಅದರಲ್ಲಿ 27 ಕನ್ಯೆಯರನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ದಂತೆ. ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು ಈ ಎಲ್ಲ ನಕ್ಷತ್ರಗಳು ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳಂತೆ. ಆ ಎಲ್ಲ ಮಕ್ಕಳು ಕೂಡ ಚಂದ್ರನನ್ನು ವಿವಾಹ ಮಾಡಿಕೊಂಡ್ರು. ಚಂದ್ರನಿಂದ ಮುಂದೆ ಸಂತತಿ ವೃದ್ಧಿ ಆಗಬೇಕು, ಹೀಗೆಲ್ಲ ಯೋಜನೆಗಳಿದೆ. ಸೃಷ್ಟಿಕಾಲದಲ್ಲಿ ಇವೆಲ್ಲ ನಡೆದಿದೆ. ಯಮಧರ್ಮರಾಜನಿಗೆ 10 ಜನ ಮಕ್ಕಳನ್ನು ಮದುವೆ ಮಾಡಿಕೊಟ್ಟ. 13 ಕನ್ಯೆಯರನ್ನು ಕಶ್ಯಪ ಋಷಿ ಪ್ರಜಾಪತಿಗೆ ಮದುವೆ ಮಾಡಿದ. ದಿತಿ, ಅದಿತಿ, ಧನು, ಕರ್ದ್ರು, ಕೀಕಸ, ವಿನತ, ಸುರಭಿ ಇವರೆಲ್ಲ ಕಶ್ಯಪರ ಹೆಂಡತಿಯರು, ದಕ್ಷ ಪ್ರಜಾಪತಿಯ ಮಕ್ಕಳು. ನೋಡಿ, ಸೃಷ್ಟಿ ಆಗುವಾಗ ಹೇಗೆಲ್ಲ ಸೃಷ್ಟಿ ಆಯಿತು ಅಂತನ್ನೋದನ್ನು ಭಾಗವತ ಒಂದಿಷ್ಟು ಮಾಹಿತಿಯನ್ನು ನಮಗೆ ತಿಳುವಳಿಕೆ ಕೊಡ್ತದೆ.
ಕೊನೆ ಮಗಳು ದಕ್ಷನಿಗೆ ಸತಿ. ಆ ಸತಿಯನ್ನು ದಕ್ಷನಿಗೆ ಮದುವೆ, ಕೊನೆ ಮಗಳು ದಕ್ಷ ಪ್ರಜಾಪತಿಗೆ ಸತಿ ಅಂತ ಹುಟ್ಟಿದ್ಲು. ಸತೀದೇವಿಯನ್ನು ದಕ್ಷ ಬ್ರಹ್ಮದೇವರ ಮಾತಿನಂತೆ ಶಿವನಿಗೆ ಮದುವೆ ಮಾಡಿಕೊಟ್ಟಂತೆ. ದಕ್ಷನಿಗೆ ಶಿವ ಅಳಿಯನಾಗಬೇಕು, ಶಿವನಿಗೆ ದಕ್ಷ ಪ್ರಜಾಪತಿ ಮಾವನಾಗಬೇಕು, ಅಳಿಯ ಮಾವ. ಭಾಗವತ ಈ ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಹೇಳ್ತದೆ. ದಕ್ಷ ಒಂದು ಸಭೆಗೆ ಹೋಗಿದ್ದಂತೆ, ಒಂದು ಯಾಗಕ್ಕೆ ಹೋಗಿದ್ದಂತೆ. ಆ ಯಾಗದಲ್ಲಿ ದಕ್ಷ ಪ್ರಜಾಪತಿ ತಡವಾಗಿ ಹೋದ. ಮೊದಲೇ ಶಿವ ಬಂದಿದ್ದ. ವಿಶ್ವಸೃಕ್ ಯಾಗ ಅಂತ ಹೇಳ್ತಾರೆ ಅದನ್ನು. ವಿಶ್ವಸೃಕ್ ದೇವತೆಗಳು ಮಾಡಿದಂಥ ಯಾಗ. ಶಿವ ಮೊದಲೇ ಬಂದಿದ್ದಾನೆ, ದಕ್ಷ ತಡವಾಗಿ ಬಂದಿದ್ದಾನೆ. ತಡವಾಗಿ ಬಂದಾಗ ದಕ್ಷನ ಮನಸ್ಸಿನಲ್ಲಿ ಒಂದು ದುರ್ಭಾವನೆ ಇತ್ತು. ನಾನು ತಡವಾಗಿ ಹೋದರೂ ನನಗೆಲ್ಲರೂ ಮರ್ಯಾದೆ ಕೊಡಬೇಕು ಅಂತ. ಆತ ತಡವಾಗಿ ಹೋಗಿ ಮರ್ಯಾದೆಯನ್ನು ಅಪೇಕ್ಷೆ ಪಡ್ತಾನೆ. ತಡವಾಗಿ ಬಂದವರು ಮರ್ಯಾದೆ ಅಪೇಕ್ಷೆ ಪಡಬಾರ್ದಲ್ವೇ? ಆತ ತಡವಾಗಿ ಬಂದು ಹೇಗಿದ್ದರೂ ನನ್ನ ಅಳಿಯ, ಎಲ್ಲರ ಮುಂದೆ ಬಂದು ನನಗೆ ನಮಸ್ಕಾರ ಮಾಡ್ತಾನೆ, ಲೋಕದಲ್ಲಿ ಬಹಳ ಪ್ರಸಿದ್ಧ ಶಿವ, ನನ್ನ ಅಳಿಯನಾಗಬೇಕು, ನಾನು ಅವನಿಗೆ ಆಶೀರ್ವಾದ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದ. ಆದರೆ ಶಿವ ಧ್ಯಾನ ಮಾಡ್ತಾ ಮೈ ಮರೆತು ಬಿಟ್ಟಿದ್ದಾನೆ. ದಕ್ಷ ಬಂದದ್ದನ್ನು ನೋಡಲೇ ಇಲ್ಲ. ಯಾರಿಗೆ ದಕ್ಷ ಬಂದ ಅಂತ ಗೊತ್ತಾಯಿತೋ ಕೆಲವರೆಲ್ಲ ಎದ್ದು ನಿಂತರು, ಗೌರವ ಕೊಟ್ಟರು. ದೊಡ್ಡ ಪ್ರಜಾಪತಿ ಅಂತ ಆದ್ದರಿಂದ ಗೌರವ ಕೊಟ್ಟರು ಅವನಿಗೆ. ಅವನು ಆಸನದಲ್ಲಿ ಒಂದು ಕಡೆ ಕೂತ್ಕೊಂಡ. ದಕ್ಷ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಜನ ಗೌರವ ಕೊಟ್ಟದ್ದು ಅವನಿಗೆ ಸಮಾಧಾನ ಆಗಿಲ್ಲ. ಶಿವ ಎದ್ದು ಬಂದು ನಮಸ್ಕಾರ ಮಾಡಲಿಲ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದಾನೆ. ಅದು ಯಾವಾಗಲೂ ಹಾಗೆ. ನಾವು ಯಾರ್ದೋ ಬಗ್ಗೆ ತಲೆ ಒಳಗೆ ಇಟ್ಕೊಂಡೇ ಸಭೆಗೆ ಹೋಗಿರ್ತೀವಿ. ಅವ್ರು ಮಾತಾಡಿಸ್ಲಿಲ್ಲ, ಗೌರವ ಕೊಡಲಿಲ್ಲ ಅಂದಾಗ 100 ಜನ ಗೌರವ ಕೊಟ್ಟರು ನಮಗೆ ಲೆಕ್ಕಕ್ಕೆ ಬರಲ್ಲ. ಅವನು ಬಂದಿಲ್ಲಲ್ಲ ಅಂತ ಯೋಚನೆ ಶುರುವಾಯಿತು. ಏನೇ ಆಗಲಿ ನನಗೆ ಶಿವ ನಮಸ್ಕಾರ ಮಾಡಬೇಕಿತ್ತು, ಅವ ಎದ್ದು ಬರಬೇಕಿತ್ತು, ನಾನು ಬಂದಿದ್ದೇನೆ ಅಂತ. ಕನ್ಯಾದಾನ ಮಾಡಿದ್ದೀನಿ, ಮಾವ ನಾನು, ನನಗೆ ಬೆಲೆ ಕೊಡ್ತಿಲ್ಲ ನನ್ನ ಅಳಿಯ. ಮನಸ್ಸಿನಲ್ಲಿ ಏನೇನೋ ಯೋಚನೆ ಶುರು ಮಾಡಿದ. ಶಿವ ನೋಡಿದರೆ ಆನಂದದಿಂದ ಧ್ಯಾನ ಮಾಡ್ತಾ ಇದ್ದಾನೆ. ನೋಡಿ, ಮರ್ಯಾದೆಯನ್ನು ಬಯಸಿ ಬಯಸಿ ಪಡಿಬೇಕು ಅಂತ ಹೋದವರಿಗೆ ಯೋಚನೆಗಳು ಜಾಸ್ತಿ. ಪ್ರಶಸ್ತಿ, ಮರ್ಯಾದೆ, ಸ್ಥಾನ ಲೋಕದಲ್ಲಿ ತಾನಾಗೆ ಬಂದರೆ ಬಹಳ ಉತ್ತಮ ಅಂತ ಲಾಬಿ ಮಾಡಿ ಪ್ರಶಸ್ತಿ ಪಡೆಯೋರು ಬಹಳ ಜನ. ನನಗೆ ಮರ್ಯಾದೆ ಕೊಡಲಿ, ನನಗೆ ಗೌರವ ಕೊಡಲಿ, ನನಗೆ ಸನ್ಮಾನ ಮಾಡಲಿ, ನನ್ನನ್ನು ದೊಡ್ಡ ಸ್ಥಾನದಲ್ಲಿ ಕೂಡಿಸ್ಲಿ ಅಂತ ಬಯಸಿ ಬಯಸಿ ಪಡೆಯೋದು ಬಹಳ ಜನ. ಅವರಿಗೆ ಇಂಥವೆಲ್ಲ ಯೋಚನೆ ಜಾಸ್ತಿ. ದಕ್ಷನ ಕಥೆ ಹೇಳಿ ಭಾಗವತ ಅಂಥವರಿಗೆ ಎಷ್ಟು ದುರ್ಗತಿ ಆಗ್ತದೆ, ಎಷ್ಟು ಅವಮಾನ ಆಗ್ತದೆ ಅನ್ನಲಿಕ್ಕೂ ಈ ಕಥೆಯನ್ನು ಹೇಳ್ತದೆ ಭಾಗವತ. ಈ ನಿಟ್ಟಿನಲ್ಲಿ ದಕ್ಷ ಬಹಳ ಅಹಂಕಾರದಿಂದ ಮನಸ್ಸನ್ನು ವ್ಯಗ್ರಗೊಳಿಸ್ಕೊಂಡು ಅದೇ ಸಭೆ ಒಳಗೇನೆ, ತುಂಬಿದ ಸಭೆ ಒಳಗೆ ದೇವತೆಗಳಿರುವಾಗಲೇ ಶಿವನನ್ನು ಬಾಯಿಗೆ ಬಂದ ಹಾಗೆ ಬೈದ್ನಂತೆ. ಮರ್ಯಾದೆ ಕೊಡ್ಲಿಕ್ಕೆ ಬರಲ್ಲ ಇವನಿಗೆ, ದೊಡ್ಡವರು ಯಾರು ಸಣ್ಣವರು ಯಾರು ಅನ್ನೋ ವಿವೇಕ ಇಲ್ಲ ಇವನಿಗೆ. ನಾನೇನು ಕನ್ಯಾದಾನ ಮಾಡ್ತಿರಲಿಲ್ಲ, ಬ್ರಹ್ಮ ಹೇಳದಲ್ಲ ಅಂತ ಒತ್ತಾಯಕ್ಕೆ ಮಾಡಿದೆ. ಇವನ ನಾಮ ಸರಿ ಇಲ್ಲ, ಇವನ ಗುಣ ಸರಿ ಇಲ್ಲ ಅಂತ ಬಾಯಿಗೆ ಬಂದ ಹಾಗೆ ನಿಂದನೆ ಮಾಡಿಬಿಟ್ಟು. ಬರೀ ನಿಂದಿಸಿದ್ದಲ್ಲದೆ ಆ ಸಭೆಯನ್ನೇ ತ್ಯಜಿಸಿದ. ಬೇಡವೇ ಬೇಡ, ಇಲ್ಲಿ ಕೂಡಲೇಬಾರ್ದು ಅಂತ ಆ ಸಭೆಯನ್ನು ತ್ಯಾಗ ಮಾಡಿ ದಕ್ಷ ತನ್ನ ಮನೆ ಕಡೆ ಹೊರಟು ಬಿಟ್ಟ. ಇದನ್ನು ನೋಡಿ ಅಲ್ಲೇ ಇದ್ದಂಥ ಭೃಗು ಋಷಿಗಳು, ಭೃಗು ಅಂತ ಋಷಿಗಳು, ಬಹಳ ದೊಡ್ಡ ಋಷಿಗಳು, ಅವರು ಸಿಟ್ಟಾಗಿ ಸ್ವಲ್ಪ ನಿಂದೆ ಮಾಡಿದ್ರಂತೆ. ಶಿವನ ಪರವಾಗಿ ಅವರು ಮಾತನಾಡಿದರು. ಆ ಶಿವನ ಪರವಾಗಿ ಭೃಗು ಮಾತನಾಡೋದನ್ನು ಕೇಳಿ ನಂದಿ ಅಂತಿರ್ತಾನೆ, ನಂದಿ ಶಿವನ ಭೃತ್ಯ, ನಂದೀಶ್ವರ ಮಹಾನುಭಾವ, ಅವನು ಪುನಃ
ಆ ಸಂದರ್ಭದೊಳಗೆ ಅವನು ಕೂಗಾಡಿದ್ದಂತೆ. ಅಂತೂ ಶಿವ ಕೂಗಾಡಲಿಲ್ಲ, ಶಿವನ ಪರವಾಗಿ ಕೂಗಾಡಿದವರು ಬೇರೆ. ದಕ್ಷ ಕೂಗಾಡಿಬಿಟ್ಟ. ಶಿವ ಧ್ಯಾನ ಮಾಡ್ತಾನೇ ಇದ್ದಾನೆ, ಧ್ಯಾನ ನಿಲ್ಲಿಸಲೇ ಇಲ್ಲ ಆತ. ಇಷ್ಟೆಲ್ಲ ಕೂಗಾಟ ನಡೆದು ಸಭೆ ಒಳಗೆ ಒಂದು ರೀತಿ ಅವಮಾನ ಆಗಿಬಿಡ್ತು ದಕ್ಷ ಪ್ರಜಾಪತಿ. ಕೆಲವರು ಕೂಗಿದ ಮೇಲಾದರೂ ಗೌರವ ಕೊಡ್ತಿರ್ತಾರೆ, ತುಂಬ ಎತ್ತರದ ಧ್ವನಿಯಲ್ಲಿ ಕೂಗಾಡ್ತಾರೆ ಸಭೆ ಒಳಗೆ. ಆ ಧ್ವನಿ ಕೇಳಿ ಅರ್ಧ ಬಂದು ನಮಸ್ಕಾರ ಮಾಡ್ತಾರೆ. ನೀವು ಸ್ವಲ್ಪ ಸಮಾಧಾನದಿಂದ ಇರ್ರಿ, ವಿಡಿಯೋ ಮಾಡ್ಕೋತಿದ್ದಾರೆ ಮೊಬೈಲ್ನಲ್ಲಿ, ನೀವು ಕೂಗಾಡಿದ್ದೆಲ್ಲ ಲೈವ್ ಹೋಗ್ತದೆ, ಸ್ವಲ್ಪ ಸಮಾಧಾನದಿಂದ ಇರ್ರಿ ಅಂದರೆ ಹೌದು ಅಂತ ಸುಮ್ಮನೆ ಆಗ್ತಾರೆ. ಇಲ್ಲಿ ದಕ್ಷ ಕೂಗಾಡಿದರೆ ಏನು ಮಾಡಬೇಕು, ಯಾರೂ ಮರ್ಯಾದೆ ಕೊಡಲಿಲ್ಲ. ಸಿಟ್ಟು ಬಂದು ಆತ ಅಲ್ಲಿದ್ದ ಜಾಗ ಖಾಲಿ ಮಾಡಿದ, ಮನೆಗೆ ಹೋದ. ಅದೇ ಯೋಚನೆ ಮಾಡ್ತಾ ಇದ್ದಾನೆ, ಏನು ಮಾಡಿದರೆ ಶಿವನಿಗೆ ಅವಮಾನ ಮಾಡಿದ ಹಾಗಾಗ್ತದೆ. ನೋಡಿ, ಮನುಷ್ಯನಿಗೆ ದುರ್ಬುದ್ಧಿ ಬಂತು, ಅಹಂಕಾರ ಬಂತು, ದುರ್ಮಾನ ಬಂತು, ಸಂಪತ್ತಿನ ಮೇಲೆ ಅಧಿಕಾರದ ಮೇಲೆ ಅತಿಯಾದ ಮಮಕಾರ ಬಂತು, ಮರ್ಯಾದೆ ಪಡಿಬೇಕು, ಗೌರವ ಪಡಿಬೇಕು ಅಂತ ವ್ಯಸನ ಬಂತು ಅಂದರೆ ಯಾರಿಗೆ ಬೇಕಾದರೂ ದ್ರೋಹ ಮಾಡಲಿಕ್ಕೆ ಹೊರಡ್ತಾನಂತ. ಇದು ಮನುಷ್ಯರ ಒಂದು ವಿಚಿತ್ರ ದುರ್ಭಾವನೆಯನ್ನು ಹೇಳ್ತದೆ. ತನಗಾದಂಥ ಅವಮರ್ಯಾದೆ ಅಂತ ಭಾವಿಸಿ ಶಿವನಿಗೆ ಅವಮಾನ ಮಾಡ್ತೇನೆ ಅಂತ ಹೊರಟ. ಅದು ಬೀಜವಾಗಿತ್ತು ದ್ವೇಷ. ಮನಸ್ಸಿನಲ್ಲಿ ಅದನ್ನು ಯೋಚಿಸಿ ಯೋಚಿಸಿ ಹೆಮ್ಮರವಾಗಿ ಬೆಳೆಸ್ಕೊಂಡ. ದ್ವೇಷದ ಹೆಮ್ಮರವೇ ಬೆಳೆದು ಬಿಡ್ತಂತೆ ಮನಸ್ಸಿನಲ್ಲಿ. ತಾನು ತನ್ನ ಮನೆಯಲ್ಲಿ ಒಂದು ಯಾಗ ಮಾಡ್ತೇನೆ ಅಂತ ಹೊರಟ. ಆ ಯಾಗ ಮಾಡಿದಾಗ ಎಲ್ಲ ದೇವತೆಗಳಿಗೆ ಆಹ್ವಾನ ಕೊಡಬೇಕು, ಶಿವನಿಗೆ ಮಾತ್ರ ಮನೆಗೆ ಹೋಗಿ ಆಹ್ವಾನ ಕೊಡೋ ಹಾಗಿಲ್ಲ. ಒಂದೇ ಕೇರಿಯಲ್ಲಿ ಎಲ್ಲ ಮನೆಯವರಿಗೆಲ್ಲ ಬರ್ರಿ ಬರ್ರಿ ಅಂತ ಹೇಳಿ ಒಂದು ಮನೆಗೆ ಮಾತ್ರ ಬಿಟ್ಟರು ಅಂದರೆ ಏನು ಅರ್ಥ ಹೇಳಿ? ಒಂದು ಕೇರಿಯಲ್ಲಿದ್ದ ಮೇಲೆ ಎಲ್ರಿಗೆ ಕೊಡಬೇಕು ಆಹ್ವಾನ, ಒಬ್ಬರಿಗೆ ಮಾತ್ರ ಬಿಟ್ಟು ಎಲ್ರಿಗೆ ಹೇಳೋದು. ಸಹಜವಾಗಿ ಎಲ್ಲರೂ ಕೇಳ್ತಾರೆ, ನೀವು ಯಾಕೋ ಆ ಮನೆಯವ್ರಿಗೆ ಹೇಳಿಲ್ಲಂತೆ ಅಂತಾರೆ. ಅವ್ರು ಕೇಳಬೇಕು, ಕೇಳಿದಾಗ ಇವ್ರು ಅವ್ರ ಬಗ್ಗೆ ಮತ್ತೆ ಎಲ್ಲ ಹೇಳಬೇಕು. ಅವರಿಗೂ ನಮಗೂ ಬರಲ್ಲ, ನಿಮಗೆ ಗೊತ್ತಲ್ಲ, ನಮಗೆ ಅವ್ರ ಬಗ್ಗೆ ಅಷ್ಟಕ್ಕಷ್ಟೇ. ನಾವು ಎಷ್ಟೋ ದಿನ ಆಯ್ತು ಅವ್ರ ಮುಖ ನೋಡಿ ಅಂತ, ಏನೂ ಮಾಡಿರಲ್ಲ, ಸುಮ್ಮನೆ ಒಳಗಡೆಯಲ್ಲಿ ನಿಷ್ಕಾರಣವಾಗಿ ದ್ವೇಷ ಬೆಳೆಸ್ಕೊಂಡಿರ್ತಾರೆ. ಹಾಗೆ ದಕ್ಷ ದೇವತೆಗಳಿಗೆಲ್ಲ ಆಹ್ವಾನ ಕೊಟ್ಟ, ಶಿವನಿಗೆ ಆಹ್ವಾನ ಕೊಡಲಿಲ್ಲ, ಶಿವನ ಮನೆಗೆ ಹೋಗಲಿಲ್ಲ, ಇನ್ವಿಟೇಷನ್ ಹೋಗಲಿಲ್ಲ. ದೇವತೆಗಳೆಲ್ಲ ದಕ್ಷನ ಮನೆಗೆ ಯಜ್ಞಕ್ಕೆ ಹೋಗಬೇಕು, ಶಿವನ ಮನೆ ಮುಂದೆ ಹಾದೇ ಹೋಗ್ಬೇಕಂತ. ಸತಿ ನೋಡ್ತಾ ಇದ್ದಾಳೆ, ಎಷ್ಟು ಸಂಭ್ರಮದಿಂದ ಹೋಗ್ತಿದ್ದಾರಲ್ಲ ಇವರೆಲ್ಲ ಯಾಗಕ್ಕೆ. ನಮ್ಮಪ್ಪ ನಮಗೆ ಯಾಕೆ ಆಹ್ವಾನ ಕೊಡಬಾರ್ದಾಗಿತ್ತು? ಸಹಜ ಅಲ್ವೇ, ಹೆಣ್ಣಿಗೆ ಆ ಭಾವ ಇದ್ದೇ ಇರ್ತದೆ ಯಾವಾಗಲೂ. ತವ್ರ ಮನೆಯಲ್ಲಿ ಏನೇ ಕಾರ್ಯಕ್ರಮ ಆದರೂ ಮಗಳಿಗೆ ಹೇಳಲಿಲ್ಲ ಅಂದರೆ ಏನು ಅನ್ನಿಸ್ಬೇಡ, ಆ ಭಾವ ಇದ್ದೇ ಇರ್ತದೆ. ನಮಗೆ ಯಾಕೆ ಹೇಳಬಾರ್ದಾಗಿತ್ತು ನಮ್ಮಪ್ಪ? ಹೇಳಿದರೆ ಚೆನ್ನಾಗಿರ್ತಿತ್ತೇನೋ, ಹೇಳ್ತಾ ಇಲ್ಲಲ್ಲ ಅಂತ. ಆ ಸಮಯಕ್ಕೆ ಸತೀದೇವಿ ಶಿವನ ಬಳಿಗೆ ಬಂದಳು. ಶಿವನಿಗೆ ಹೇಳ್ತಾಳೆ, ಯಜಮಾನನಿಗೆ, ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿದ್ರಲ್ಲ, ಅದು ನಮ್ಮಪ್ಪನ ಮನೆಯಲ್ಲಿ ನಡೀತಿರೋ ಯಾಗಕ್ಕೆ ಹೋಗ್ತಿದ್ದಾರೆ, ನಿಮಗೂ ಗೊತ್ತಿದೆ ಅಂದ್ಲಂತೆ. ಮತ್ತೆ ಏನು ಶಿವನಿಗೆ ಗೊತ್ತಿಲ್ಲದೆ ಇರ್ತದ? ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲಿ ಏನೇನು ನಡೀತದೆ ಅಂತ ಶಿವನಿಗೆ ಗೊತ್ತಿಲ್ಲದೆ ಇರ್ತದ? ನಿಮಗೂ ಗೊತ್ತಿದೆ, ಆದರೆ ನೀವು ಆಹ್ವಾನ ಇಲ್ಲ ಅದಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀರಿ, ಅದು ನನಗೆ ಗೊತ್ತು ಅಂದ್ಲಂತೆ ಮತ್ತೆ ಸತಿ. ನಿಮ್ಮಪ್ಪ ನನಗೆ ಹೇಳಿಲ್ಲ ಅದಕ್ಕೆ ನಾನು ಹೋಗ್ತಾ ಇಲ್ಲ ಅಂತ ನೀವು ಅಂತಿದ್ದೀರಿ, ಅದು ನನಗೆ ಗೊತ್ತು. ಹೆಣ್ಣಿಗೆ ತವರು ಮನೆ ಮೇಲೆ ಒಂದು ಅಭಿಪ್ರಾಯ ಇರ್ತದೆ, ಯಾವಾಗಲೂ ಅಭಿಮಾನ ಇರ್ತದೆ. ಅದನ್ನು ವಿಡಂಬನೆ ಮಾಡ್ತಾ ಸತಿ ಲೋಕಕ್ಕೆಲ್ಲ ಸ್ತ್ರೀಯರಿಗೆ ನಿದರ್ಶನ ಮಾಡ್ತಾಳೆ. ಅವಳು ಏನಂತಾಳೆ ಸತಿ ಆವಾಗ? ನೋಡಿ, ನಮ್ಮ ಅಪ್ಪನ ಮನೆಯಿಂದ ಆಹ್ವಾನ ಬಂದಿದೆಯೋ ಬಿಟ್ಟಿದೆಯೋ ಮುಖ್ಯ ಅಲ್ಲ ಅಲ್ಲಂತೆ. ಯಾಕೆ? ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತುರ್ಗುರೋರ್ದೇಹ ಕೃತಶ್ಚ ಕೇತನಂ. ಆಹ್ವಾನ ಕೊಡದೆ ಹೋದರೂ ಇಂಥಿಂಥವ್ರ ಮನೆಗೆ ಹೋಗ್ಬೋದು ಅಂತಿದೆ. ಸತೀದೇವಿ ಎಂಥ ದೊಡ್ಡ ಮಾತನ್ನು ಹೇಳ್ತಾಳೆ ನೋಡಿ.
ಅನಾಹುತಾಹ ಅಪಿ, ಆಹ್ವಾನ ಇಲ್ದಿದ್ರೂ ಕೂಡ ಸೌಹೃದಾತ್ ಅಭಿಯಾಂತಿ, ಸೌಹಾರ್ದದಿಂದ ಹೋಗ್ಬಿಡ್ತಾರೆ. ಯಾರ ಮನೆಗೆ ಯಾರು ಹೋಗ್ತಾರೆ? ಭರ್ತುರ್ಗುರೋ ದೇಹಕೃತಶ್ಚ ಕೇತನಂ. ಭರ್ತು, ಹೆಂಡತಿ ತವ್ರ ಮನೆಗೆ ಬಂದರೆ ಬಹಳ ದಿವಸ ಇರಲ್ಲ, ಇರಲೂಬಾರ್ದು. ಆದರೆ ಗಂಡ ನನಗೆ ಕರೆದುಕೊಂಡು ಹೋಗಲಿ ಅಂತ ಕಾಯಬಾರ್ದಂತ. ಯಜಮಾನ ನನಗೆ ಆಹ್ವಾನ ಕೊಟ್ಟಿಲ್ಲ, ನಾನು ಹೋಗಲ್ಲ ಅಂದರೆ ಏನು ಸ್ಥಿತಿ ಹೇಳಬೇಕು ಹೇಳಿ. ಯಜಮಾನ ಯಾಕೆ ಆಹ್ವಾನ ಕೊಡ್ಬೇಕು ಹೆಂಡತಿಗೆ? ಭರ್ತುರ್ಗುರೋಹೋ, ಗಂಡನ ಮನೆಗೆ ಹೆಂಡತಿ ಹೋಗಲಿಕ್ಕೆ ಆಹ್ವಾನದ ಅಪೇಕ್ಷೆ ಇಲ್ಲ. ಗುರೋಹೋ, ಗುರುಗಳ ಮನೆಗೆ ಶಿಷ್ಯ ಹೋಗಲಿಕ್ಕೆ, ನಮ್ಮ ಗುರುಗಳು ನನಗೆ ರಾಯಸ ಕಳಿಸ್ಲಿ ಅನ್ನಬಾರ್ದಂತ, ನಮ್ಮ ಗುರುಗಳು ನನಗೆ ಫೋನ್ ಮಾಡಿ ಹೇಳಲಿ ಅಂತ ಅನ್ನಬಾರ್ದು. ಗುರುಗಳ ಸನ್ನಿಧಿಗೆ ಶಿಷ್ಯರು ಹೋಗಲಿಕ್ಕೆ ಆಹ್ವಾನ ಬೇಕಿಲ್ಲ. ನೋಡಿ ಸತಿ ಎಂಥ ಮಾತು ಹೇಳ್ತಾಳೆ. ದೇಹಕೃತಃ, ದೇಹ ಕೊಟ್ಟ ತಂದೆ ತಾಯಿಯಂದ್ರ ಮನೆಗೆ ಹೋಗಲಿಕ್ಕೆ ಮಕ್ಕಳಿಗೆ ಆಹ್ವಾನ ಬೇಕಿಲ್ಲ. ನಮ್ಮಪ್ಪ ನನಗೆ ಹೇಳಿ ಕಳಿಸ್ಲಿ ಅಂದ್ರೆ ಹೋಗ್ತೀನಿ ಅಂತ ಅನ್ನಬಾರ್ದಂತ. ಅಪ್ಪ ಹೇಳಲಿ ಬಿಡಲಿ, ನೇರವಾಗಿ ಅಪ್ಪ ಅಮ್ಮನ ಸನ್ನಿಧಿಗೆ ಮಕ್ಕಳು ಹೋಗಿಬಿಡ್ಬೇಕು. ಮಕ್ಕಳಿಗೆ ಹಾಕ್ಬೇಕು ಆಹ್ವಾನ ಅಪ್ಪ ಅಮ್ಮನ ಮನೆಗೆ ಹೋಗಲಿಕ್ಕೆ? ದೇಹ ಕೊಟ್ಟ ತಂದೆ ತಾಯಂದ್ರಲ್ವೇ? ಇದು ನಿಯಮ ಅಂತಾಳೆ ಸತಿ. ಭರ್ತೂ ಗುರೋಹೋ ದೇಹಕೃತಃ ಕೇತನಂ. ಈಗ ನನಗೆ ದಕ್ಷ ನನಗೆ ದೇಹ ಕೊಟ್ಟು ತಂದೆ, ಸತಿ ಹೇಳುವ ಮಾತು. ಅವನ ಮನೆಯಲ್ಲಿ ಯಾಗ ನಡೀತಿದೆ ಅಂದರೆ ನಾನಾಗಿ ಪಾಲ್ಗೊಳ್ಬೇಕು. ನನಗೆ ಯಾಕೆ ಬೇಕು ಆಹ್ವಾನ? ನಾನಂತೂ ಹೋಗೋಳೆ ಅಲ್ಲಂತ. ಸರಿ, ನನಗೆ ಆಹ್ವಾನ ಕೊಟ್ಟಿಲ್ಲಲ್ಲ ಅಂದ ಶಿವ. ಅದಕ್ಕೆ ಶಿವನಿಗೆ ಸತಿ ಹೇಳ್ತಾಳೆ, ನಿಮಗೆ ಕನ್ಯಾದಾನ ಮಾಡಿದ ಮಾವ ದಕ್ಷ ಅಂದರೆ, ಕನ್ಯಾದಾನ ಮಾಡಿದ ಮಾವ ಗುರುಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಗುರುವಿನ ಸ್ಥಾನ ಆದ್ದರಿಂದ ನೀವು ಶಿಷ್ಯರಾದ್ರಿ. ಶಿಷ್ಯರಿಗೆ ಗುರುಗಳ ಮನೆಗೆ ಹೋಗಲಿಕ್ಕೆ ಆಹ್ವಾನ ಬೇಕಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಹಾಗಾಗಿ ನಿಮಗೂ ಆಹ್ವಾನ ಬೇಡ, ನನಗೂ ಆಹ್ವಾನ ಬೇಕಿಲ್ಲ. ನಾವಿಬ್ಬರು ದಕ್ಷಿಣ ಮನೆ ಯಾಗಕ್ಕೆ ಹೋಗೋಣ ನಡೀರಿ ಅಂತ ಶುರು ಮಾಡಿದ್ಲಂತೆ ಸತಿ. ಈ ಮಾತನ್ನಾಡಿದಾಗ ಶಿವ ಹೇಳ್ತಾನೆ, ಇಷ್ಟೆಲ್ಲ ನೀನು ಹೇಳಿದ್ರು ನನಗೆ ಯಾಕೋ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ, ಬೇಕಂದ್ರೆ ನೀನು ಹೋಗು ಅಂದ್ರಂತ. ಸತಿ ಹೇಳ್ತಾಳೆ, ನಾನು ಹೋಗೋದಾದರೆ ಒಬ್ಬಳೇ ಹೋಗಲ್ಲ, ಜೊತೆಗೆ ನಿಮ್ಗೆ ಕರ್ಕೊಂಡೇ ಹೋಗಬೇಕು ಅಂತಂದಂತ. ಅದು ಯಾಕೆ ಹಾಗೆ ಹಠ ಮಾಡ್ತಿದ್ದಿ? ಅದಕ್ಕೆ ಸತಿ ಹೇಳ್ತಾಳೆ, ಭವಂ ಭವಾನ್ಯ. ಅವಳು ಹೇಳುವ ಮಾತುಗಳು ಬಹಳ ಅದ್ಭುತ. ನೀವು ಹೇಳುವಂತೆ ನಾನು ಒಬ್ಬಂಟಿಗಳಾಗಿ ಹೋಗ್ಬೋದು, ಆದರೆ ಈಗ ನನಗೆ ಯಾಕೆ ಹೋಗಬಾರ್ದು ಅನಿಸಿದೆ ಒಬ್ಬಳಾಗಿ ಅಂದರೆ, ನನ್ನ ಅಕ್ಕಂದರೆಲ್ಲ ತಮ್ಮ ಯಜಮಾನರನ್ನು ಕರ್ಕೊಂಡು ಬಂದಿರ್ತಾರೆ ಅಂತಂತ. ಅವರಿಬ್ಬರಿಗೂ ದಂಪತಿಗಳಾಗಿ ಒಬ್ಬೊಬ್ಬರಿಗೆ ಕರೆದು ನಮ್ಮಪ್ಪ ಗೌರವ ಕೊಡ್ತಾನೆ, ಉಡುಗೊರೆ ಕೊಡ್ತಾನೆ. ನಾನು ಮಾತ್ರ ಒಬ್ಬಳೇ ಹೋದರೆ ಯಾಕೆ ಬಂದಿಲ್ಲ ನಿಮ್ಮ ಯಜಮಾನ ಅಂತ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡ್ತಾರೆ. ಆವಾಗ ನಾನು ಈ ಕಾರಣ ಹೇಳ, ನಮ್ಮಪ್ಪನಿಗೂ ನಮ್ಮ ಯಜಮಾನರಿಗೂ ಜಗಳ ಆಯಿತು, ಅದಕ್ಕೆ ನಮ್ಮ ಯಜಮಾನ ಬರಲ್ಲ ಅಂದ. ಬರ್ರಿ ಅಂತ ಒತ್ತಾಯ ಮಾಡಿದ್ರು ಬರಲಿಲ್ಲ, ನಾನು ಒಬ್ಬಳೇ ಬಂದ್ಲಿದ್ದೀನಿ. ಎಷ್ಟು ಸಲ ಹೇಳ್ತಾ ಕೊಡೋದಿದು, ಇದೆಲ್ಲ ನಂಗೆ ಸರಿ ಹೋಗಲ್ಲ. ಹೋಗೋದಾದರೆ ಇಬ್ಬರೂ ಹೋಗೋಣ. ಎಲ್ಲ ನನ್ನ ಅಕ್ಕಂದ್ರು ತಮ್ಮ ಯಜಮಾನರ ಜೊತೆಗೆ ಬಂದಿರ್ತಾರೆ, ನಾನು ಒಟ್ಟಿಗೆ ಬರ್ತೀನಿ. ಹೀಗೆ ಸತಿ ಶಿವನ ಬಳಿಗೆ ಮಾತನಾಡ್ತಾಳೆ. ಆಗ ಶಿವ ಕೊಡೋ ಉತ್ತರ ಏನು ಅಂತ ನೋಡಬೇಕು. ಭವ ಉವಾಚ. ಸತೀದೇವಿ ಇಷ್ಟು ಹಠ ಮಾಡ್ತಿದ್ದಾಳೆ ತವ್ರ ಮನೆಗೆ ಹೋಗಲೇಬೇಕು ಅಂತ. ಶಿವ ಏನು ಉತ್ತರ ಕೊಟ್ಟ? ತ್ವಯೋದಿತಂ ಶೋಭನಮೇವ ಶೋಭನೆ ಅನಾಹುತ ಅಪ್ಯಭಿಯಾಂತಿ ಬಂಧುಷು ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯಃ ಬಲೀಯಸಾನಾತ್ಮಮದೇನ ಮನ್ಯುನಾ. ನೀನು ಹೇಳಿದ ಹಾಗೆ ಆಹ್ವಾನ ಇಲ್ಲದೆ ಹೋಗ್ಬೋದು ತವ್ರ ಮನೆಗೆ, ಹೆಣ್ಣು ಕೊಟ್ಟ ಮಾವನ ಮನೆಗೆ ಆಹ್ವಾನ ಇಲ್ಲದೆ ಹೋಗ್ಬೋದು, ನಿಜ, ಸೌಹಾರ್ದದಿಂದ ಹೋಗ್ಬೋದು. ಆದರೆ ಒಂದು ತಿಳ್ಕೊ ಅಂತಾನೆ ಶಿವ,
ಯಾರ ಮನೆಗೆ ನಾವು ಹೋಗ್ತೇವೆ ಅವರು ನಮಗೆ ಬಂಧುಗಳು ಆಗಿದ್ದಾರಾ ಆಗಿಲ್ವಾ ಅದು ಮುಖ್ಯ ಅಲ್ಲ, ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ ಅನ್ನೋದು ಮುಖ್ಯ ಅನ್ನಂತೆ ಶಿವ. ನಾವು ಅಲ್ಲಿಗೆ ಹೋದರೆ ನಿಮ್ಮ ಅಪ್ಪ ಈಗ ನನ್ನ ಮೇಲೆ ದ್ವೇಷದ ಹೆಮ್ಮರನೇ ಬೆಳೆಸಿದ್ದಾನೆ, ಹೆಜ್ಜೆ ಹೆಜ್ಜೆಗೆ ನಮ್ಮನ್ನು ದೋಷ ದೃಷ್ಟಿಯಿಂದ ನೋಡ್ತಾನೆ. ಗುಣ ನೋಡಲ್ಲ. ಕೆಲವರಿಗೆ ಗುಣ ಬೇಕಾದಷ್ಟಿದ್ರೂ ಕಣ್ಣಿಗೆ ಕಾಣಲ್ಲ. 100 ಗುಣ ಇರ್ತದೆ, ಒಂದು ದೋಷ ಇದ್ದರೆ ಸಾಕು, ಅದನ್ನೇ ತಿವಿದು 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 ಹೇಳ್ತಿರ್ತಾರೆ. ಎಷ್ಟು ಕಡೆ ಮನೆಯಲ್ಲಿ ನೋಡಿಲ್ಲ ನಾವಿದನ್ನು. ಮನುಷ್ಯರಿಗೆ ಗುಣಗ್ರಹಿಸುವ ಸ್ವಭಾವಕ್ಕಿಂತ ಜಾಸ್ತಿ ದೋಷ ಗ್ರಹಿಸುವ ಸ್ವಭಾವನೆ. ಕಣ್ಣು ತೆಗೆದ್ರೆ ಸಾಕು ದೋಷ ಕಾಣಿಸ್ತಿರ್ತದೆ. ಆ ಮನಸ್ಸೇ ಹಾಗೆ ಮಾಡ್ಕೊಂಡಿರ್ತಾರೆ ಕೆಲವರು. ಪ್ರಿಪ್ರೇಷನ್ ಅಂತಿರ್ತಾರೆ, ಅದಕ್ಕೆ ಪ್ರೀ ಡಿಟರ್ಮೆಂಟ್ ಮೈಂಡ್ ಅಂತ. ಎಷ್ಟು ಒಳ್ಳೆಯ ಪ್ರಪಂಚ, ಎಷ್ಟು ಒಳ್ಳೊಳ್ಳೆ ಜನಗಳಿದ್ದಾರೆ, ಎಷ್ಟು ಸಾಧು ಸ್ವಭಾವದವರಿದ್ದಾರೆ, ಉಪಕಾರ ಮಾಡೋರಿದ್ದಾರೆ, ಪ್ರಕೃತಿಯಲ್ಲಿದೆ, ಎಲ್ಲ ಕಡೆಯಲ್ಲಿ ದೋಷ ಕಾಣಿಸ್ತದೆ. ಅಂಥವ್ರು ಎಷ್ಟು ಜನ ಇಲ್ಲ. ಶಿವ ಅದನ್ನು ಹೇಳ್ದ, ತೇ ಯದ್ಯನುತ್ಪಾದಿತ ದೋಷ ದೃಷ್ಟಯ ಬಲೀಯಸಾನಾತ್ಮಮದೇನ ಮನ್ಯುನಾ ಅನುತ್ಪಾದಿತ ದೋಷ ದೃಷ್ಟಯ. ನಾವಿಬ್ಬರು ಹೋಗೋಣದ್ರಿಂದ ಅವರ ಮನೆ ಒಳಗೆ, ದಕ್ಷನ ಮನೆ ಒಳಗೆ ನಮ್ಮನ್ನು ದೋಷ ದೃಷ್ಟಿಯಿಂದ ಕಾಣಲಿಕ್ಕೆ ಶುರು ಮಾಡ್ತಾನೆ. ಆಗ ಏನಾದರೂ ಒಂದು ಮಾತು ಬಂದೇ ಬರ್ತದೆ. ಕೂತ್ರೆ ತಪ್ಪು, ಅಲ್ಲಿ ಕೂತ್ಕೊಂಡ್ರೆ ತಪ್ಪು, ಇಲ್ಲಿ ಕೂತ್ಕೊಂಡ್ರೆ ತಪ್ಪು, ಕಾಲು ಕೆಳಗೆ ಬಿಟ್ಟರೆ ತಪ್ಪು, ಮೇಲೆ ಇಟ್ಕೊಂಡ್ರೆ ತಪ್ಪು. ಕೆಲವ್ರು ಮನೆಯಲ್ಲಿ ಹಾಗೆ ಮಾಡ್ತಿರ್ತಾರೆ. ಸರಿ, ಏನೂ ಮಾಡೋದು ಬೇಡ ಬೇಡ ಅಂತ ಒಳಗೋಗಿ ಮಲ್ಕೊಂಡ್ರೆ ಅದು ತಪ್ಪು. ಮಲಗಿದೆ ಯಾಕೆ, ಮಲಗಿದರೆ ಮಲಗಿದೆ ಯಾಕೆ, ಕೂತ್ರೆ ಕೂತ್ರೆ ಯಾಕೆ, ಸರಿ ಬಿಡು ಕೆಲಸ ಮಾಡೋಣ ಅಂತ ಹೋದ್ರೆ ಅಲ್ಲೊಂದು ತಪ್ಪು ಹುಡ್ಕೋದು, ಮತ್ತೆ ಮಾಡಿದ ಕೆಲಸ ಸರಿ ಬರಲ್ಲ ಅಂತ ಕೆಲಸದ ಬಗ್ಗೆ ಕಂಪ್ಲೇಂಟ್ ಹೇಳೋದು, ಬಟ್ಟೆ ತೊಳೆದ್ರೆ ಕಂಪ್ಲೇಂಟ್ ಹೇಳೋದು, ಅಡುಗೆ ಮಾಡಿದರೆ ಬೆಂದಿಲ್ಲ ಅಂತ ದೂರ ಹೇಳೋದು, ಏನು ಮಾಡಿದರೂ ದೋಷನೇ ಹುಡುಕೋದು. ಹೀಗೆಲ್ಲ ದೋಷ ಹುಡುಕೋ ಸ್ವಭಾವ ಇದ್ದರೆ ಮನುಷ್ಯರಿಗೆ ಕಲಹ ಶುರು ಆಗ್ತದೆ. ಯಾರ ಮನೆಯಲ್ಲಿ ಈ ವಿಷಯದಿಂದ ಕಲಹ ಆಗಿಲ್ಲ ಅಂತ ಹೇಳ್ರಿ ನೋಡೋಣ. ಯಾರಾದರೂ ಕೈ ಎತ್ತಲಿಕ್ಕೆ ಹೆದರಿಕೆ ಆಗ್ತದೆ ನೋಡಿ. ಎಲ್ಲರ ಮನೆಯಲ್ಲೂ ಇದೇ ಇದೆ ಇದೆ ಇದೆ. ಒಂದಲ್ಲ ಒಂದು ವಿಷಯದಲ್ಲಿ ಜಗಳ ತೆಗೆಯೋದು. ಕೆಲಸ ಮಾಡಿದರೂ ತಪ್ಪು, ಮಾಡದಿದ್ರೂ ತಪ್ಪು, ಅಡುಗೆ ಮಾಡಿದರೂ ತಪ್ಪು, ಮಾಡದೇ ಇದ್ರೂ ತಪ್ಪು. ಛೇ 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 ಛೇ. ಅದಕ್ಕೆ ಶಿವ ಹೇಳ್ದ, ದೋಷ ದೃಷ್ಟಿನೇ ಯಾವಾಗಲೂ ನೋಡ್ತಿರ್ತಾರಲ್ಲ ಅವರನ್ನು ಸುಧಾರಿಸ್ಲಿಕ್ಕೆ ಬರಲ್ಲ. ಅದು ಇರಬಾರ್ದು. ಮನುಷ್ಯರಲ್ಲಿ ಹೆಚ್ಚು ಗುಣವನ್ನು ಗ್ರಹಿಸುವ ಸ್ವಭಾವ ಇರಬೇಕು. ಹಂಸಕ್ಷೀರ ಅಂತಾರೆ ಅದಕ್ಕೆ. ಮನುಷ್ಯನ ಬೆಳವಣಿಗೆ ಒಳಗೆ ಗುಣ ಕಾಣುವ ಸ್ವಭಾವ ಇದ್ದರೆ ಯಾವಾಗಲೂ ಖುಷಿಯಿಂದ ಇರ್ತಾನಂತ. ಹಾಲಿನ ಜೊತೆಗೆ ನೀರು ಬೆರೆಸಿಟ್ರೆ ಹಂಸ ಪಕ್ಷಿ ಏನಾದರೂ ಹಾಲು ಕುಡಿಯುವಾಗ ಹಾಲನ್ನು ಮಾತ್ರ ಬೆರೆಸಿದ್ರೊಳಗೂ ಸ್ವೀಕರಿಸಿ ನೀರಲ್ಲೇ ಬಿಟ್ಟಿರ್ತದಂತೆ. ನೋಡಿ, ಹಂಸದ ಸ್ವಭಾವ ಎಷ್ಟು ಅದ್ಭುತ. ನೋಡಿದರೆ ನೀರು ಬೆರೆಸಿಟ್ಟಿರ್ತೇವೆ ನಾವು, ಆದರೆ ಹಂಸದ ಸ್ವಭಾವ ಹಾಲನ್ನು ಸ್ವೀಕರಿಸೋದು. ಮನುಷ್ಯ ಹಾಗೆ ಬೆಳವಣಿಗೆ ಆಗಬೇಕು. ಎಷ್ಟೇ ಗುಣಗಳಿರಲಿ, ಎಷ್ಟೇ ದೋಷಗಳಿರಲಿ, ನಾವು ಮಾತ್ರ ಗುಣವನ್ನೇ ಸ್ವೀಕರಿಸುವ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕಂತ. 6 ಪತ್ರಿಕೆಗಳಲ್ಲಿ 5 ಫೇಲ್ ಆಗಲಿ, 1 ಗೆದ್ದ ಅಂತ ಅಪ್ರಿಷಿಯೇಟ್ ಮಾಡಿದರೆ ಮುಂದಿನ ವರ್ಷ ಅವನು ಇನ್ನು 6 ಗೆಲ್ತಾನೆ, 6ರಲ್ಲೂ ಪಾಸ್ ಆಗ್ತಾನೆ. ಒಂದು ವೇಳೆ ಆತ ಏನಾದರೂ ಫೇಲ್ ಆಗಿ 6 ಪಾಸ್ ಆಗಿದ್ದರೂ ಮನುಷ್ಯ ತೊಗೊಂಡೇನು ಮಾಡೋದು? ನಿನ್ನ ಹಣೆ ಬಾರ, ಎಷ್ಟು ಖರ್ಚು ಮಾಡಿದೆ ಓದಿಸ್ಲಿಕ್ಕೆ ಅಂತ ನಿನ್ನ ಹಾಳು ಮಾಡಿಬಿಟ್ಟು ದುಡ್ಡೆಲ್ಲ ಅಂತಂದರೆ ಅವನು ಮುಂದಿನ ಸಲ 1 ಪಾಸ್ ಆಗಲ್ಲ, 6 ಫೇಲ್ ಆಗಿಬಿಡ್ತಾನೆ. ಕಂಡಿದ್ದೇನೋ ಇಲ್ಲೋ ಲೋಕದಲ್ಲಿ. ಬರೀ ಒಂದು ಉದಾಹರಣೆ ಅಷ್ಟೆ. ಹಾಗಾಗಿ ಈ ದೋಷ ಎಲ್ಲ ಕಡೆಯಲ್ಲಿ ಇರ್ತದೆ, ಗುಣವೂ ಇದೆ. ಆದರೆ ಮನುಷ್ಯ ಗ್ರಹಿಸೋದನ್ನು ಬದಲಾಯಿಸ್ಕೊಳ್ಬೇಕು. ಗ್ರಹಿಕೆಯಲ್ಲಿ ಬದಲಾವಣೆ ಆಗದ ಹೊರತು ಸಮಾಜದಲ್ಲಿ ಬದಲಾವಣೆ ಆಗಲ್ಲ, ಕುಟುಂಬದಲ್ಲಿ ಬದಲಾವಣೆ ಆಗಲ್ಲ, ವ್ಯಕ್ತಿಯಲ್ಲಿ ಏಳಿಗೆ ಆಗಲ್ಲ. ಇದನ್ನು ಶಿವ ಹೇಳ್ಕೊಡ್ತಾನೆ ಸತೀದೇವಿಯ ಮೂಲಕ. ಇದು ಸತೀದೇವಿ ಗೊತ್ತಿಲ್ಲ ಈ ವಿಷಯ ಎಲ್ಲ. ಸತಿಗೆ ಗೊತ್ತಿದೆ. ಸತಿಗೆ ಹೇಳಿದ್ದಲ್ಲ ಇದನ್ನು.
ನಮ್ಮೆಲ್ಲರ ಮತಿಗೆ ಹೇಳಿದ್ದು. ಮುಂದೆ ಬರುವ ಮನುಷ್ಯರ ಮತಿ ಸರಿ ಇರಲ್ಲ ಅಂತ ನಮಗೆ ಹೇಳ್ತಿದ್ದಾನೆ ಶಿವ. ನೋಡು ಸತಿ, ನಿಮ್ಮ ತಂದೆ ಮನೆಗೆ ನಾವು ಹೋದರೆ ನಮ್ಮನ್ನು ಹೆಜ್ಜೆ ಹೆಜ್ಜೆಗೆ ದೋಷ ಎಣಿಸ್ತಾರೆ. ಸಮಯಕ್ಕೇನಾದರೂ ಒಂದು ಮಾತು ನನ್ನ ಬಾಯಲ್ಲಿ ಬರೋಣ, ಅದಕ್ಕೆ ಮತ್ತೆ ನಿನ್ನ ತಂದೆ ಇನ್ನೊಂದೇನೋ ಮಾತಾಡೋಣ, ಇಬ್ಬರಿಗೂ ಪರಸ್ಪರ ಘರ್ಷಣೆ ಆಗೋಣ, ಇಷ್ಟೆಲ್ಲ ಬೇಕಾ? ಅದ್ರ ಬದಲು ದೂರ ಇದ್ದವುದೇ ಕ್ಷೇಮ. ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಅಸ್ಪರ್ಶನಂ ವರಂ ಅಂತ ಅನ್ನೊಬ್ಬ ಕವಿ. ಕೆಸರಿನೊಳಗೆ ಹೋಗಿ ಕಾಲು ಹಾಕಿ ಕಾಲೆಲ್ಲ ಕೆಸರು ಮಾಡಿಕೊಂಡು ಆಮೇಲೆ ಮನೆಗೆ ಬಂದು ತೊಳ್ಕೊಂಡ್ರೆ ಆಯಿತು ಅಂತ ಅನ್ನೋದಕ್ಕಿಂತ ಕೆಸರಿನಲ್ಲಿ ಕಾಲೇ ಇಡದೆ ಇರೋದು ಕ್ಷೇಮ ಅಲ್ವೇ? ಎಷ್ಟು ನೀತಿ ಇದೆ ನೋಡ್ರಿ ಶ್ರೀಮದ್ ಭಾಗವತದಲ್ಲಿ. ಅಲ್ಲಿಗೆ ಹೋಗಿ ಅವನೇನೋ ಮಾತಾಡಿ ನಮ್ಮ ದೋಷ ಇಲ್ಲದೆ ಇದ್ದದ್ದನ್ನು ಅವನು ಎಣಿಸೋ ಹಾಗೆ ಆಗಿ ನಾವು ಅವನ ಜೊತೆಗೆ ವಾದ ಮಾಡಿ ಕಲಹ ಮಾಡಿ ಬರೋದಕ್ಕಿಂತ ದೂರ ಇರೋದು ಕ್ಷೇಮ ಅಲ್ವೇ? ಈ ನೀತಿಯನ್ನು ಶಿವ ಸತಿಗೆ ಹೇಳ್ದ. ಆದರೆ ಸತಿ ಏನಂತಾಳೆ, ಏನೇ ಆಗಲಿ ಇಷ್ಟೆಲ್ಲ ನಮ್ಮಪ್ಪ ಮಾಡಲಿಕ್ಕೆ ಕಾರಣ ನೀವೇ ಅನ್ನಂತ. ಅವತ್ತೇ ನಮ್ಮಪ್ಪ ಬಂದಾಗ ಎದ್ದು ನಿಂತು ನಮಸ್ಕಾರ ಅಂತ ಒಂದು ನಮಸ್ಕಾರ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆನೇ ಇರ್ತಿರಲಿಲ್ಲ. ನೀವು ನಮಸ್ಕಾರ ಮಾಡಲಿಲ್ಲ, ಅದಕ್ಕೆ ನಮ್ಮಪ್ಪ ಇವತ್ತು ಅವ್ರ ಮನೆಯೊಳಗೆ ಆಗಕ್ಕೆ ಕರೀಲಿಲ್ಲ. ನೋಡಿ, ಈ ಕರೀದೇ ಇರೋದಕ್ಕೆಲ್ಲ ಹೊಣೆ ನೀವು ಅಂತಂದ್ಲು ಸತಿ. ಶಿವನ ಮೇಲೆ ದೂರಿಡ್ಲು. ಇದು ಸಹಜ, ಎಲ್ಲರ ಮನೆಯಲ್ಲಿ ನಡೆಯೋದು ಹೀಗೆ ಇರ್ತದೆ. ಯಾವಾಗ ತವ್ರ ಮನೆಯನ್ನು ಯಾವ ಹೆಣ್ಣು ತಾನೇ ಬಿಟ್ಕೊಡ್ತಾಳೆ ಗಂಡನ ಮುಂದೆ? ಸಹಜವಾಗಿ ಕೇಳಿದ್ಲು. ಅದಕ್ಕೆ ಸತಿಗೆ ಶಿವ ಉತ್ತರ ಕೊಡ್ತಾನೆ. ಯಾಕೆ ನಮಸ್ಕಾರ ಮಾಡಲಿಲ್ಲ ಅಂತ ಕೇಳ್ತಿದ್ದಿ? ನಾನವತ್ತು ಧ್ಯಾನ ಮಾಡ್ತಾ ಮೈಮರ್ತಿದ್ದೆ. ನಿಮ್ಮಪ್ಪ ಬಂದದ್ದು ನಾನು ನೋಡಲಿಲ್ಲ, ನಿಮ್ಮಪ್ಪ ಕೂಗಾಡಿದ್ದು ನನಗೆ ಗೊತ್ತಿಲ್ಲ. ನಾನು ದೇವರ ಧ್ಯಾನ ಮಾಡ್ತಾ ಮೈಮರ್ತಿದ್ದಕ್ಕೆ ನಾನು ನಮಸ್ಕಾರ ಮಾಡಲಿಲ್ಲ, ನಂದೇನು ತಪ್ಪಿದೆ ಅಂತಂದಂತೆ. ಶಿವ ಎಂಥ ಧ್ಯಾನ ಮಾಡ್ತಾನೆ! ಶಿವ ಏನಾದರೂ ಧ್ಯಾನಕ್ಕೆ ಕೂತ್ರೆ ಜಗತ್ತಿನೊಳಗೆ ಯಾರೂ ಅವನನ್ನು ಸರಿಸಾಟಿ ಅವನಿಗೆ ಸರಿ ಹೋಗೋರು ಇಲ್ಲಂತ. ಅಷ್ಟು ದೊಡ್ಡ ಧ್ಯಾನ ಮಾಡ್ತಾನೆ. ಅಂಥ ಧ್ಯಾನದ ಆಸಕ್ತಿ ಅವರಿಗೆ. ಶಿವನ ಧ್ಯಾನವೇ ಅಷ್ಟು ಅದ್ಭುತ. ಜಗತ್ತಿನೊಳಗೆ ಅವನಂಥ ಧ್ಯಾನ ಯೋಗಿ ಯಾರೂ ಇಲ್ಲ. ಹಾಗಾಗಿ ನಾನು ಶಿವ ಧ್ಯಾನ ಮಾಡ್ತಿದ್ದೆ ಅಂತಂದ ಶಿವ. ಕಾರಣ ಕೊಟ್ಟ, ಸಕಾರಣ. ನೋಡು, ಕಾರಣ ಇದೆ, ಸುಮ್ಮನೆ ದೂರ ಹಾಗಿಲ್ಲ ಅಂತಾನೆ. ಮೇಲಾಗಿ ಇನ್ನೂ ಒಂದು ಮಾತು ಹೇಳ್ದ. ನೋಡು, ನಿಮ್ಮ ಅಪ್ಪನಿಗೆ ನಮಸ್ಕಾರ ಯಾಕೆ ಮಾಡಲಿಲ್ಲ ಅಂತ ಕೇಳ್ತೀಯಲ್ಲ, ಜ್ಞಾನಿ ಶಿವ ಎಂಥ ಉತ್ತರ ಕೊಟ್ಟಿದ್ದಾನೆ ನೋಡ್ರಿ. ಹಿಂದೆಲ್ಲ ನಮಸ್ಕಾರ ಮಾಡಿಲ್ವೇನು ನಿಮ್ಮಪ್ಪನಿಗೆ? ಕನ್ಯಾದಾನ ಮಾಡುವಾಗ ನಮಸ್ಕಾರ ಮಾಡಿಲ್ವೇನು? ಮಾಡಿದ್ರಿ ಎಂದ್ಲು. ಮತ್ತು ಈಗೇ ಯಾಕೆ ನಮಸ್ಕಾರ ಮಾಡಲಿಲ್ಲಲ್ಲ ಅಂತ ಕೇಳು ಅಂತಾಳೆ. ಯಾಕೆ ಮಾಡಲಿಲ್ಲ ಅಂತಂದು. ಯಾಕೆ ಮಾಡಲಿಲ್ಲ ಅಂದರೆ ಹಿಂದೆಲ್ಲ ನಮಸ್ಕಾರ ಮಾಡಿದಾಗ ನಿನ್ನ ತಂದೆ ದಕ್ಷ ಶಿವ ನನಗೆ ನಮಸ್ಕಾರ ಮಾಡ್ತಾ ಇಲ್ಲ, ನನ್ನೊಳಗಿರೋ ದೇವರಿಗೆ ಮಾಡ್ತಿದ್ದಾನೇನೋ ಭಾವನೆ ಇತ್ತಂತೆ. ನೋಡಿ, ಮೊದಲು ದಕ್ಷ ಒಳ್ಳೆಯವನೇ, ಚೆನ್ನಾಗೇ ನಮಸ್ಕಾರವನ್ನು ಸ್ವೀಕಾರ ಮಾಡ್ತಿದ್ದ. ಮನುಷ್ಯರಿಗೆ ನಮಸ್ಕಾರ ಯಾರೂ ಮಾಡೋ ಹಾಗಿಲ್ಲ, ಒಳಗಿರುವ ದೇವರಿಗೆ ನಮಸ್ಕಾರ ಮಾಡಬೇಕು. ಹಾಗಾಗಿ ದಕ್ಷನು ಒಳಗಿರೋ ದೇವರಿಗೆ ಶಿವ ನಮಸ್ಕಾರ ಮಾಡ್ತಿದ್ದ. ದಕ್ಷನು ಅದೇ ಭಾವನೆಯಿಂದ ನಮಸ್ಕಾರವನ್ನು ಸ್ವೀಕಾರ ಮಾಡ್ತಿದ್ದಂತೆ. ಆದರೆ ಈಗೇನಾಗಿದೆ ಅಂದರೆ ದಕ್ಷನಿಗೆ ಅಹಂಕಾರ ಬಂದಿತ್ತು, ಮಮಕಾರ ಬಂದಿದೆ, ಅಧಿಕಾರ ನಂದು ಅಂತ ಭಾವ ಬಂದಿದೆ, ದರ್ಪ ಬಂದಿದೆ ಅವನಿಗೆ. ಈಗ ನಮಸ್ಕಾರ ಮಾಡಿದರೆ ಅವನಿಗೆ ನನ್ನೊಳಗಿರೋ ದೇವರಿಗೆ ಅಂತ ಅನ್ನಿಸ್ತಿರ್ಲಿಲ್ಲ, ಅದಕ್ಕೆ ನಮಸ್ಕಾರ ಮಾಡಲಿಲ್ಲ ಅಂತಂದ್ಬಿಟ್ಟಂತೆ. ಇದೊಳ್ಳೆ ಸಮಸ್ಯೆ ಆಯ್ತಲ್ಲ, ಇದು ಉತ್ತರ ಸರಿಯಾಗಲಿಲ್ಲ ಅಲ್ಲೂ ಸತೀದೇವಿ. ಅಲ್ಲ, ನಮ್ಮಪ್ಪನಿಗೆ ತಲೆ ಒಳಗೆ ಅಹಂಕಾರ ಬಂದಿದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಲ್ಲಂತೆ. ನಮಸ್ಕಾರ ನೀವ್ಯಾಕೆ ಮಾಡಲಿಲ್ಲ ಅಂದರೆ ಅವನ ಮನಸ್ಸಿನೊಳಗೆ ಅಹಂಕಾರ ಬಂದಿತ್ತು ಅಂತ ಉತ್ತರ ಕೊಟ್ಟರೆ ಅವ್ರ ಮನಸ್ಸಿನೊಳಗಿದ್ದದ್ದು ನಿಮಗೆ ಹೇಗೆ ಗೊತ್ತಾಯಿತು ಅಲ್ಲವರು. ಎಲ್ಲರೂ ಇದೇ ಉತ್ತರ ಕೊಟ್ಟರೆ ಏನಾಗಬೇಡ ಆಮೇಲೆ ಜಗತ್ತಿನೊಳಗೆ. ಅಲ್ರಿ, ದೊಡ್ಡವ್ರು ಬಂದಿದ್ರು, ನೀವು ಯಾಕೆ ಎದ್ದು ನಿಲ್ಲಿಲ್ಲ ಅಂತ ಕೇಳಿದ್ರು, ಅವ್ರ ಒಳಗೆ ಅಹಂಕಾರ ಬಂದಿತ್ತು ಅದಕ್ಕೆ ಎದ್ದು ನಿಂತಿಲ್ಲ. ಹಿಂಗೆ ಉತ್ತರ ಕೊಟ್ಟರೆ ಲೋಕ ವ್ಯವಹಾರ ನಡೆಯೋದು ಹೇಗೆ? ನೋಡಿ, ಇದೇ ವ್ಯತ್ಯಾಸ. ಶಿವನಿಗೂ ನಮಗೂ ಬಹಳ ಅಂತರ ಇದೆ.
ಶಿವ ಏನು ಹೇಳ್ದ ಅಂದರೆ, ನೋಡು ಸತಿ, ನಾನು ಯಾರು? ಸತಿಗೆ ಗೊತ್ತಿದೆ, ಆದರೂ ಹೇಳ್ತಾನೆ ನಮಗೋಸ್ಕರ, ನಾನು ಯಾರು? ಯಾರ್ಯಾರ ಮನಸ್ಸಿನೊಳಗೆ ಏನೇನಾಗ್ತದೆ ಅಂತ ತಿಳಿದುಕೊಳ್ಳೋವನೇ ನಾನು ಅಂತನಂತೆ ಶಿವ. ಶಿವನಿಗೆ ಮನಸ್ಸನ್ನು ನಿಯಂತ್ರಿಸುವ, ಮನಸ್ಸಿನೊಳಗೆ ಆಗುವ ಪರಿಣಾಮಗಳನ್ನು ತಿಳಿದುಕೊಳ್ಳುವ ಶಕ್ತಿ ಇದೆ. ಯಾಕೆ? ಮನಸ್ಸಿನ ದೇವತೆ. ಮಾತಿನ ದೇವತೆ ಪಾರ್ವತಿ ಸತಿ, ಮನಸ್ಸಿನ ದೇವತೆ ಶಿವ ಅಂತ. ಹಾಗಾಗಿ ನಮ್ಮ ಮನಸ್ಸಿನೊಳಗೆ ಇಲ್ಲೇ ಪ್ರವಚನ ಕೂತಿದ್ದೇವೆ, ಪ್ರವಚನ ಹೇಳ್ತಿರ್ತೀವಿ, ಕೇಳ್ತಿರ್ತೀವಿ, ಆದರೆ ಮನಸ್ಸು ಇನ್ನೆಲ್ಲೋ ಇರ್ತದೆ ಅಂದರೆ ಆ ಮನಸ್ಸು ಎಲ್ಲಿದೆ ಅಂತ ತಿಳ್ಕೊಳ್ಳೋ ಶಕ್ತಿ ಶಿವನಿಗಿದೆ. ಅಂಥ ಅದ್ಭುತ ಶಕ್ತಿ ಶಿವಂದು. ಅದನ್ನು ಹೇಳ್ತಾನೆ ಸತಿಗೆ, ಯಾರ ಮನಸ್ಸಿನೊಳಗೆ ಏನೆಲ್ಲ ಭಾವಗಳು ನಡೀತಾವೆ ಅನ್ನೋದನ್ನು ನಾನೇ ಅರಿಯಬಲ್ಲೆ ಅಂತಾನೆ ಶಿವ. ಸತಿ ವಿವರಣೆ ಕೇಳಿದ್ಲು, ಹಾಗಾದರೆ ನಮ್ಮಪ್ಪನ ಮನಸ್ಸಿನೊಳಗೆ ಏನೆಲ್ಲ ಆಗಿತ್ತು ಹೇಳಿಬಿಡ್ರಿ ಅಂತಂದಂತ. ಏನು ಬಂದಿತ್ತು ಅದನ್ನು ತಿಳಿಸ್ರಿ. ಅದಕ್ಕೆ ಶಿವ ವಿವರಣೆ ಕೊಟ್ಟ. ನಿನ್ನ ತಂದೆ ಮನಸ್ಸಿನೊಳಗೆ ಏನಾಗಿತ್ತು, ಯಾಕೆ ಅವನು ನನ್ನ ಬಗ್ಗೆ ಕೂಗಾಡ್ದ, ಅವನಿಗೇನು ಅರ್ಥ ಆಗದೇ ಇದ್ದ ಸಂಗತಿ ಎಲ್ಲ ವಿವರಣೆ ಕೊಟ್ಬಿಡ್ತಾನೆ. ಈ ಕೊಟ್ಟ ಶಿವನ ಮಾತಿನ ವಿವರಣೆ ನಮಗೆಲ್ಲ ಒಂದು ಮಾರ್ಗದರ್ಶಕ. ಕೊಟ್ಟದ್ದೇನು ವಿವರಣೆ ಅಂದರೆ, ಮನಸ್ಸು ಒಂದು ಭೂಮಿ ಇದ್ದ ಹಾಗೆ. ಆ ಮನೋಭೂಮಿಕೆಯಲ್ಲಿ ಮನುಷ್ಯನ ಬೆಳವಣಿಗೆ ಆದ ಹಾಗೆ ಮನೋಭೂಮಿಕೆಯಲ್ಲಿ ಕೆಲವು ಧಾನ್ಯಗಳು ಬೆಳವಣಿಗೆ ಆಗ್ತವೆ. ಅದು ಏನೇನು ಅಂದರೆ 6 ಥರದ ಧಾನ್ಯ ಅಂತ. ಆ 6 ಥರದ ಧಾನ್ಯ ಮನುಷ್ಯನೊಳಗೆ ಬೆಳವಣಿಗೆ ಆಗ್ತವೆ. ಎಲ್ಲೇ ಆಗಲಿ ಭೂಮಿಯಲ್ಲಿ ಬೆಳೆ ಬಂದ ಮೇಲೆ ಧಾನ್ಯ ಬೆಳೆಸಬೇಕು ಅಂತ ಬೆಳೆ ಬೆಳೀತದೆ, ಧಾನ್ಯ ಬೆಳಿತೇವೆ, ಜೊತೆಯಲ್ಲಿ ಕಳೆ ಬರ್ತದೆ. ನಾವು ಉಪಯೋಗಿಸ್ಲಿಕ್ಕೆ ಧಾನ್ಯ ಮಾತ್ರ ತಗೊಳ್ಬೇಕೇ ಹೊರತು ಕಳೆ ತೆಗಿಲೇಬೇಕಲ್ಲ. ಬರೀ ಧಾನ್ಯ ಬರಲಿ ಅಂದರೆ ಬರಲ್ಲ. ಬರೀ ಧಾನ್ಯ ಬರುವಂಗೆ ಇನ್ನೂ ಯಾರೂ ಸಂಶೋಧನೆ ಮಾಡಿಲ್ಲ. ಅಕ್ಕಿ ಬೆಳಿಬೇಕು ಅಂದರೆ ಭತ್ತ ಬರ್ತದೆ, ಭತ್ತದ ಜೊತೆಗೆ ಹೊಟ್ಟು, ಸಿಪ್ಪೆ, ತೆನೆ ಎಲ್ಲ ಬರಲೇಬೇಕಾ? ಬರೀ ಅಕ್ಕಿ ಬರಲಿ ಅಂದರೆ ಮುಂದೆ ಬರ್ತದೆ ಪ್ಲ್ಯಾಸ್ಟಿಕ್ ಅಕ್ಕಿ, ಆವಾಗ ನೋಡ್ಬೇಕಷ್ಟೇ. ಅದು ಬರೀ ಪ್ಲ್ಯಾಸ್ಟಿಕ್ ಅಕ್ಕಿ ಬೆಳೀತಬೇಕು. ಫ್ಯಾಕ್ಟ್ರಿಗಳಲ್ಲೆಲ್ಲ ಮಾಡ್ತಿದ್ದಾರೆ, ಈಗಾಗಲೇ ಶುರು ಆಗಿದೆ ಪ್ಲ್ಯಾಸ್ಟಿಕ್ ಅಕ್ಕಿ. ಆದರೆ ಸಹಜವಾಗಿ ಭೂಮಿಯಲ್ಲಿ ಬೆಳೆ ಆಗೋದು ಕಳೆ ಜೊತೆಗೇನೆ. ಅದನ್ನು ವಿವರಣೆ ಕೊಟ್ಟ ಶಿವ. ಮನುಷ್ಯರ ಮನಸ್ಸು ಒಂದು ಭೂಮಿ ಇದ್ದ ಹಾಗೆ. ಮನೋಭೂಮಿಕೆಯಲ್ಲಿ ಧಾನ್ಯ ಬೆಳವಣಿಗೆ ಆಗ್ತದೆ ಅಂದರೆ ಯಾವುದರದ್ದು? 6 ಧಾನ್ಯ ನೆನಪಿಟ್ಟುಕೊಳ್ಬೇಕಾದದ್ದೇ ನಾವು. ವಿದ್ಯಾ ತಪೋ ವಿತ್ತವ ಪೂರ್ವಯಃ ಕುಲೈಃ ಸತಾಂ ಗುಣೈಃ ಷಡ್ಭಿರಸತ್ತಮಾಮದೈಃ. ವಿದ್ಯಾ, ತಪಃ, ವಿತ್ತ, ವಯಃ, ಕುಲ, ರೂಪ, ಈ 6 ಧಾನ್ಯ ಇದ್ದಾಗ ಮನುಷ್ಯನಿಗೆ ಏಳಿಗೆಗೆ ಕಾರಣ ಆಗ್ತದೆ. ಒಳ್ಳೆ ವಿದ್ಯೆ ಬಂತು ಅಂದರೆ ಮನುಷ್ಯ ಎಲ್ಲಾದರೂ ರಯಿಸ್ತಾನೆ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ವಿದ್ಯಾ ಬಂಧು ಜನೇ ವಿದೇಶ ಗಮನೆ. ವಿದ್ಯೆ ಶಕ್ತಿ ಎಷ್ಟು ಅಪಾರ, ಬೇಕೇ ಬೇಕು ವಿದ್ಯೆ. ತಪಸ್ಸು, ತಾವಾಗೆ ಮಾಡಬೇಕಾದಂಥ ಒಂದಿಷ್ಟು ತಪಸ್ಸಿದೆ. ವ್ರತ, ಆಚರಣೆ, ಇವೆಲ್ಲ ತಪಸ್ಸು. ವಯಸ್ಸು, ಒಳ್ಳೆ ವಯಸ್ಸು. ವಿತ್ತ, ಸಂಪತ್ತು. ಕುಲ, ಒಳ್ಳೆ ಕುಲದಲ್ಲಿ ಬರೋದು. ಇವೆಲ್ಲ ಮನುಷ್ಯನ ಮನೋಭೂಮಿಕೆಯಲ್ಲಿ ಹುಟ್ಟುವ ಧಾನ್ಯಗಳಿದ್ದ ಹಾಗೆ. ಆದರೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ವಿದ್ಯೆ ಬರಬೇಕು. ವಿದ್ಯೆ ಬಂತು ಅಂತ ಅಹಂಕಾರ ಬರಬಾರ್ದು. ನಾನು ವಿದ್ಯಾವಂತ ಅಂತ ಬರ್ತದೆ. ಕೆಲವರಿಗೆ ಅದು ಶುರು ಆಗ್ತದೆ. ಎಲ್ಲರಿಗೂ ಬರ್ತದೆ ಅಂತಲ್ಲ, ನಾನು ವಿದ್ಯಾವಂತ ಅಂತ ಕೆಲವರಿಗೆ ಬರ್ತದೆ. ಇದೇ ನೋಡಿ, ಇದು ಅಹಂಕಾರ. ದೇವರು ಒಳ್ಳೆ ಭೂಮಿ ಕೊಟ್ಟಿದ್ದಾನೆ, ಬೇಕಾದಂಥ ಬೆಳೆ ಬೆಳೆಸೋ ಅಂತಂದರೆ ತಂಬಾಕು ಬೆಳಿತೀನಿ, ದುಡ್ಡು ಮಾಡ್ಬೋದಲ್ಲ ಅಂದರೆ ಏನು ಹೇಳೋಣ ಹೇಗೆ? ದೇವರು ಕೊಟ್ಟ ಭೂಮಿಯಲ್ಲಿ ತಂಬಾಕು ಬೆಳೀತದೆ, ಭತ್ತನೂ ಬೆಳೀತದೆ. ನಾವು ತಂಬಾಕು ಬೆಳೆದ್ರೇ ದುಡ್ಡು ಜಾಸ್ತಿ, ಭತ್ತ ಬೆಳೆದ್ರೆ ದುಡ್ಡು ಕಡಿಮೆ ಅಂತ ಭತ್ತ ಬೆಳೆದೇ ತಂಬಾಕು ಬೆಳೆದ್ರೆ ಏನು ಹೇಳೋಣ? ಯೋಚಿಸಬೇಕಾದದ್ದಲ್ವೇ ಇದನ್ನು?
ಯೋಚಿಸದೇ ಇದ್ದರೆ ಯಾವ ರೀತಿಯಿಂದಲೂ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಭಾಗವತ ಎಷ್ಟು ನಮಗೆ ಯೋಚನೆಗೆ ಹಚ್ಚುತ್ತದೆ ನೋಡಿ. ನಮ್ಮ ಮನೋಭೂಮಿಕೆಯಲ್ಲಿ ವಿದ್ಯೆ ಬೆಳೆ ಬರ್ತದೆ, ಜೊತೆಗೆ ಕಳೆ ಬಂದ ಹಾಗೆ ಮದನೂ ಬರ್ತದೆ. ಮದ ಅನ್ನೋ ಕಳೆಯನ್ನು ತೆಗಿತಿರಬೇಕು, ವಿದ್ಯೆ ಅನ್ನೋ ಧಾನ್ಯವನ್ನು ಬೆಳೀತಿರಬೇಕು ಅಂತ ಅರ್ಥ. ತಪಸ್ಸು ಒಳ್ಳೆಯದೇ ಮನುಷ್ಯನಿಗೆ, ಅದು ಗುಣ. ಆದರೆ ಜೊತೆಗೆ ನಾನು ತಪಸ್ವಿ ಅಂತ ಅಹಂಕಾರ ಬರಬಾರ್ದು. ಅದನ್ನು ಕಳೆ ತೆಗೆದು ಹಾಕಿ ತೆಗಿತಿರ್ಬೇಕು. ಆವಾಗ ಅದನ್ನು ಸ್ವಚ್ಛ ಮಾಡ್ತಿರ್ಬೇಕು. ನಾನು ತಪಸ್ವಿ ಅನ್ನೋ ಅಹಂಕಾರ ಕೊಡಬೇಡ ದೇವರೇ, ಅದು ಒಳ್ಳೆಯದಲ್ಲ. ವಯಸ್ಸು, ವಿತ್ತ, ಕುಲ, ರೂಪ ಎಲ್ಲವೂ ಅಷ್ಟೆ. ಈ 6 ಮನುಷ್ಯನ ಏಳಿಗೆಗೆ ಕಾರಣ. ಆದರೆ ಈ 6ರ ಮದ ಬಂತು ಅಂದರೆ ಮಾತ್ರ ಅವನು ಕೆಳಗೆ ಬೀಳ್ತಾನೆ. ದಕ್ಷ ಈ 6ರ ಮದ ಬಂದಿತ್ತಂತವನಿಗೆ. ಹಾಗಾಗಿ ಆತ ತುಂಬಿದ ಸಭೆ ಒಳಗೆ ಶಿವನನ್ನು ಬಾಯಿಗೆ ಬಂದಾಗ ಬೈಯೋ ಹಾಗಾಯಿತು. ಹಿರಿಯರು ಯಾರು, ಕಿರಿಯರು ಯಾರು, ಸ್ಥಾನ ಏನು, ಮಾನ ಏನು ಎಲ್ಲ ಮೀರಿ ನಡೀತಾನಂತ. ಇದನ್ನು ಹೇಳಿದ ಶಿವ, ನಿನ್ನ ತಂದೆಗೆ 6 ಮದ ಬಂದಿದೆ. ವಿದ್ಯಾ ತಪೋ ವಿತ್ತವ ಪೂರ್ವಯ ಕುಲೈ ಸತಾಂ ಗುಣೈ ಷಡ್ಭಿರಸತ್ತಮ ಮದೈ. ಷಟ್ ಅಂದ್ರೆ 6. ಅಸತ್ತಮ ಮದೈ ಬರಬಾರದು, ಆದರೆ ಬಂದುಬಿಟ್ಟಿದೆ. ಇಂಥ ಮದಭರಿತನಾದ ದಕ್ಷನ ಬಳಿಗೆ ನೀನು ಈಗ ಹೋಗೋಣ ಅಂತ ಕೂತಿದ್ದಿ. ನಾವು ಹೋದರೆ ನಮ್ಮನ್ನು ಅವಮಾನ ಮಾಡೇ ಮಾಡ್ತಾನೆ. ಅವಮಾನ ಮಾಡಿಸ್ಕೊಳ್ಳೋಕ್ಕಿಂತ ಮನೆಯಲ್ಲಿ ಒಂದೊಳ್ಳೆ ನಿಂಬೆಹಣ್ಣು ಸಾರು ಮಾಡಿಬಿಡು, ಯಾಗ ಬೇಡ, ಮಂಟಪಕ್ಕೆ ಹೋಗೋದು ಬೇಡ, ನಮ್ಮ ಮನೆಯಲ್ಲಿ ನಾವಿರೋಣ ಅಂತಂದಂತೆ ಶಿವ. ಇದು ನಮಗೆ ಕೊಡುವ ತಿಳುವಳಿಕೆ. ಮನುಷ್ಯ ಏಳಿಗೆ ಪಡೀಲಿಕ್ಕಿರೋ 6 ಮದವಾಗಿ ಪರಿಣಮಿಸ್ತು ಅಂದರೆ ದೊಡ್ಡವರನ್ನು ದ್ರೋಹ ಮಾಡಲಿಕ್ಕೆ ಹಿಂಜರಿಯಲ್ಲ. ಅದಕ್ಕೆ ಮದಭರಿತರಾಗಬೇಡಿ ಅಂತಾರೆ. ಆನೆ ಬಂತು ಅಂದರೆ ಗಜಲಕ್ಷ್ಮಿ, ಒಳ್ಳೆಯ ಸಂಪತ್ತು ಸಿಗ್ತದೆ ಆನೆ ದರ್ಶನ ಆದರೆ ಮದಭರಿತವಾದ ಆನೆ ನೋಡಿಬಿಟ್ರೆ, ಆನೆ ಸೊಂಡ್ಲು ತಲೆ ಮೇಲೆ ಇಳಿಸ್ಕೊಂಡ್ರೆ ಒಳ್ಳೆಯದು, ಶುಭ ಅಂಥೇಳಿ ಮದ ಬಂದಾಗ ಆನೆ ಮುಂದೆ ನಿಂತುಕೊಂಡು ಸೊಂಡ್ಲು ತಲೆ ಮೇಲೆ ಇಡು ಗಜಲಕ್ಷ್ಮಿ ಅಂದರೆ ಏನು ಮಾಡ್ತದೆ? ಮದ ಬಂದಾಗ ಆನೆ ಸಹವಾಸ ಯಾರು ಮಾಡ್ತಾರೆ? ಯೋಚನೆ ಮಾಡಬೇಕಲ್ಲ. ನೋಡು ಸತಿ, ದಕ್ಷನಿಗೆ ಮದ ಬಂದಿದೆ, ಮನೋಭೂಮಿಕೆ ವ್ಯಗ್ರ ಆಗಿದೆ, ಶಾಸ್ತ್ರ ಅವನ ಸ್ಮೃತಿ ಪಟ್ಟಣದಲ್ಲಿ ಉಳಿದಿಲ್ಲ. ಈಗ ನಾವು ಅಲ್ಲಿಗೆ ಹೋಗೋಣ ಅಂತ ನೀನು ಹಠ ಮಾಡಬೇಡ. ಇಷ್ಟು ವಿವರಣೆ ಕೊಟ್ಟು ಸತಿಗೆ ಶಿವ ಹೇಳ್ದ. ಆಗ ಸತಿ ಅಂತಾಳೆ, ಏನೇ ಆಗಲಿ ನಮ್ಮ ತವ್ರ ಮನೆ, ನಾನು ಹೋಗಲೇಬೇಕು, ನಿಮ್ಮನ್ನು ಕರೆದೆ ನೀವು ಬರಲ್ಲ ಅಂತಿದ್ದೀರಿ, ನಾನಂತೂ ಹೋಗ್ತೇನೆ ಅಂತ ಹಠ ಮಾಡಿ ಹೊರಟಳು. ಹಠ ಮಾಡಿ ಹೋದಾಗ ಶಿವ ಹೇಳಿ ಕಳಿಸಿದ್ದ, ಅವಮಾನ ಆಗ್ತದೆ ಹೋಗಬೇಡ ಅಂತ. ಅದು ಹಾಗೆ ಆಯ್ತಂತ. ಶಿವನ ಮಾತನ್ನು ಮೀರಿ ಹೋದ್ಲು. ಅಲ್ಲಿ ಅವಮಾನ ಆಯಿತು. ಯಾರೂ ಮಾತಾಡಿಸ್ತಾ ಇಲ್ಲ ಸತೀದೇವಿಯನ್ನು. ದಕ್ಷ ಮಾತೇ ಆಡಿಸ್ಲಿಲ್ಲಂತೆ, ಸುಮ್ಮನೆ ಕೂತಿದ್ದಾಳೆ. ಯಾವತ್ತಾದರೂ ತವ್ರ ಮನೆಗೆ ಬಂದ ಮಗಳು ಸುಮ್ಮನೆ ಕೂಡೋದು ನೋಡಿದರೆ? ಗಂಡನ ಮನೆಯಲ್ಲಿ ಆಡದೇ ಇರೋ ಮಾತುಗಳಿಗೆಲ್ಲ ಸ್ವಾತಂತ್ರ್ಯ ತವ್ರ ಮನೆಯಲ್ಲೇ ಸಿಗ್ತದೆ ಅವಳಿಗೆ. ಅಷ್ಟು ಮಾತಾಡ್ತಾ ಇರ್ತಾಳೆ, ಆಡ್ತಾ ಇರ್ತಾಳೆ. ಇಲ್ಲಿ ನೋಡಿದರೆ ಮಾತೇ ಇಲ್ಲ. ಇದೇನು ಅತ್ತೆ ಮನೆಗೆ ಬಂದಿದ್ದೇನೋ, ತವ್ರ ಮನೆಗೆ ಬಂದಿದ್ದೇನೋ, ಗಂಡನ ಮನೆಯಲ್ಲೇ ಇದ್ದೇನೋ ಅನ್ನೋ ಹಾಗಾಯಿತು. ಆದರೆ ಸತಿ ಏನೂ ಅಂದ್ಕೊಳ್ಳಿಲ್ಲ ಮನಸ್ಸಿನಲ್ಲಿ. ಶಿವನ ಅನುಪಸ್ಥಿತಿ. ದಕ್ಷ ಸುಮ್ಮನೆ ಇಲ್ಲ, ಅವಳನ್ನೇ ನೋಡ್ದ, ಮಾತೇ ಆಡಿಸ್ಲಿಲ್ಲ. ಬಾ ಅಂತಾದರೂ ಅನ್ನಬೇಕೋ ಬೇಡ, ಮಾತೇ ಆಡಿಸ್ಲಿಲ್ಲ, ಸುಮ್ಮನೆ ಕೂತಿದ್ದ. ಸತಿಗೆ ಅರ್ಥ ಆಯಿತು. ಆದರೆ ಪ್ರಸೂತಿ ತಾಯಿ ಕರಳು ಕೇಳಲಿಲ್ಲ ಪಾಪ. ಪ್ರಸೂತಿ ದೇವಿ ಬಂದು ಸತಿಯನ್ನು ಆಲಿಂಗಿಸಿ ಬಾ ಬಾ ಅಂತ ಮಗಳನ್ನು ಕರ್ಕೊಂಡೇ ಬಂದು ಸುಮ್ಮನೆ ಕುಳಿತಾಗ ಯಜ್ಞ ಮುಂದುವರಿತಾ ಇದೆ. ಯಾಗ ಮಾಡುವಾಗ ಆಹುತಿಗಳನ್ನು ಕೊಡ್ತಿದ್ದಾನೆ ದಕ್ಷ. ಮಂತ್ರ ಹೇಳಬೇಕು, ದೇವತೆಗಳನ್ನು ಆಹ್ವಾನಿಸಬೇಕು, ಆಹುತಿ ಕೊಡಬೇಕು. ದೇವತೆಗಳ ಸರದಿಯಲ್ಲಿ ಶಿವಂದು ಸರದಿ ಬಂತಲ್ಲ. ಶಿವನಿಗೆ ಅನೇಕ ಬಾರಿ ಯಜ್ಞದೊಳಗೆ ಆಹುತಿ ಕೊಡುವಂತಹ ಸಂದರ್ಭ ಬರ್ತದೆ, ಬಹಳಷ್ಟು ಬಾರಿ ಬರ್ತದೆ. ಈ ಸಮಿತ್ತುಗಳಿಗೆಲ್ಲ ಒಂದು ಹಗ್ಗ ಕಟ್ಟಿರ್ತಾರೆ. ಆ ಹಗ್ಗ ಕಟ್ಟಿದ್ದನ್ನು ಬಿಚ್ಚಿ
ಹಾಗೆ ಇಟ್ಕೊಂಡಿರ್ತಾರೆ. ಹೋಮ ಮಾಡುವಾಗ ಅದನ್ನು ತುಪ್ಪದಲ್ಲಿ ಅದ್ದಿ ರುದ್ರಾಯ ಪಶುಪತಯೇ ಸ್ವಾಹ ಅಂತ ಶಿವನಿಗೆ ಕೊಡ್ತಾರೆ. ಹೀಗೆ ಅನೇಕ ಬಾರಿ ಯಜ್ಞದಲ್ಲಿ ಶಿವನಿಗೆ ಸ್ಥಾನ ಇದೆ. ಇನ್ನು ಸತಿಗೂ ಯಜ್ಞದಲ್ಲಿ ಸ್ಥಾನ ಇದೆ. ಯಜ್ಞದ ಮಂಟಪದೊಳಗೆ ಯಾವೆಲ್ಲ ಸದಸ್ಯರು ಕುಳಿತಿರ್ತಾರೋ ಅವರನ್ನು ನಿಯಂತ್ರಿಸುವವಳು ಸತೀದೇವಿ ಅಂತಿದೆ. ಯಜ್ಞ ಸದಸ್ಯಧೀಶ್ವರಿ ಅಂತ ಪುರಾಣ ಹೇಳ್ತದೆ. ಯಜ್ಞ ಮಾಡಿದಾಗೆಲ್ಲ ಶಿವನಿಗೆ ದೊಡ್ಡ ಸ್ಥಾನ, ಸತಿಗೆ ದೊಡ್ಡ ಸ್ಥಾನ ಇದೆ. ದಕ್ಷ ನೋಡಿದರೆ ಶಿವನ ಮೇಲೆ ದ್ವೇಷದಿಂದ ಋತ್ವಿಜರೆಲ್ಲ ಈ ಮಂತ್ರ ಹೇಳುವಾಗ, ಶಿವನಿಗೆ ಆಹುತಿ ಕೊಡೋ ಮಂತ್ರ ಹೇಳುವಾಗ ತಡೆದ್ಬಿಟ್ಟಂತೆ, ಕೊಡಬೇಡ್ರಿ ಅಂತ ಅಂದ್ಬಿಟ್ಟು. ಇದು ಅಪರಾಧ ಅಲ್ವೇ? ನಿನಗೇನೋ ಶಿವನ ಮೇಲೆ ದ್ವೇಷ ಇರ್ಬೋದು, ಆದರೆ ಮಾಡ್ತಿರೋ ಯಾಗ ಅಂದಮೇಲೆ ವಿಧಿವತ್ತಾಗಿ ಮಾಡಬೇಕು. ವಿಧಿಯಲ್ಲಿ ಏನು ಹೇಳಿದೆಯೋ ಹಾಗೆ ನಡೆಸಬೇಕು. ವಿಧಿಗೆ ವಿರುದ್ಧವಾಗಿ ನಡೆಸೋದು ಅಪರಾಧ. ಶಿವನಿಗೆ ಆಹುತಿ ಬೇಡ ಅಂತ ತಡೆದ ದಕ್ಷ. ಅಷ್ಟರ ತನಕ ಸುಮ್ಮನೆ ಇದ್ದ ಸತೀದೇವಿ ಎದ್ದು ನಿಂತ್ಲಂತೆ. ವಿಧಿ ಹೇಗಿದೆ ಹಾಗೆ ಯಜ್ಞ ಮಾಡಬೇಕಿತ್ತು. ಶಿವನ ಮೇಲೆ ದ್ವೇಷದಿಂದ ನಮ್ಮಪ್ಪ ಯಜ್ಞದಲ್ಲಿ ಹಾಕೋ ಆಹುತಿ ತಡೆದ್ನಲ್ಲ ಅಂತ ಸಿಟ್ಟು ಬಂತಂತವೆ. ತನಗೆ ಅವಮಾನ ಮಾಡಿದ್ದಕ್ಕೆ ಸತಿ ಸಿಟ್ಟು ಬಂದ್ಲು ಅಂತಿಲ್ಲ, ಸಿಟ್ಟಾದ್ಲು ಅಂತಿಲ್ಲ ಭಾಗವತದಲ್ಲಿ. ಯಜ್ಞದಲ್ಲಿ ಮಾಡಬೇಕಾದ ವಿಧಿಗೆ ಲೋಪ ಬಂತಲ್ಲ ಅಂತ ಸಿಟ್ಟು ಬಂತಂತ. ಅನಾದೃತ ಯಜ್ಞ ಸದಸ್ಯಧೀಶ್ವರಿ ಚುಕೋಪಲೋಕಾನಿವಧಕ್ಷತೀರುಷಾ. ಅನಾದೃತ ಯಜ್ಞ ಸದಸ್ಯಧೀಶ್ವರಿ. ಯಜ್ಞದಲ್ಲಿ ಈ ರೀತಿ ಲೋಪ ನಡೀತದೆ ಎಂದಾಗ ಯಜ್ಞೇಶ್ವರಿನೇ ಎದ್ದು ನಿಲ್ಲಬೇಕಲ್ವೇ? ಇನ್ಯಾರು ಎದ್ದು ನಿಲ್ತಾರೆ? ಅದಕ್ಕೆ ಎದ್ದು ನಿಂತಲು. ಚುಕೋಪ, ಸಿಟ್ಟು ಬಂದ್ಲು. ಕಣ್ಣಿನನ್ನು ಕೆಂಪು ಮಾಡಿದ್ಲು. ಇನ್ನೊಂದು ಸ್ವಲ್ಪ ಕಣ್ಣು ಕೆಂಪು ಮಾಡಿದರೆ ಜಾಸ್ತಿ ಏನಾದರೂ ದಕ್ಷನೇ ಸುಟ್ಟೋಗ್ತಿದ್ದಂತೆ. ಆದರೆ ದೇವರ ಇಚ್ಛೆ ಹಾಗಿಲ್ಲ ಅಂತ ಸುಮ್ಮನೆ ಇದ್ದಾಳೆ. ಸಭೆ ತುಂಬಿದ ಸಭೆಯಲ್ಲಿ ದಕ್ಷನಿಗೆ ಬುದ್ಧಿವಾದ ಹೇಳ್ತಾಳೆ. ಏನು ನಡೆಸಿದಿ ನೀನಿಲ್ಲಿ ಅಂತ. ನೋಡಿ, ಒಬ್ಬಳು ಹೆಣ್ಣಾಗಿ ವೇದಗಳನ್ನು ಗೌರವಿಸೋ ವಿಷಯದಲ್ಲಿ, ಯಜ್ಞವನ್ನು ಗೌರವಿಸೋ ವಿಷಯದಲ್ಲಿ ಮಹಾತ್ಮರನ್ನೇನಾದರೂ ದ್ರೋಹ ಮಾಡ್ತಾ ಇದ್ದರೆ ಎಚ್ಚರಿಸಬೇಕಾದದ್ದು ಕರ್ತವ್ಯ ಅಂತ ಲೋಕದ ಸ್ತ್ರೀಯರಿಗೆಲ್ಲ ಸಂದೇಶ ಕೊಡ್ತಾಳೆ. ಈಗೆಲ್ಲ ಹೆಣ್ಣು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದೆ ಅಲ್ವಾ? ಯಾವುದಕ್ಕೆ? ರಿಸರ್ವೇಷನ್ನಿಗೆ. ಇಲ್ಲ, ಮಾಡಲಿ, ಅವ್ರದ್ದೇನೋ ಒಂದು ಸಮಸ್ಯೆ ಇರ್ತದೆ, ಮಾಡಬೇಕು, ಅಲ್ಲಿ ಸಬಲೀಕರಣ ಆಗಬೇಕು, ಅದು ತಪ್ಪಲ್ಲ. ಅಲ್ಲಲ್ಲಿ ಶೋಷಣೆ ಆಗ್ತದೆ, ಅದು ನಿಜವಾಗಲೂ ಶೋಷಣೆ ಆಗೋದು ಸರಿಯಲ್ಲ. ಅದಕ್ಕೆ ತಕ್ಕಂತೆ ಧರ್ಮ, ದೈವ, ಆಸ್ತಿಕತೆ, ವೇದ, ನಾಡಿನ ಸಂಸ್ಕೃತಿ ಅದಕ್ಕೂ ಬೆಲೆ ಇದೆ ಅಲ್ವಾ? ಯಾವ ಮನೆಯಲ್ಲಿ ಹೆಣ್ಣು ಸಿಡಿದು ನಿಲ್ತಾಳೆ ಎಲ್ಲರೂ ದಾರಿಗೆ ಬರ್ತಾರೆ. ಹೆಣ್ಣು ಸರಿ ದಾರಿಗೆ ನಡೆದಳು, ಸಿಡಿದು ನಿಂತಲು, ಶಿಕ್ಷಣ ಕೊಟ್ಟಲು, ಉಪದೇಶ ಮಾಡಿದ್ಲು, ತಾನಾಗೆ ಎಲ್ಲರೂ ದಾರಿಗೆ ಬರ್ತಾರೆ. ಅವಳೇ ದಾರಿ ಬಿಟ್ಲು ಅಂದಲೇ ಕಾಯ್ತಾ ಇರ್ತಾರೆ ಉಳಿದವ್ರು ದಾರಿ ಬಿಡಲಿಕ್ಕೆ. ಅವಳೇ ಬಿಟ್ಲು ಅಂದರೆ ಎಲ್ಲರೂ ದಾರಿ ಬಿಡಲಿಕ್ಕೆ ಶುರು ಮಾಡ್ತಾರೆ. ಇದು ಭಾಗವತ ನಮಗೆಲ್ಲ ಸಂದೇಶ ಕೊಡ್ತದೆ. ಅವಳು ಸಿಡಿದು ನಿಂತಲು. ಹೆಣ್ಣು ಸಾಮಾನ್ಯವಾಗಿ ತವ್ರ ಮನೆಯಲ್ಲಿ ಸಿಡಿದು ನಿಲ್ಲೋದು ಭಾಳ ವಿರಳ. ಭಾಗವತ ಆ ಕಥೆಯನ್ನೇ ಹೇಳ್ತು. ತನ್ನ ತಂದೆ ಮಾಡಿದ ತಪ್ಪನ್ನು ಸುಮ್ಮನೆ ಇಲ್ಲದೇನೆ ಎಲ್ಲರ ಮಧ್ಯದೊಳಗೂ ಕೂಡ ಹೇಳಿ ತಿಳಿಸಿಬಿಟ್ಲಂತ. ನೀನೇನು ತಿಳಿದಿದ್ದಿ ನಮ್ಮ ಯಜಮಾನನ್ನ ಅಂತಾಳವಳು. ನೋಡಿ, ಯಜಮಾನನ ಪರವಹಿಸಿ ಮಾತನಾಡ್ತಾಳೆ. ಸ್ವಾರ್ಥ ಮೆರಿಲಿಲ್ಲ, ಧರ್ಮ ಮೆರಿತಾಳೆ. ಮಮಕಾರವನ್ನು ದೂರ ಸರಿಸ್ತಾಳೆ. ತಂದೆ ಅನ್ನೋ ಮಮಕಾರವನ್ನು ದೂರ ಇಡ್ತಾಳೆ. ನೀತಿಗೆ ಬೆಲೆ ಕೊಡ್ತಾಳೆ, ನ್ಯಾಯಕ್ಕೆ ಮಹತ್ವ ಕೊಡ್ತಾಳೆ, ಧರ್ಮಕ್ಕೆ ಆದರ ಮಾಡ್ರಿ ಅಂತ ಹೇಳ್ತಾಳೆ. ಯಾರು ಅಂತ ತಿಳಿದಿದ್ದಿ ಶಿವನನ್ನ ಅಂದ್ಲವಳು. ಯದ್ವ್ಯಕ್ಷರಂ ನಾಮ ಗಿರೇರಿತಂ ನೃಣ ಸಕೃತ್ ಪ್ರಸಂಗಾದಗಮಾಶು ಹಂತಿ ತತ್. ಶಿವ, ಭವ, ಮೃಡ, ಹರ ಎಲ್ಲ ಎರಡೆರಡು ಅಕ್ಷರನ. ಶಿವ, ಭವ, ಹರ, ಮೃಡ.
ಎರಡೇ ಎರಡು ಅಕ್ಷರದ ಶಿವನಾಮ ಹೇಳಿದರೆ ಲೋಕದಲ್ಲಿ ಎಂಥೆಂಥ ಮನುಷ್ಯನು ತನ್ನ ಪಾಪ ಕಳ್ಕೊಳ್ತಾನೆ. ಅಂಥ ಶಿವನ ನಾಮಕ್ಕೆ ಅಷ್ಟು ಶಕ್ತಿ ಇದೆ ಅಂದರೆ ಇನ್ನು ಶಿವನಿಗೆ ಎಷ್ಟು ಶಕ್ತಿ ಇರಬೇಡ. ಅಂಥ ಶಿವನನ್ನು ದ್ರೋಹ ಮಾಡ್ತಿದ್ದಿ, ದ್ವೇಷ ಮಾಡ್ತಿದ್ದಿ ಅಂದರೆ ನಿನಗೇನು ಶಿಕ್ಷೆ ಕೊಡಬೇಕು ಅಂತ ಕೇಳಿದ್ರಂತೆ. ಏನೂ ತಪ್ಪು ಮಾಡಿದಂಥ ಶಿವನ ವ್ಯಕ್ತಿತ್ವವನ್ನು ಹೀಗಳಿತಿದ್ದಿ ಅಂದರೆ ನಿನಗೇನು ಶಿಕ್ಷೆ ಕೊಡಬೇಕು? ಶಾಸ್ತ್ರದ ಮಾತು ಹೇಳ್ತಾಳೆ, ದೊಡ್ಡವರನ್ನು ದ್ರೋಹ ಮಾಡ್ತಿದ್ರೆ ಯಾರಾದರೂ ಅವರಿಗೇನು ದಂಡ? ಇವತ್ತು ಲೋಕದೊಳಗೆ ಎಷ್ಟು ಜನ ಎಂಥೆಂಥ ಮಹಾತ್ಮರನ್ನು ಏನೆಲ್ಲ ರೀತಿಯಿಂದ ದ್ರೋಹ ಮಾಡ್ತಿದ್ದಾರೆ ನೀವು ನೋಡಿದಿರಿ. ಮೀಡಿಯಾ ಭಾಳ ಸ್ಟ್ರಾಂಗ್ ಇದೆ ಅಂತಾರಲ್ಲ, ಯಾವುದರಲ್ಲಿ? ದೊಡ್ಡವರನ್ನು ದ್ರೋಹ ಮಾಡೋದ್ರಲ್ಲಿ. ಮೀಡಿಯಾ ಭಾಳ ಸ್ಟ್ರಾಂಗ್ ಇದೆ ಯಾವುದರಲ್ಲಿ? ಸಂಸ್ಕೃತಿಯನ್ನು ದ್ವೇಷಿಸೋದ್ರಲ್ಲಿ. ಮೀಡಿಯಾ ಬಹಳ ಸ್ಟ್ರಾಂಗ್ ಇದೆ ಯಾವುದರಲ್ಲಿ? ಭಾರತೀಯ ದೇವರನ್ನು, ದೇವತೆಗಳನ್ನು ನಿಂದಿಸೋದ್ರಲ್ಲಿ. ಇದೆಲ್ಲ ನಡೀತಾ ಇದೆ. ಅದಕ್ಕೆ ಅವತ್ತೇ ಎಚ್ಚರಿಕೆ ಕೊಟ್ಟಳು, ಇದಕ್ಕೊಂದು ದಂಡ ಹಾಕಬೇಕಲ್ವ ಹಿರಿಯರನ್ನು, ದೊಡ್ಡವರನ್ನು. ಇದು ಇಂಡಿಯನ್ ಪಿನಲ್ ಕೋರ್ಟಲ್ಲಿ ಇದೆ, ನಾವು ಹುಡುಕಿದ್ರೂ ಸಿಗಲ್ಲ ಮತ್ತೆ ನಿಮಗೆ. ಮನೆ ಒಳಗೆ ದೊಡ್ಡವರಿಗೆ ಗೌರವಿಸದೇ ಹೋದರೆ ಏನು ಶಿಕ್ಷೆ? ಯಾರಾದರೂ ಹಾಕಿಟ್ಟಿದ್ದಾರಾ? ವಿಷಯ ಹೇಳಲಿಕ್ಕೆ ಬಂದರೆ ಮನುವಾದಿ ಅಂತ ಅಂದ್ಬಿಡ್ತಾರೆ, ಆಯ್ತು ಮುಗಿತಲ್ಲಿಗೆ. ನಾಚಿಕೆ ಆಗ್ತಾ ಇಲ್ಲ ನಮಗೆ ಇವತ್ತು. ಭಾಳ ಭಾಳ ದುಸ್ಥಿತಿ ಬಂತು. ಅಪ್ಪನನ್ನು ಬೈಲಿಕ್ಕೆ ಶುರು ಮಾಡಿದ್ದಾನೆ ಮಗ. ಪಾಠ ಹೇಳಿದ ಗುರುಗಳನ್ನು ಏಕವಚನದಲ್ಲಿ ಬೈಲಿಕ್ಕೆ ಶುರು ಮಾಡಿದ್ದಾರೆ ಶಿಷ್ಯರುಗಳು. ದೊಡ್ಡ ದೊಡ್ಡ ತಪಸ್ವಿಗಳನ್ನು ಸಾವಿರಾರು ವರ್ಷ ತಪಸ್ಸು ಮಾಡಿ ಇಡೀ ಜಗತ್ತಿಗೆ ಒಳಿತಾಗಲಿ ಅಂತ ಮಾಡಿದ ಅಗಸ್ತ್ಯರು, ವಸಿಷ್ಠರು, ವಿಶ್ವಾಮಿತ್ರರು, ಇಂಥಿಂಥ ಋಷಿಗಳನ್ನು ಸ್ವಾರ್ಥಿಗಳು ಅಂತ ತೆಗಳ್ಲಿಕ್ಕೆ ಶುರು ಮಾಡಿದ್ದಾರೆ. ದೊಡ್ಡವರನ್ನು ಯಾರೂ ಮಾತಾಡೋರಿಲ್ಲ. ಅವರನ್ನು ಕಾಮುಕರು ಅಂತ ಹೇಳೋದು, ವಿಶ್ವಾಮಿತ್ರರನ್ನ ವಿಚಿತ್ರವಾಗಿ ಹೇಳೋದು, ತೋರಿಸೋದು, ಅಶ್ಲೀಲವಾಗಿ ಜಗತ್ತಿನೊಳಗೆ ತೋರಿಸ್ಲಿಕ್ಕೆ ಶುರು ಮಾಡೋದು. ಯಾರು ಹೇಳ್ತಾರೆ? ಎಲ್ಲರೂ ನಮಗೆ ಮಾನ್ಯರಲ್ವೇ ಅವರು? ನಮ್ಮ ಹಿರಿಯರು, ನಮ್ಮ ಗುರುಗಳವರು, ನಮಗೆ ವೇದ ಪರಂಪರೆಯನ್ನು ಬೆಳೆಸಿಕೊಟ್ಟವರು, ಉಳಿಸಿಕೊಟ್ಟವರು, ತಪಸ್ಸು ಮಾಡಿದವರು, ಅವರನ್ನೆಲ್ಲ ಹೀಗಳಿದ್ದಾರೆ. ಆದರೆ ಅವರಿಗೆ ಯಾವ ದಂಡ ನೀತಿಯ ಕಲಂನಲ್ಲಿ ದಂಡನೆ ಹೇಳಲಿಲ್ಲ. ಒಂದು ದೇಶದಲ್ಲಿ ಅಮ್ಮ ಬಹಳ ಬೈದ್ಲಂತೆ ಮಗನಿಗೆ, ಫೇಲ್ ಆದ ಅಂತ. ಕೂಡಲೇ ಆ ಮಗು ಫೋನ್ ಮಾಡ್ತಂತೆ ಒಂದು ನಂಬರಿಗೆ. ಫೋನ್ ಮಾಡಿದ ಕೂಡಲೇ ಅವ್ರು ಬಂದು ಅಮ್ಮನನ್ನೇ ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿಬಿಟ್ರಂತೆ. ಯಾಕೆ? ಮಗುವಿನ ಶೋಷಣೆ ಮಾಡಿದ್ವಿ ಇಂಥವೆಲ್ಲ ಲಾಗಳು ಇವೆಲ್ಲ. ಅಪ್ಪ ಜೈಲಿಗೆ ಹೋಗ್ತಿದ್ದಾನೆ, ಅಮ್ಮ ಜೈಲಿಗೆ ಹೋಗ್ತಿದ್ದಾಳೆ. ಯಾಕೆ? ಮಗು ಫೋನ್ ಮಾಡಿ ಹೇಳಿದರೆ ಮುಗಿದೋಯ್ತು. ಏನು ಅಮ್ಮನಿಗೇನು ಮಕ್ಕಳ ಮೇಲೆ ದ್ವೇಷನ? ಯಾವ ಭಾವನೆಯಿಂದ ಏನು ನಡೀತಾ ಇದೆ, ಯಾವ ರೀತಿ ಸಂಶೋಧನೆ ಆಗಬೇಕು ದಂಡ ನೀತಿಯಲ್ಲಿ, ಬಹಳ ಇದೆ ಕೆಲಸ ಮಾಡೋದು. ಭಾಗವತ ಸತಿಯ ಮೂಲಕ ಜಗತ್ತಿಗೆ ಒಂದೊಳ್ಳೆ ದಂಡ ನೀತಿಯ ಪಾಠ ಮಾಡ್ತು. ಎಲ್ಲಾದರೂ ಹಿರಿಯರನ್ನು ಬೈಯೋದು ಅಂತ ಕಂಡು ಬಂದರೆ ಸಶಕ್ತನಾದ ಒಬ್ಬ ನಾಯಕ, ದಂಡನಾಯಕ, ಆ ನಿಂದಿಸಿದ ವ್ಯಕ್ತಿಯ ನಾಲಿಗೆಯನ್ನು ಎಲ್ಲರ ಮುಂದೆ ನಿಂತು ಕತ್ತರಿಸ್ಬೇಕಂತೆ. ಅದು ಅವನಿಗೆ ಶಿಕ್ಷೆ. ಕಾರಣ ಏನು ಅಂದರೆ, ಇನ್ನೊಂದು ಸಲ ಇನ್ನೊಬ್ಬ ವ್ಯಕ್ತಿ ಆ ರೀತಿ ಅವರನ್ನು ನಿಂದೆ ಮಾಡಲ್ಲ. ಇದು ದಂಡ ನೀತಿ. ಇಲ್ಲ, ಆ ಮಾಡ್ತಾ ಇರುವ ನಿಂದೆ ಬಹಳ ಸಶಕ್ತನಿದ್ದಾನವನು, ಅವನ ನಾಲಿಗೆ ಕತ್ತರಿಸ್ಲಿಕ್ಕೆ ನಮಗಾಗಲ್ಲ ಅಂತ ಅನಿಸಿದರೆ ನಮ್ಮೆರಡು ಕಿವಿ ಆ ಕ್ಷಣಕ್ಕೆ ಮುಚ್ಚಿಕೊಂಡು ಅಲ್ಲಿದ್ದ ಜಾಗ ಖಾಲಿ ಮಾಡಬೇಕಂತ. ಇದು ಅಶಕ್ತರು ಮಾಡೋ ಕೆಲಸ. ನಾಯಕರಾದವ್ರು ಮಾಡಬೇಕು, ನಾಲಿಗೆ ಕತ್ತರಿಸ್ಬೇಕಂತೆ. ಎರಡನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಂತಾಳೆ ಸತೀದೇವಿ. ಛಿಂದ್ಯಾತ್ ಪ್ರಸಖ್ಯ ಮುಷತೀಂ ಅಸತೀಂ ಚ ಜಿಹ್ವಾಂ ಅಸತೀಂ ಜಿಹ್ವಾಂ ಛಿಂದ್ಯಾತ್ ಕರ್ಣೋಪಿಧಾಯ ನಿರಯಾತ್ ಯದಕಲ್ಪೈಷೇ ಧರ್ಮಾವಿತರ್ಯ ಸೃಣಿಭಿರ್ನೃಭಿರಸ್ಯ ಮಾನೇ. ಕರ್ಣೋಪಿಧಾಯ ನಿರಯಾತ್, ಎರಡೂ ಕಿವಿಗಳನ್ನು ಕ್ಷಣದಲ್ಲಿ ಮುಚ್ಚಿಕೊಂಡು ಕಿವಿಗೆ ಕೇಳಿಸದೇ ಇದ್ದ ಹಾಗೆ ಅವ್ರು ಮಾಡ್ತಿರೋ ದೊಡ್ಡವರ ನಿಂದೆ ನಮ್ಮ ಕಿವಿಗೆ ಬೀಳಬಾರ್ದು ಅಂತ ಕಿವಿ ಮುಚ್ಚಿಕೊಂಡು ಹೊರಟು ಬಿಡಬೇಕಂತ. ನಾವು ಯಾವತ್ತಾದರೂ ಮಾಡ್ತೇವ ಹಾಗೆ? ಎಲ್ಲಾದರೂ ದೊಡ್ಡವ್ರ ನಿಂದೆ ನಡೀತಾ ಇದೆ ಅಂದರೆ ಕಿವಿ ಮುಚ್ಚಿಕೊಳ್ತೇವ? ಮುಚ್ಚಿಕೊಳ್ಳಿಲ್ಲ ಕಿವಿ ಅಂದರೆ ಅಪರಾಧ ಆಗ್ತದಂತೆ. ಮತ್ತೆ
ನಮ್ದು ಹೆಂಗೆ ಅಂದರೆ ಯಾರನ್ನಾದರೂ ಬೈತಾ ಇದ್ದರೆ ತುಂಬ ಕಿವಿ ಶಾರ್ಪ್ ಆಗ್ತದೆ ಇತ್ತೀಚೆಗೆ. ಏನೋ ಬೈತಾ ಇದ್ರಲ್ಲ, ಅದೇ ಅವ್ರ ಬಗ್ಗೆ ಆಡ್ಕೋತಾ ಇದ್ರಿ, ನಮಗೊಂದು ಸ್ವಲ್ಪ ಹೇಳಿ ಅಂತಾರೆ. ಮತ್ತೆ ಅಲ್ಲೇನಾದರೂ ಯಾರ್ದಾದ್ರೂ ಸಂದರ್ಭ ಬಂದು ಅಲ್ಲೇ ನಿಂತು ಹೋಗಿ ಅವರು ಮನೆಗೆ ಹೋಗಿ ಇವರು ಮನೆಗೆ ಹೋದರೆ ನೆನಪಿಸ್ಕೊಂಡು ಫೋನ್ ಮಾಡ್ತಾನೆ. ಮತ್ತೆ ಅದೇನೋ ಹೇಳ್ತಾ ಇದ್ರಿ, ಸ್ವಲ್ಪ ಮಿಸ್ ಆಗೋಯ್ತು, ಮತ್ತೊಂದು ಸಲ ಹೇಳ್ರಿ ಅಂತಾನೆ. ಮತ್ತೆ ಇನ್ನೊಬ್ಬರ ಬಗ್ಗೆ, ದೊಡ್ಡವ್ರ ಬಗ್ಗೆ ಆಡ್ಕೊಳ್ಳೋದ್ರಲ್ಲಿ, ತೆಗಳೋದ್ರಲ್ಲಿ ಎಷ್ಟು ಆಸೆ, ಉತ್ಸಾಹ. ಇಷ್ಟೇ ಉತ್ಸಾಹ ದೇವ್ರ ಬಗ್ಗೆ ತೋಡ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ದೇವರೇ ಕಂಡು ಬಿಡ್ತಿದ್ದಾರೆ. ಹೇಳ್ತಾಳೆ ಸತಿ, ಎರಡೂ ಕಿವಿ ಮುಚ್ಚಿಕೊಂಡು ಹೋಗಬೇಕು ಅಂತಿದೆ, ಅಂಥದ್ದು ನೀನು. ನಾಲಿಗೆ ಕತ್ತರಿಸ್ಬೇಕು ಅಂತಿದೆ, ಅಂಥದ್ದು ನೀನು ದಕ್ಷ. ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದು, ಇಂಥ ಮಾನದಲ್ಲಿದ್ದು, ಇಷ್ಟು ದೇವತೆಗಳ ಸಭೆಯೊಳಗಿದ್ದು ಶಿವ ಯಾರು ಅಂತ ಅವನ ಪರಿಚಯ ಮಾಡಿಕೊಳ್ಳಿಕ್ಕಾಗದೆ ಸರಿಯಾಗಿ ಮಹಾತ್ಮ ಅಂತ ಗೊತ್ತಿದ್ರೂ ಅವನನ್ನು ದ್ವೇಷ ಮಾಡ್ತಿದ್ದೀಯಲ್ಲೋ, ನಿನಗೇನು ಶಿಕ್ಷೆ ಆಗಬೇಕು ಅಂತ ಕೇಳಿದ್ಲಂತ. ಮನಸ್ಸು ಮಾಡಿದರೆ ಸತೀದೇವಿ ಕಣ್ಣು ಕೆಂಪು ಮಾಡಿ ಕಣ್ಣಿನಿಂದಲೇ ಬೆಂಕಿ ಸೃಷ್ಟಿ ಮಾಡಿಕೊಂಡು ದಕ್ಷನನ್ನು ಬೂದಿ ಮಾಡ್ಬೋದಾಗಿತ್ತಂತ. ಆದರೆ ಮಾಡಲಿಲ್ಲ. ಲೋಕಕ್ಕೆ ಶಿಕ್ಷಣ ಕೊಡಬೇಕು ಅಂತ ದಂಡ ನೀತಿಯ ವಿವರಣೆ ಕೊಟ್ಟಳು, ಪಾಠ ಹೇಳಿದ್ಲು. ಅಪರಾಧದ ಪ್ರಜ್ಞೆ ಮೂಡಿಸ್ಬೇಕು. ಒಬ್ಬ ಮನುಷ್ಯ ಅಪರಾಧ ಮಾಡೋದು ಸಹಜ, ಆದರೆ ಆ ಭಾವ ಅವನಲ್ಲಿ ಹುಟ್ಟಿಸಿ ಮತ್ತೆ ಅದನ್ನು ಮಾಡದೇ ಇರೋ ಹಾಗೆ ಮಾಡೋದಿದೆಯಲ್ಲ, ಅದು ದೊಡ್ಡದಂತ. ಇದು ಭಾಗವತ ಮಾಡ್ತದೆ. ಅಪರಾಧನೇ ಮಾಡದೇ ಇರೋದು ಬಹಳ ಎ ಗ್ರೇಡ್ ಲೆವೆಲಲ್ಲಿ ಇರ್ತಾರೆ, ಅವರು ಅಪರಾಧನೇ ಮಾಡಲ್ಲ. ಈ ಬಿ ಮತ್ತು ಸಿ ಗ್ರೇಡ್ನಲ್ಲಿದ್ದವ್ರದ್ದು ಹಾಗಾಗಲ್ಲ, ಅಪರಾಧ ಮಾಡ್ತಾರೆ. ಕೈ ಮೀರಿ ನಡೀತದೆ, ತಿಳಿಯದೇ ನಡೀತದೆ, ಯಾವುದೋ ಕಾರಣದಿಂದ ನಡೀತದೆ ಅಪರಾಧ. ಮತ್ತೊಮ್ಮೆ ಮಾಡದೇ ಇರೋ ಹಾಗೆ ಅವರಿಗೆ ಆ ಭಾವ ಹುಟ್ಟಿಸೋದಿದೆಯಲ್ಲ, ಅದು ದೊಡ್ಡದು. ಭಾಗವತದ ಮುಖ್ಯ ಕಾರ್ಯನೇ ಅದು. ವ್ಯಕ್ತಿ ಅಪರಾಧ ಮಾಡಿದ್ದಾನೆ, ಅವನಿಗೆ ಆ ಭಾವ ಹುಟ್ಟಿಸ್ಬೇಕು, ನಾನು ಅಪರಾಧ ಮಾಡಿದೆ ಅಂತನ್ನೋ ಪ್ರಜ್ಞೆ ಜಾಗೃತ ಆಗಬೇಕು. ಅದಕ್ಕೆ ತಕ್ಕಂತೆ ಮಾತನ್ನಾಡಬೇಕು. ಹಾಗೆ ಮಾತನಾಡಿದ್ಲು ಸತೀದೇವಿ. ನೋಡಿ, ಒಬ್ಬ ಮಗಳಾಗಿ ತನ್ನ ತಂದೆಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅಷ್ಟು ತುಂಬಿದ ಋತ್ವಿಜರ ಮಧ್ಯದ ಸಭೆ ಒಳಗೇನೆ ನೀನು ಅಪರಾಧ ಮಾಡಿದ್ದೀ ಅಂತ ಎಚ್ಚರಿಸಿಬಿಟ್ಲಂತ. ನಡೀತಿದ್ದದ್ದು ಯಾಗ. ಆ ಯಾಗ ಮಾಡಬೇಕು ಅಂತ ಹೇಳ್ತಾ ಇರೋದು ವೇದ. ವೇದದ ಬಗ್ಗೆ ಗೌರವ ಇಟ್ಟುಕೊಂಡಿದ್ದಿ ಅಂದ ಮೇಲೆ ವೇದದಲ್ಲಿ ಹೇಳಿದಂತೆ ಎಲ್ಲರಿಗೆ ಆಹುತಿ ಕೊಡಬೇಕಾದದ್ದು ಧರ್ಮ ಅಲ್ವೇನೋ ದಕ್ಷ, ಅದನ್ನು ಮೀರಿ ನಡೀತೀಯ ಅಂತ ಕೂಗಿದ್ಲಂತ. ನಿನ್ನಂಥವಳ ಮಗಳಾಗಿ ಹುಟ್ಟಬಾರ್ದಿತ್ತು ಅಂದ್ಬಿಟ್ಲು. ನಾನು ಮನೆಗೆ ಹೋದರೆ ಶಿವ ನನ್ನನ್ನು ಆದರ ಮಾಡ್ತಾನೆ, ಬರಮಾಡ್ಕೊಳ್ತಾನೆ. ಅವನು ಬೇಡ ಬೇಡ ಅಂದರೂ ನಾನು ಹೇಳಿ ಬಂದೆ ಹೋಗ್ತೇನೆ ಅಂತ, ಆದರೆ ಬರಮಾಡ್ಕೊಳ್ತಾನೆ. ಒಂದು ನನಗೆ ಅಳಕಿದೆ ಅಂದ್ಲಂತ. ನನ್ನನ್ನು ದಿನನಿತ್ಯ ದಾಕ್ಷಾಯಿಣಿ ಅಂತ ಕರೀತಾನೆ ನನ್ನ ಯಜಮಾನ. ದಾಕ್ಷಾಯಿಣಿ ಅನ್ನೋ ಹೆಸರಿನಲ್ಲಿ ನಿನ್ನ ಹೆಸರು ಸೇರಿಕೊಂಡಿದೆ. ನೀನು ನೋಡಿದರೆ ಅವನನ್ನು ದ್ರೋಹ ಮಾಡುವನು. ಆ ಹೆಸರು ನನ್ನ ಯಜಮಾನನ ಬಾಯಲ್ಲಿ ಬರೋದು ಬೇಡ ಅಂದ್ಲಂತ. ಎಲ್ಲಿವರೆಗೂ ಹೋಗಿದ್ದಾಳೆ ನೋಡಿ. ಮಹಾತ್ಮರನ್ನು ದ್ರೋಹ ಮಾಡುವವನು ಮಹಾತ್ಮರ ಬಾಯಲ್ಲಿ ಹೆಸರು ತಗೊಳ್ಳೋ ಹಾಗಾದರೆ ಅದು ನಿನಗೆ ಕೀರ್ತಿ ಬರ್ತದೆ. ಹಾಗಾಗಿ ನಿನ್ನಂಥ ಮಹಾತ್ಮರ ದ್ರೋಹಿ ಹೆಸರು ನನ್ನ ಯಜಮಾನನ ಬಾಯಲ್ಲಿ ಬರಬಾರದು ಅಂದ್ಲಂತ. ನನಗೆ ಈ ಸಂಬಂಧ ಬೇಡ. ನಾನು ಯಜಮಾನ ನನ್ನನ್ನು ಆದರ ಮಾಡಿ ಕರಿತಾನಾದರೂ ಹೋಗಬೇಡ ಅಂತ ಹೇಳಿದರೂ ಅವನ ಮಾತು ಮೀರಿ ಬಂದುಬಿಟ್ಟೆ. ಆ ಮೀರಿ ಬಂದದ್ದಕ್ಕಾದರೂ ನನಗೀಗ ದುಃಖ ಆಗ್ತಾ ಇದೆ, ಯಜಮಾನನ ಮಾತು ಮೀರಿ ಬಂದಲ್ಲ ಅಂತ. ಮುಂದಾಲೋಚನೆ ಮಾಡೇ ಹೇಳಿದ್ದ ಶಿವ ನನಗೆ ಹೋಗಬೇಡ ಸತಿ, ನಿನಗೆ ಅವಮಾನ ಆಗ್ತದೆ, ನಿನ್ನ ಮನಸ್ಸಿಗೆ ಖೇದ ಆಗ್ತದೆ ಅಂತ ಹೇಳಿದ್ದ. ಆದರೂ ಮೀರಿ ಬಂದುಬಿಟ್ಟೆ. ನನಗಿನ್ನು ಅವನ ಮನೆಗೆ ಹೋಗಲಾರೆ ಇಚ್ಛೆ ಇಲ್ಲ. ಜನ್ಮಾಂತರದಲ್ಲಿ ಶಿವನನ್ನು ಪಡೆದೇನು, ತಪಸ್ಸು ಮಾಡಿ ಪಡೆದೇನು, ಆದರೆ ಈ ದೇಹ ನಿನ್ನಿಂದ ಬಂದದ್ದಂತೂ ನನಗೆ ಬೇಡ ಅಂತ ದೇಹದೊಳಗೆ ಒಂದು ಅಗ್ನಿ ಸೃಷ್ಟಿ ಮಾಡಿಕೊಂಡ್ಲಂತ. ಅಲ್ಲಿ ಹೋಮದ ಕುಂಡದ ಅಗ್ನಿ ಇತ್ತು, ಆ ಅಗ್ನಿ ಬೇಡ ಅಂದ್ಲವು. ತನ್ನ ದೇಹದಲ್ಲೇ ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡ್ಲು ಅಂತಾರೆ ಹಿರಿಯರು. ಆ ಅಗ್ನಿಯಲ್ಲೂ ಶಿವನನ್ನು ಸ್ಮರಣೆ ಮಾಡಿದ್ಲಂತೆ. ಮತ್ತೆ ಯಜಮಾನನನ್ನು ಸ್ಮರಣೆ ಮಾಡಿ ದೇಹವನ್ನು ಅಗ್ನಿಗೆ ಆಹುತಿಯಾಗಿ ಕೊಟ್ಬಿಟ್ಲಂತೆ. ಅವಳೇ ಮುಂದೆ ಹಿಮವತ್ ಪರ್ವತದ ಮಗಳಾದ್ಲು ಸತಿ. ಶಿವನ ಸ್ಮರಣೆ ಮಾಡ್ತಾ ದೇಹ ಬಿಟ್ಟಿದ್ಲಾದ್ರಿಂದ ಪಾರ್ವತಿ ಅಂತ ಪರ್ವತನ ಮಗಳಾದಾಗ ಪುನಃ ತಪಸ್ಸು ಮಾಡಿ ಅದೇ ಶಿವನನ್ನೇ ಕಲ್ಯಾಣ ಮಾಡಿಕೊಂಡಂತೆ.
ಇದು ಅವಳಿಗೆ, ಶಿವನಿಗೆ ಪಾರ್ವತಿ ಕಲ್ಯಾಣ, ಇದು ಕಥೆ ಮುಂದುವರೆದ ಭಾಗ. ಈ ರೀತಿ ದೇಹ ಬಿಟ್ಲು ಸತಿ ಅಂತ ಶಿವನಿಗೆ ವಿಷಯ ಮುಟ್ತು. ಶಿವ ಬಂದ ವೀರಭದ್ರನಾಗಿ ಯುದ್ಧ ಮಾಡಿದ. ಯಾರ್ಯಾರು ದಕ್ಷನಿಗೆ ಸಹಾಯ ಮಾಡ್ತಿದ್ರೋ ಅವರ ತಲೆ ಕತ್ತರಿಸಿದ, ಕಾಲು ಕತ್ತರಿಸಿದ, ಕಣ್ಣು ತೆಗೆದ, ಹಲ್ಲು ಮುರಿದ. ದಕ್ಷನೂ ಯುದ್ಧ ಮಾಡ್ತೀನಿ ಅಂತ ಬಂದ ವೀರಭದ್ರನ ಜೊತೆಗೆ ಶಿವ ಅವನ ಜೊತೆಗೆ ಯುದ್ಧ ಮಾಡ್ತಾ ಅವನನ್ನು ಕೆಳಗೆ ದಬ್ಬಿ ತಳ್ಳಿ ಅವನ ಎದೆ ಮೇಲೆ ಕಾಲು ಊರಿ ಶಿವ ಅವನ ತಲೆ ಕತ್ತರಿಸಿ ಅಲ್ಲೇ ಇದ್ದ ಅಗ್ನಿಯಲ್ಲಿ ಅದನ್ನು ಆಹುತಿಯಾಗಿ ಕೊಟ್ಬಿಟ್ನಂತೆ. ದಕ್ಷನ ರುಂಡ ಹೋಯ್ತು, ಮುಂಡ ಮಾತ್ರ ಒದ್ದಾಡ್ತಿತ್ತಂತೆ. ವಿಲಿ 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 ಒದ್ದಾಡ್ತಾ ಇದೆ ಮುಂಡ. ಆಗ ಶಿವ ತಪಸ್ಸಿಗೆ ಹೋದ. ತಪಸ್ಸು ಮಾಡ್ತಿದ್ದ ಶಿವನ ಬಳಿಗೆ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡಿ, ಶಿವ ಶಾಂತನಾಗಪ್ಪ, ಇದು ಪ್ರಳಯ ಕಾಲ ಏನಲ್ಲ, ಹೆಣ್ಣು ಕೊಟ್ಟು ಮಾವನ ತಲೆ ಕತ್ತರಿಸಿ ಬಂದಿದ್ದಿ, ಅವ ಯಾಗ ಮಾಡಲಿಕ್ಕೆ ಹೋದವನು ಯುದ್ಧ ಮಾಡಿಬಿಟ್ಟ ಅಂತಂದ್ರಂತೆ. ಮನೆಯಲ್ಲಿ ಯಾಗ ಮಾಡಲಿಕ್ಕೆ ತಾನೇ ಹೋದದ್ದು ದಕ್ಷ, ಪರ್ಯವಸಾನ ಆದದ್ದು ಯುದ್ಧದಲ್ಲಿ. ಯಾಕೆ ಹೀಗಾಯಿತು? ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗಲೂ ಕೆಟ್ಟ ಪರ್ಯವಸಾನ ಯಾಕಾಗ್ತದೆ? ಒಳಗಡೆಯಲ್ಲಿ ಸಂಕಲ್ಪ ಶುದ್ಧಿ ಇಲ್ಲ ಅಂದರೆ ಹೀಗಾಗ್ತದೆ ಅಂತದೆ ಭಾಗವತ. ಮಾಡಬೇಕು ಅಂತ ಹೊರಟಿದ್ದು ಒಳ್ಳೆಯದನ್ನೇ, ಆದರೆ ಮನಸ್ಸಿನಲ್ಲಿದ್ದ ಸಂಕಲ್ಪ ಶಿವನಿಗೆ ಅವಮಾನ ಮಾಡಬೇಕು ಅಂತ ಇತ್ತಂತೆ. ಆ ಸಂಕಲ್ಪ ಸರಿ ಇಲ್ಲದಿದ್ದಕ್ಕೆ ದಕ್ಷನ ತಲೆ ಕತ್ತರಿಸ್ಕೊಳ್ಳೋ ಹಾಗಾಯಿತು. ಬ್ರಹ್ಮ ಹೇಳ್ದ, ಎಷ್ಟೇ ಆಗಲಿ ಒಳ್ಳೆಯವನೇ, ಒಂದು ಹೊಸ ತಲೆ ಆದರೂ ಅವನಿಗೆ ಅಂಟಿಸು, ಅವನು ತಿದ್ದುಕೊಳ್ತಾನೆ ಅಂತಂದು. ಅಲ್ಲೊಂದು ಆಡಿತ್ತು, ಬ್ರಹ್ಮನ ಮಾತು ಮೀರಬಾರ್ದು ಅಂತ ಆಡಿನ ತಲೆ ಕತ್ತರಿಸಿ ದಕ್ಷನ ಮುಂಡವನ್ನು ಆಡಿನ ತಲೆಯೊಂದಿಗೆ ಜೋಡಿಸಿದ್ನಂತ. ಅದು ಶಿವನಿಗಷ್ಟೇ ಬರ್ತದೆ, ಬೇರೆಯವರು ಮಾಡಲಿಕ್ಕೆ ಹೋಗಬಾರ್ದು. ಹಿಂಗೆ ನೀವು ದೊಡ್ಡವ್ರು ದ್ರೋಹ ಮಾಡ್ತಿದ್ದೀರಿ, ಬರ್ರಿ ನಿಮ್ಮ ತಲೆ ಕತ್ತರಿಸ್ತೇನೆ ಅಂತೇಳಿ ಅವ್ರ ರುಂಡ ಕತ್ತರಿಸಿ ಆಮೇಲೆ ಮತ್ತೆ ಯಾವ ಆರ್ಥೋಪೆಟಿಕ್ಕಿಗೆ ಹೋಗಿ ಅದನ್ನು ಜೋಡಿಸ್ಕೊಂಬರ್ತೀರಿ. ಬೇರೆಯವರಿಗೆ ಆಗಲ್ಲ, ಅದು ಆ ಶಿವನಿಗೆ ಸರಿ. ಶಿವ ಮೃತ್ಯುಂಜಯ. ಮೃತ್ಯುಂಜಯ ನಿನ್ನ ಉತ್ತಮ ಪದವಿಯ ಭೃತ್ಯನು ಸರ್ವತ್ರ. ಮೃತ್ಯುಂಜಯ ಶಿವ ಎಲ್ಲರ ಮೃತ್ಯುವನ್ನು ಗೆಲ್ಲಬಲ್ಲ, ಎಲ್ಲರನ್ನ ಮೃತ್ಯುವಿನಿಂದ ಗೆಲ್ಲಿಸಬಲ್ಲ. ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಅಂತ ಅದಕ್ಕೆ ಅವನಿಗೆ ಹೇಳೋದು ಮೃತ್ಯು. ಆ ಮೃತ್ಯುವಿಗೆ ಮೃತ್ಯು ನರಸಿಂಹ. ಉಗ್ರಂ ವೀರಂ ಅದನ್ನು ಹೇಳ್ತಾರೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋ. ನೋಡಿ ಅಲ್ಲೂ ಬಂದಿದೆ, ಮೃತ್ಯುವಿನಿಂದ ಕಾಪಾಡುವನು, ಅಪಮೃತ್ಯುವಿನಿಂದ. ಅದನ್ನು ಮೃತ್ಯುಂಜಯ ಮಂತ್ರ ಅಂತ ಹೇಳಿದರು ಅದಕ್ಕೆ ಹಿರಿಯರು. ಮೃತ್ಯು ಗೆಲ್ಲಿಸುವ ಶಕ್ತಿ ಶಿವನಿಗಿದೆ. ರುಂಡ ಕತ್ತರಿಸಿಯೂ ಮರಣ ಆಗಲಿಲ್ಲ ದಕ್ಷನಿಗೆ. ಆಶ್ಚರ್ಯ ಅಲ್ವೇ? ರುಂಡ ಕತ್ತರಿಸಿ ಅಗ್ನಿಯಲ್ಲಿ ಆಹುತಿ ಹಾಕಿದರೂ ದಕ್ಷನಿಗೆ ಮರಣ ಬಂದಿಲ್ಲ. ಅದಕ್ಕೆ ಅವನು ಎಲ್ಲಿ ಕತ್ತರಿಸ್ಬೇಕೋ ಅಲ್ಲೇ ಕತ್ತರಿಸಿದ್ದಾನೆ. ಅದಕ್ಕೆ ಆಡಿನ ತಲೆ ಅಂಟಿಸಿದ ಕೂಡಲೇ ಮತ್ತೆ ಚಿಗುರುತ್ತಂತೆ ತಲೆ. ಕೂಡಲೇ ಎದ್ದು ನಿಂತ ದಕ್ಷ ಕೈ ಮುಗುದ ಶಿವನಿಗೆ ಸ್ತೋತ್ರ ಮಾಡ್ತಾ ಹೇಳ್ತಾನೆ, ಶಿವ ಮಹಾನುಭಾವ, ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮಯಿ ಭೃತೋ ಯದಪಿ ಪ್ರಲಬ್ಧಃ ನ ಬ್ರಹ್ಮ ಬಂಧುಷು ಚ ವಾಂ ಭಗವನ್ನವಜ್ಞಾ ತುಭ್ಯಂ ಹರೇಶ್ಚ ಕುತಯೇವ ಧೃತವ್ರತೇಷು. ನೋಡಿ ಭಾಗವತ ಶ್ಲೋಕಗಳೆಲ್ಲ ಎಷ್ಟು ಆನಂದ ಇದೆ. ಭೂಯಾನ್ ಅನುಗ್ರಹ ಭವತಾ ಮಯಿ ಕೃತಃ. ಹೇ ಶಿವ, ನನ್ನ ಮೇಲೆ ಬಹಳ ದೊಡ್ಡ ಅನುಗ್ರಹ ಮಾಡಿದಿ. ನಾನು ಮಾಡಿದ ತಪ್ಪಿಗೆ ನನಗೆ ಸರಿಯಾದ ದಂಡ ಹಾಕಿದಿ. ನೋಡಿ ಈ ಭಾವ ಬರಬೇಕು. ಕೆಲವರಿಗೆ ದಂಡ ಹಾಕಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ. ಇವತ್ತು ನಾವು ಯಾರಿಗೋ ದ್ರೋಹ ಮಾಡಿದ್ದೇವೆ, ಅದಕ್ಕೆ ನಮಗೊಂದು ದೊಡ್ಡ ದಂಡ ಹಾಕಿರ್ತಾನೆ, ಶಿಕ್ಷೆ ಕೊಟ್ಟಿರ್ತಾನೆ, ದುಃಖ ಕೊಡ್ತಿರ್ತಾನೆ. ನಮಗಿದು ದಂಡ ಹಾಕಿದಾನೆ ದೇವರು ಅಂತ ಭಾವ ಬರ್ತಿರಲ್ಲ. ಇನ್ನೂ ನಾವು ನಮ್ಮ ತಲೆ ಒಳಗೆ ಯೋಚನೆ ಮಾಡ್ತಿರ್ತೀವಿ, ಏನೇ ಆಗಲಿ ದೇವ್ರು ಹೀಗೆ ಮಾಡಬಾರ್ದಾಗಿತ್ತು ಬಿಡ್ರಿ, ದೇವರಿಗೆ ಹೇಳ್ತಾನೆ. ಮತ್ತೆ ಇದನ್ನೆಲ್ಲ ಕೊಟ್ಟ
ಇದೊಂದು ಕೊಟ್ಟುಬಿಟ್ಟಿದ್ರೆ ಸರಿ ಇರ್ತಿತ್ತು. ಏನೇ ಆಗಲಿ ದೇವರು ನನಗೆ ಹೀಗೆ ಮಾಡಬಾರ್ದು, ದೇವರಿಗೆ ಹೇಳೋಲಿಕ್ಕೆ ಹೋಗಿರ್ತಾನೆ ನೀವು. ನೀನೊಂದು ತಪ್ಪು ಮಾಡಿದ್ದಿ, ಅದಕ್ಕೆ ನಾನಿನ್ನೂ ಅದನ್ನು ಕೊಟ್ಟಿಲ್ಲ ಅಂತ ದೇವರು ಸೂಚನೆ ಮಾಡ್ತಿರ್ತಾನೆ. ಅಥವಾ ಕೊಟ್ಟದ್ದನ್ನು ಕಸ್ಕೊಂಡಿರ್ತಾನೆ, ಕಸ್ಕೊಂಡು ಯಾಕೆ ಪರೀಕ್ಷೆ ಮಾಡ್ತಿರ್ತಾನೆ, ನೋಡೋಣ ಈಗಲಾದರೂ ನನ್ನ ದಾರಿಗೆ ಬರ್ತಾನಿವ ಅಂತ. ಯೋಚನೆಗಳು ಬದಲಾಗದೇ ಇದ್ದರೆ ನಾವ್ಯಾರೂ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಈ ಮಾತಿನಲ್ಲಿ ತಿಳಿಸ್ತದೆ. ಹೌದು, ನನ್ನ ತಲೆ ನೀನು ಕತ್ತರಿಸಿದ್ದು ನನಗೆ ಹಾಕಿದ ದಂಡ, ಶಿಕ್ಷೆ, ನಾನು ಅದನ್ನು ಒಪ್ಪಿಕೊಳ್ಬೇಕು. ಹಳೆ ತಲೆ ಇದ್ದಿದ್ದರೆ ಇನ್ನೂ ಎಷ್ಟು ತಪ್ಪು ಮಾಡ್ತಿದ್ದೋ ಏನೋ ಅನ್ನಂತೆ. ಹೊಸ ತಲೆ ಅಂಟಿಸಿದ್ದೇ ಒಳ್ಳೆಯದಾಯಿತು ಅಂತ. ಹೊಸ ತಲೆ ಅಂಟಿಸಿ ನನ್ನನ್ನು ಸರಿ ದಾರಿಗೆ ತಂದಿದ್ದಿ, ನಾನು ಮಾಡಬಾರ್ದಾಗಿತ್ತು ನಿನ್ನನ್ನು ದ್ರೋಹ ಅಂತ ಒಪ್ಪಿಕೊಂಡ. ಶಿವ ಅವನ ಮೇಲೆ ಕರುಣೆನೇ ತೋರಿದ. ಈ ಕಥೆ ಭಾಗವತದಲ್ಲಿ ಬರ್ತದೆ. ಈ ಚರಿತ್ರೆಯನ್ನು ನಾವು ಶ್ರವಣ ಮಾಡಿ ಸಂದೇಶ ತಿಳಿದು ನಮ್ಮನ್ನು ಬದಲಾಯಿಸಿಕೊಳ್ಳೋ ಪ್ರಯತ್ನ ಮಾಡಬೇಕು. ದಕ್ಷನ ತಲೆ ಕತ್ತರಿಸಿದ್ರದ್ದು ಕಾರಣ ಏನು? ಶಿವನಂಥ ದೊಡ್ಡವರನ್ನು ದ್ರೋಹ ಮಾಡಿತ್ತು. ಸತೀದೇವಿ ದೇಹ ಬಿಡುವಂತಾದದ್ದಕ್ಕೆ ಕಾರಣ ಏನು? ದಕ್ಷನಂಥ ಮಹಾತ್ಮರ ದ್ರೋಹಿಯಿಂದ ಬಂದ ದೇಹ ಬೇಡ ಅಂತ ಒಂದು. ಇನ್ನೊಂದು, ನಾನು ನಮ್ಮ ಯಜಮಾನ ಹೇಳಿದರೂ ಹೋಗಬೇಡ ಅಂತ ಮೀರಿ ಬಂದಲ್ಲ ಅಂತ ಪತಿ ಆಜ್ಞಾ ಉಲ್ಲಂಘನದ ದೋಷ. ಹೆಣ್ಣದನ್ನು ಮಾಡಬಾರ್ದು. ಇನ್ನೊಂದು, ಸ್ವತಃ ಸತಿ ಮಹಾತ್ಮರನ್ನು ದ್ರೋಹ ಮಾಡಿದರೆ ಏನು ಶಿಕ್ಷೆ ಅಂತನ್ನೋದನ್ನು ಹೇಳಿದ್ದು. ಶಿವ ಸತಿಗೆ ಉಪದೇಶ ಮಾಡ್ತಾ 6 ಮದಗಳು ಮನುಷ್ಯನನ್ನು ಯಾವತ್ತೂ ಏಳಿಗೆಯಿಂದ ವಂಚಿತರನ್ನು ಮಾಡ್ತದೆ, ಅದಕ್ಕೆ 6 ಮದಕ್ಕೆ ಒಳಗಾಗಬಾರ್ದು. ವಿದ್ಯಾಮದ, ವಿತ್ತದ ಮದ, ತಪಸ್ಸಿನ ಮದ, ಈ ಮದಭರಿತರಾಗಬಾರ್ದು. ಮದ ಮನುಷ್ಯನನ್ನು ಏಳಿಗೆಯಿಂದ ದೂರ ಮಾಡ್ತದೆ ಎನ್ನುವ ಎಚ್ಚರಿಕೆಯ ಪಾಠ. ಇದು ಎಲ್ಲದಕ್ಕಿಂತಲೂ ಭಾಗವತ ಮತ್ತೊಂದು ವಿಷಯ ಹೇಳ್ತದೆ. ಶಿವನಿಗೆ ಸತಿ ಕೇಳಿದ್ಲು, ನೀವವತ್ತು ಧ್ಯಾನ ಮಾಡ್ತಿದ್ದೆ ಅಂತಂದ್ರಲ್ಲ, ಯಾರನ್ನು ಧ್ಯಾನ ಮಾಡ್ತಿದ್ರು ಇಲ್ಲಂತ. ನಿಮ್ಮನ್ನೇ ಲೋಕದಲ್ಲಿ ಎಲ್ಲರೂ ಧ್ಯಾನ ಮಾಡೋರು, ನೀವು ಧ್ಯಾನ ಕೂತಿದ್ರಿ ಅಂದ್ರೆ ಯಾರನ್ನ ಅಂತ ಕೇಳಿದ್ವಿ. ಆಗ ಶಿವನ ಬಾಯಲ್ಲಿ ಒಂದು ಉತ್ತರ ಬಂತಂತೆ. ನಾನು ಧ್ಯಾನ ಮಾಡ್ತಾ ಇದ್ದದ್ದು ಬೇರೆ ಇನ್ಯಾರನ್ನಲ್ಲ, ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಅಧೋಕ್ಷಜ, ಶ್ರೀಮನ್ನಾರಾಯಣನಿಗೆ ಅಧೋಕ್ಷಜ ಅಂತ ಹೆಸರು. ಅವನ ಧ್ಯಾನ ಮಾಡ್ತಾ ಮಾಡ್ತಾ ಮೈಮರೆತಿದ್ದೆ ಅಂತ ಶಿವ ಹೇಳಿದ. ನೋಡಿ, ಶಿವನೇ ಸ್ವತಃ ಭಗವಂತನನ್ನು ಧ್ಯಾನ ಮಾಡ್ತಿದ್ದೆ ಅಂತ ಹೇಳಿದ್ದ ಮಾತು ಸತಿಗೆ ಭಾಗವತದಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಶಿವನಿಗಿಂತ ಸರ್ವೋತ್ತಮನಾದವನು ಒಬ್ಬ ಇದ್ದಾನೆ, ಧ್ಯಾನ ಮಾಡಿಸ್ಕೊಳ್ಳೋನು. ಅವನು ಅಧೋಕ್ಷಜ ನಾರಾಯಣ. ಅವನ ಮಹಿಮೆಯನ್ನು ಅರಿಬೇಕು. ಅವನ ಧ್ಯಾನ ಮಾಡ್ತಿದ್ದೆ ಅಂತ ಹೇಳಿದ್ರಿಂದಲೇ ಅವನ ಪಾರಮ್ಯವನ್ನು ಭಾಗವತ ಹೇಳಿದಾಗಾಯಿತು. ಇದು ಒಂದು ಅಂಶ ವಿಶೇಷ ಇಲ್ಲ. ಹರಿಯ ಪಾರಮ್ಯವನ್ನು ಪುರಾಣ ನಮಗೆ ಸಮರ್ಥನೆ ಮಾಡ್ತದೆ. ಇನ್ನೂ ಒಂದು ವಿಶೇಷ, ದಕ್ಷನ ಯಜ್ಞ ಎಲ್ಲ ಧ್ವಂಸ ಆದಮೇಲೆ ಮೇಲೆ ಹೋದ್ರಂತೆ ದೇವತೆಗಳು. ಚತುರ್ಮುಖ ಬ್ರಹ್ಮನ ಹತ್ರ, ವಿಷ್ಣುವಿನ ಹತ್ರ ಬಂದರು. ಇಬ್ಬರನ್ನೂ ಕೇಳಿದ್ರಂತೆ ಸಲಿಗೆಯಿಂದ, ನಿಮ್ಮಿಬ್ಬರಿಗೂ ದಕ್ಷನ ಮನೆಯಿಂದ ಯಜ್ಞಕ್ಕೆ ಆಹ್ವಾನ ಬಂದಿತ್ತೋ ಇಲ್ಲೋ? ವಿಷ್ಣುನೂ ಹೇಳ್ದ ಬಂದಿತ್ತು ಅಂದ, ಬ್ರಹ್ಮನೂ ಹೇಳ್ದ ಬಂದಿತ್ತು ಅಂದ. ಶಿವನಿಗೇನೋ ಆಹ್ವಾನ ಬಂದಿಲ್ಲ, ಎಲ್ರಿಗೂ ಗೊತ್ತಾಗಿತ್ತು. ಇವರಿಬ್ಬರಿಗೆ ಹೋದದ್ದು ಗೊತ್ತಿದೆ, ಅದಕ್ಕೆ ಕೇಳಿದರು ಬಂದಿತ್ತು. ಹಾಗಾದರೆ ನೀವಿಬ್ಬರು ಯಾಕೆ ಯಾಗಕ್ಕೆ ಬರಲಿಲ್ಲ ಅಂತ ಕೇಳಿದ್ರಂತೆ. ಅದಕ್ಕೆ ವಿಷ್ಣು ಹೇಳ್ತಾನೆ, ಬ್ರಹ್ಮ ಹೇಳ್ತಾನೆ, ಯಾಗಕ್ಕೆ ನಾವೇನೋ ಹೋಗೋಣ ಅಂತ ಹೊರಟಿದ್ವಿ, ಶಿವನಿಗೆ ಆಹ್ವಾನ ದಕ್ಷ ಕೊಟ್ಟಿಲ್ಲ ಅಂತ ವಿಷಯ ಬಂತು, ಅದಕ್ಕೆ ನಾವಿಬ್ಬರು ಬರಲಿಲ್ಲ ಅಂದ್ರಂತ. ಈ ಒಗ್ಗಟ್ಟನ್ನು ಜಗತ್ತಿಗೆ ತಿಳಿಸ್ಬೇಕಾಗಿದೆ. ಶಿವನ ಮನೆಗೆ ಆಹ್ವಾನ ಬರದೇ ಹೋದರೆ ವಿಷ್ಣುನೂ ಆ ಮನೆಗೆ ಯಾಗಕ್ಕೆ ಬರಲಾರ. ಎಂಥ ಅದ್ಭುತವಾದ ಸಂದೇಶ. ಕೆಲವರಿಗೆ ನಾವೆಲ್ಲ ಶಿವಭಕ್ತರು ಅಂತ ಭಾರಿ ಅಭಿಮಾನ. ಅದಕ್ಕೆ ಅವರು ವಿಷ್ಣು ಭಕ್ತರನ್ನು ವಿಷ್ಣುನನ್ನು ದ್ವೇಷ ಮಾಡ್ತಿರ್ತಾರೆ. ಕೆಲವರಿಗೆ ನಾವು ವಿಷ್ಣು ಭಕ್ತರು ಅಂತ ಅಭಿಮಾನ.
ಅವರೆಲ್ಲ ಶಿವನನ್ನು ಶಿವಭಕ್ತರನ್ನು ದ್ವೇಷ ಮಾಡ್ತಿರ್ತಾರೆ. ನಮಗೆ ಶಿವ ಬೇಡ ಶಿವ ಬೇಡ ಅಂತಿರ್ತಾರೆ. ಆದರೆ ಭಾಗವತ ಹೇಳ್ತದೆ, ನೀವು ಶಿವನ ಭಕ್ತಿ ಮಾಡಿ ವಿಷ್ಣು ಭಕ್ತರನ್ನು ದ್ವೇಷಿಸಿದರೆ ಶಿವನೂ ಬರಲಾರ ವಿಷ್ಣುನೂ ಬರಲಾರ. ನೀವು ವಿಷ್ಣು ಭಕ್ತರು ಅಂತ ಅಭಿಮಾನದಿಂದ ಶಿವನನ್ನು ಶಿವಭಕ್ತರನ್ನ ಪೂಜೆ ಮಾಡದೆ ದ್ವೇಷ ಮಾಡಿದರೆ ವಿಷ್ಣುನೂ ಬರಲಾರ ಶಿವನೂ ಬರಲಾರ. ಹಾಗಾಗಿ ಶಿವಭಕ್ತರು ಶಿವನನ್ನು ವಿಷ್ಣು ಭಕ್ತರನ್ನು ಆದರಿಸಲೇಬೇಕು. ವಿಷ್ಣು ಭಕ್ತರು ಶಿವಭಕ್ತರನ್ನು ಆದರಿಸಲೇಬೇಕು. ಯಾಕೆಂದರೆ ಇಬ್ಬರಿಗೂ ಬೇಕಾಗಿದ್ದಾರೆ ಇಬ್ಬರೂ ದೇವತೆಗಳು. ಈ ಉತ್ತರ ಕೊಟ್ಟು ದೇವತೆಗಳಿಗೆ ಭಾಗವತ ಇದನ್ನು ನಮಗೆ ಸೆರೆ ಹಿಡಿದು ಸಂದೇಶ ಕೊಡ್ತದೆ. ಶಿವನೂ ಒಳ್ಳೆಯ ಉತ್ತಮ ಪದವಿಯಲ್ಲಿದ್ದು ನಮಗೆ ಅನುಗ್ರಹಿಸುವ ದೇವರೇ, ವಿಷ್ಣುನೂ ನಮ್ಮನ್ನು ಅನುಗ್ರಹಿಸುವ ಉಪಕಾರ ಮಾಡುವ ದೇವರೇ. ಆದರೆ ನಾವು ಶಿವಭಕ್ತ ವಿಷ್ಣು ಭಕ್ತ ಅನ್ನೋ ಭೇದ ಮಾಡಿಕೊಂಡು ಶಿವ ವಿಷ್ಣುವಿನ ಮನಸ್ಸಿನ ಭಾವ ತಿಳಿಯದೆ ದ್ವೇಷದಿಂದ ಮೆರೆದರೆ ಇಬ್ಬರ ದೇವತೆಯ ಅನುಗ್ರಹ ಇಲ್ಲ ಅಂತ ಭಾಗವತ ಹೇಳ್ತಾರೆ. ಹಾಗಾಗಿ ತ್ರಿದೇವತಾನಾಂ ಭಾವಾನ ಅವರ ಭಾವದಲ್ಲಿರುವ ಏಕತೆಯನ್ನು ಸಾರ್ತದೆ. ಭಾವೈಕ್ಯತೆ, ಶಿವನೊಳಗಿರುವ ಭಾವ ವಿಷ್ಣುವಿನೊಳಗಿರುವ ಭಾವ ಅದು ಏಕ. ಆ ಏಕತೆಯನ್ನು ಸಾರ್ತದೆ. ಶಿವ ಬೇರೆ ವಿಷ್ಣು ಬೇರೆ, ಆದರೆ ಒಳಗಿರುವ ಭಾವ ಮಾತ್ರ ಒಂದೇ. ಇದನ್ನು ಅರಿತು ಶಿವನಲ್ಲಿ ವಿಷ್ಣುವಿನಲ್ಲಿ ಭಕ್ತಿ ಮಾಡಲಿ ಅನ್ನೋದು ಭಾಗವತದ ಸಂದೇಶ. ಬ್ರಹ್ಮನೂ ಅದನ್ನೇ ಹೇಳ್ದ, ನಾನು ಹೊರಟಿದ್ದೆ, ನನಗೂ ಆಹ್ವಾನ ಇತ್ತು, ಆದರೆ ಶಿವನಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಟೆ ಅಂತಂದ. ಮರುದಿನ ಪೇಪರ್ನಲ್ಲೆಲ್ಲ ಇದೇ ಸುದ್ದಿ, ವಿಷ್ಣು ಬ್ರಹ್ಮರ ಗೈರು ಹಾಜರಿನಲ್ಲಿ ದಕ್ಷನ ಮನೆ ಯಜ್ಞ ಧ್ವಂಸವಾಯಿತು ಅಂತ. ಅದು ಇವತ್ತೆಲ್ಲ ಹಾಗೆ ಅಲ್ವ, ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಾರೆ. ದಪ್ಪ ಅಕ್ಷರದಲ್ಲಿ ಹಾಕಿದ್ರಂತೆ, ವಿಷ್ಣು ಬ್ರಹ್ಮರ ಗೈರು ಹಾಜರಿನಲ್ಲಿ ದಕ್ಷನ ಮನೆ ಯಜ್ಞ ಧ್ವಂಸವಾಯಿತು ಅಂತ ಹಾಕಿಬಿಟ್ರು. ಇವಾಗ ಹಾಗೆ ಮತ್ತೆ ದಪ್ಪ ಅಕ್ಷರದಲ್ಲಿ ಪ್ರಿಂಟ್ ಮಾಡಿರ್ತಾರೆ, ಕೃಷ್ಣ ಕಳ್ಳ ಅಂತ ದಪ್ಪ ಅಕ್ಷರದಲ್ಲಿ ಹಾಕಿ ಸಣ್ಣ ಅಕ್ಷರದಲ್ಲಿ ಆರೋಪ ಮಾಡಲಾಗಿದೆ ಅಂತ ಹಾಕಿಬಿಟ್ರೆ ಮುಗಿ. ಅದನ್ನು ಯಾರು ಓದಲ್ಲ, ಕಳ್ಳ ಅನ್ನೋದು ದೊಡ್ಡದಾಗಿ ಓದ್ತಾರೆ. ಹಾಗೆ ಗೈರ್ ಹಾಜರಾದದ್ದಕ್ಕೆ ಕಾರಣ ಏನು ಅಂತ ಹುಡುಕಿದರೆ ಭಾವೈಕ್ಯತೆಯೇ ಕಾರಣ ಅಂತ ಭಾಗವತ ಹೇಳ್ತದೆ. ಹಾಗಾಗಿ ಶಿವಭಕ್ತರಾದರೂ ಆಗಲಿ ವಿಷ್ಣು ಭಕ್ತರಾದರೂ ಆಗಲಿ ಅವರ ಭಾವೈಕ್ಯತೆಯನ್ನು ಅರ್ಥಕೊಂಡು ಇಬ್ಬರಲ್ಲಿಯೂ ಯೋಗ್ಯವಾದ ಭಕ್ತಿಯನ್ನು ಮಾಡಿ ಅವರನ್ನು ಒಲಿಸ್ಕೊಳ್ರಿ ಅನ್ನೋದು ಭಾಗವತದ ತಾತ್ಪರ್ಯ. ಈ ಸಂದೇಶ ಬಹಳ ಮುಖ್ಯ. ಇನ್ನು ಭಾಗವತದಲ್ಲಿ ಬಂದಂತೆ ಧ್ರುವ ಅಂತ ಧ್ರುವಕುಮಾರನ ಕಥೆ. ಭಾಗವತ ಸೆಲೆಬ್ರಿಟಿ ಪರ್ಸನ್ಸನ್ನು ಭಾಳ ಹೇಳ್ತದೆ. ಈ ಸೆಲೆಬ್ರಿಟಿ ಪರ್ಸನ್ಸ್ ಅಂತಿರ್ತಾರೆ, ತುಂಬ ಭಕ್ತರು ಭಗವಂತನಿಗಿದ್ದರೂ ಕೆಲವು ಭಕ್ತರನ್ನು ಮಾತ್ರ ಭಾಗವತದಲ್ಲಿ ಸೆಲೆಕ್ಟ್ ಮಾಡಿ ಅವರ ಕಥೆಗಳನ್ನು ಹೇಳಿ ಸಾಧ್ಯವಾದರೆ ನೀವು ಇವನನ್ನು ಅನುಸರಿಸ್ರಿ ಅಂತ ನಮಗೆ ಕರೆ ಕೊಡ್ತದೆ. ಧ್ರುವನ ಚರಿತ್ರೆ, ಧ್ರುವ ಬಹಳ ದೊಡ್ಡ ಸೆಲೆಬ್ರಿಟಿ. ಇವತ್ತು ಸೆಲೆಬ್ರಿಟಿ ಪರ್ಸನ್ಸಿಗೆ ಬೆಲೆ ಜಾಸ್ತಿ. ಎಲ್ಲರೂ ಹೋಗಿ ಸೆಲ್ಫಿ ತೆಗೆಸ್ಕೊಳ್ಳಿಕ್ಕೆ ನಿಲ್ತಾರೆ, ಸೆಲೆಬ್ರಿಟಿ ಬಂದರು ಅಂತ. ಸಿನಿಮಾದವರಷ್ಟೇ ಸೆಲೆಬ್ರಿಟಿ ಅಂತ ಕೆಲವರಿಗೆ ಭ್ರಮೆ. ಧ್ರುವ ಎಷ್ಟು ದೊಡ್ಡ ಸೆಲೆಬ್ರಿಟಿ ಪರ್ಸನ್ನು ಭಾಗವತದೊಳಗೆ. ಯಾಕೆ? ಯಾರೆಲ್ಲ ಇದ್ದಾರೆ ಅವರೆಲ್ಲ ಆಕಾಶದ ಕಡೆಗೆ ನೋಡಿದಾಗೆಲ್ಲ ಧ್ರುವ ಕಾಣಿಸ್ತಾನೆ. ಅವನು ಇದೇ ಭೂಮಿಯಲ್ಲೇ ಇದ್ದ, ಭೂಮಿಯಲ್ಲಿ ಓಡಾಡಿದ, ಅಧಿಕಾರ ನಡೆಸಿದ, ಆಡಳಿತ ನಡೆಸಿದ. ಕೊನೆಗೆ ಒಂದು ದಿವಸ ಆಕಾಶದಲ್ಲಿ ನಕ್ಷತ್ರನಾಗಿ ಮಿನುಗುತ್ತಾರೆ ಆಗಿಬಿಟ್ಟಿದ್ದ. ಇತ್ತೀಚೆಗೆ ಮೈಗೆ ಬಣ್ಣ ಹಚ್ಕೊಳ್ಳೋರೆಲ್ಲ ಪೇಪರ್ನಲ್ಲಿ ಧ್ರುವ ತಾರೆ ಅಂತ ಹಾಕ್ಕೊಂಡಿರ್ತಾರೆ. ಅದಕ್ಕೆ ಹೇಳಿದೆ ಸೆಲೆಬ್ರಿಟಿ ಯಾರು ಅಂತ ಗೊತ್ತಿಲ್ಲ ಅಂತ. ಅರೆ, ಸಿನಿಮಾ ಮಾಡಿದ ಕೂಡಲೇ ಧ್ರುವ ತಾರೆನಾ? ಧ್ರುವ ಯಾಕೆ ತಾರೆಯಾದ ಅಂತ ಯಾರಾದರೂ ಹೇಳಬಲ್ರ? ಅವನು ಸಿನಿಮಾ ಮಾಡಿ ತಾರೆ ಆದದ್ದಲ್ಲ, ಅವನ ಮೈಗೆ ಬಣ್ಣ ಹಚ್ಚಿ ತಾರೆ ಆದದ್ದಲ್ಲ. ಹಾಗಾದರೆ ಧ್ರುವ ತಾರೆ ಯಾಕಾದ? ಎಲ್ಲಿದೆ ಅವನ ಬಗ್ಗೆ ಉಲ್ಲೇಖ? ಭಾಗವತದಲ್ಲಿದೆ. ಅವನು ತಾರೆ ಆದದ್ದು ಭಗವಂತನಲ್ಲಿ ಭಕ್ತಿ ಮಾಡಿದ್ರಿಂದ.
ಅವನು ತಾರೆ ಆದದ್ದು ಸಣ್ಣ ವಯಸ್ಸಿನಲ್ಲಿ ತಪಸ್ಸು ಮಾಡಿದ್ರಿಂದ. ಹಾಗಾದರೆ ಭೂಮಿಯಲ್ಲಿದ್ದವನು ಕೂಡ ಆಕಾಶದಲ್ಲಿ ತಾರೆ ಆಗಬೇಕಾದ್ರೆ ದೇವರಲ್ಲಿ ಭಕ್ತಿ ಮಾಡಲಿ ಅನ್ನೋ ಸಂದೇಶವನ್ನು ಧ್ರುವನ ಕಥೆಯಿಂದ ಹೇಳ್ತಾರೆ. ದೇವರಲ್ಲಿ ಭಕ್ತಿ, ದೇವರ ಬಗ್ಗೆ ತಪಸ್ಸು ಮಾಡದೇನೆ ತಾರೆ ಆಗಬೇಕು ಅಂದರೆ ಹೇಗೆ ಸಾಧ್ಯ? ಆಕಾಶದಲ್ಲಿ ತಾರೆಯಾಗಿ ಮಿನುಗಬೇಕಾದ್ರೆ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತದೆ ಭಾಗವತ. ಕಥೆ ಹೀಗಿದೆ. ಉತ್ತಾನಪಾದ ಅಂತ ಸ್ವಯಂಭೂ ಮನುವಿನ ಮಗ. ಆ ಉತ್ತಾನಪಾದನಿಗೆ ಇಬ್ಬರು ಪತ್ನಿಯರಿದ್ದರು. ಒಬ್ಬಳ ಹೆಸರು ಸುರುಚಿ, ಇನ್ನೊಬ್ಬಳ ಹೆಸರು ಸುನೀತಿ ಅಂತ. ಮೊದಲನೆಯ ಸುನೀತಿಯ ಮಗನಾಗಿ ಧ್ರುವಕುಮಾರ ಹುಟ್ಟಿದ ಉತ್ತಾನಪಾದನಿಗೆ. ಇನ್ನೊಬ್ಬಳು ಸುರುಚಿ ಅಂತಿದ್ಲು. ಆ ಸುರುಚಿಗೆ ಮಗನಾಗಿ ಉತ್ತಮ ಅಂತ ಹುಟ್ಟಿದ್ದ. ಇಬ್ಬರು ಮಕ್ಕಳು, ಇಬ್ಬರು ಹೆಂಡತಿಯರು, ಇಬ್ಬರು ಮಕ್ಕಳು. ಸುರುಚಿ ಯಾವಾಗಲೂ ಉತ್ತಾನಪಾದನನ್ನು ತನ್ನ ಹಿಡಿತದಲ್ಲಿ ಇಟ್ಕೊಳ್ತಿದ್ಲಂತ. ಯಾಕಂದರೆ ಅವಳ ಹೆಸರೇ ಸುರುಚಿ. ಬಗೆ ಬಗೆಯ ರುಚಿ ತೋರಿಸಿ ತೋರಿಸಿ ರಾಜ ಯಾವತ್ತೂ ಸುನೀತಿಯ ಕಡೆ ವಾಲಬಾರದು ಅಂತ. ಈ ಇಬ್ಬರು ಪತ್ನಿಯರಿದ್ರೆ ಈ ಸಮಸ್ಯೆ ಜಾಸ್ತಿ ಅಂತದೆ ಭಾಗವತ. ರುಚಿ ತೋರಿಸ್ತಾಳೆ, ಯಾವ ಕಾರಣಕ್ಕೂ ನೀತಿಯ ಬಳಿಗೆ ಹೋಗೋ ಹಾಗಿಲ್ಲ ಉತ್ತಾನಪಾದ. ಕಾರಣ ಏನು ಅಂದರೆ ತನ್ನ ಮಗನಿಗೇನೆ ಸಿಂಹಾಸನ ಸಿಗಲಿ, ತನ್ನ ಮಗ ಉತ್ತಮ, ಅವನು ಸಿಂಹಾಸನ ಏರಬೇಕು, ರಾಜನಾಗಬೇಕು, ನಾನು ರಾಜಮಾತೆ ಆಗಬೇಕು ಅಂತ ಸುರುಚಿಗೆ ಆಸೆ. ಯಾವಾಗಲೂ ಒಮ್ಮೆ ಧ್ರುವನಿಗೂ ಆಸೆ ಆಯ್ತಂತೆ, ನಾನು ನಮ್ಮ ಅಪ್ಪನ ತೊಡೆ ಮೇಲೆ ಕೂಡಬೇಕು ಅಂತ. ಮಕ್ಕಳಿಗೆ ಆಸೆ ಇರಲ್ವೇ? ಸುರುಚಿ ಹತ್ತಿರದಲ್ಲಿ ಕುಳಿತಿದ್ದಾಳೆ. ಧ್ರುವಕುಮಾರ ಬಂದ, ಉತ್ತಾನಪಾದನ ತೊಡೆ ಮೇಲೆ ಕೂಡೋಣ ಅಂತ ಹೊರಟ. ಸುರುಚಿ ತಡದ್ಲಂತ, ನೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ, ನೀ ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ನಿನಗೆ ಸಿಂಹಾಸನದಲ್ಲಿ ಕೂಡೋ ಅರ್ಹತೆ ಇಲ್ಲ, ನಡಿ ನೀ ದೂರ ಅಂತ ಕಳಿಸ್ಬಿಟ್ಲಂತ. ಬರೀ 5 ವರ್ಷದ ಬಾಲಕ ಪಾಪ, ಅವನಿಗೆ ಏನು ಸಿಂಹಾಸನ ಅಂದ್ರೆ ಏನು, ಅದರ ಮೇಲೆ ಕೂಡೋದು ಅಧಿಕಾರ ಏನು ಪರಿಚಯ ಇರಲ್ಲ. ಆ ಸಣ್ಣ ವಯಸ್ಸಿಗೆ ಸುರುಚಿ ಇಂಥ ಬೈಗಳು ಬೈದ್ಲಂತ. ಅವನಿಗೆ ಮನಸ್ಸಿಗೆ ಭಾಳ ಖೇದ ಆಯಿತು. ಮಕ್ಕಳಿಗೆ ಏನಾದರೂ ಮಾಡ್ಲಿಕ್ಕೆ ಹೊರಟಾಗಿ ಬಿಡಿಸಿಬಿಟ್ರೆ ಭಾರಿ ದುಃಖ ಆಗ್ತದೆ, ಸಿಟ್ಟು ಬರ್ತದೆ. ಅವು ಏನು ಮಾಡಿದ್ರು ಮಾಡಿಸ್ಕೋತಾ ಇದ್ರೆ ಖುಷಿ ಪಡ್ತಿರ್ತಾರೆ. ಎಲ್ಲ ಚೆಲ್ಲಿ, ಹಾಲು ಚೆಲ್ಲಿ, ಮೊಸರು ಚೆಲ್ಲಿ ನೋಡ್ತಾ ಕೂತಿದ್ರೆ ಮತ್ತಷ್ಟು ಮಾಡ್ತಿರ್ತಾವೆ ಮಾಡಬಾರ್ದು ಕೆಲಸ. ಮಕ್ಕಳ ಸ್ವಭಾವ, ಬಿಡಿಸಿದ್ರೆ ಸಿಟ್ಟು ಬರ್ತದೆ, ಬಿಡಿಸೋ ಹಾಗಿಲ್ಲ. ಒಂದು ಚಲ್ತಾ ಇದ್ದರೆ ಇನ್ನೊಂದು ಚಲ್ಲಿ ಅಂತ ಕೊಟ್ಟರೆ ಇನ್ನೂ ಖುಷಿ ಪಡ್ತಾವ. ಇದನ್ನು ಚಲ್ತಾ ಇದ್ದೆ ಇನ್ನೊಂದು ಚಲ್ಲಿ ಕೇಳಿದಾಳೆ ಅಮ್ಮ, ಅದನ್ನೂ ಚಲ್ತೇನೆ, ಅದನ್ನೂ ಕೆಡಿಸ್ತೇನೆ ಅಂದರೆ ಇನ್ನೂ ಖುಷಿ. ಮಗು ಧ್ರುವ ತಂದೆ ತೊಡೆ ಮೇಲೆ ಕೂಡ್ಲಿಕ್ಕೆ ಹೋದದ್ದಷ್ಟೆ, ಸಿಟ್ಟಾಗಿ ಬಿಡಿಸಿಬಿಟ್ಲು. ಅಳ್ತಾ ಅಳ್ತಾ ಧ್ರುವಕುಮಾರ ಸುನೀತಿಯ ಬಳಿಗೆ ಬಂದ. ಅಮ್ಮ, ನನ್ನಮ್ಮ ಸುರುಚಿ ನನ್ನ ಹೀಗೆ ಮಾಡಿದ್ಲಿವತ್ತು ಅಂತ ಹೇಳಿದ. ಸುನೀತಿ ಬೋಧನೆ ಮಾಡ್ತಾಳೆ. ತಾಯಿಯಾದವಳು ಮಕ್ಕಳಿಗೆ ಏನು ಬೋಧನೆ ಮಾಡಬೇಕು ಅಂತ ಭಾಗವತ ಹೇಳಿಕೊಡ್ತದೆ. ತಾಯಂದ್ರಿಗೆ ಬಹಳ ಜವಾಬ್ದಾರಿ ಇರ್ತದೆ ಮಕ್ಕಳನ್ನು ಹಡೆದಾಗ. ಭಗವಂತ ಮಕ್ಕಳನ್ನು ಕೊಡೋದೇ ಆ ಕಾರಣಕ್ಕೆ. ತಾಯಿ ತನ್ನ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸ್ತಾಳೆ ಅಂತ ಪರೀಕ್ಷೆ. ತಂದೆತನ ಕೊಡೋದು, ತಾಯಿತನ ಕೊಡೋದು ದೇವರು ಯಾಕೆ ಅಂದರೆ ಅವರವರ ಜವಾಬ್ದಾರಿಯನ್ನು ಅವರು ನಿಭಾಯಿಸ್ತಾರೆ ಹೇಗೆ ಅನ್ನೋ ಪರೀಕ್ಷೆ. ಹಾಲ್ ಟಿಕೆಟ್ ಇಲ್ಲದೆ ಪರೀಕ್ಷೆ ಬರೆದಾಗ ಲೆಕ್ಕ. ಮನುಷ್ಯನಿಗೆ ತಾಯ್ತನ ಕೊಟ್ಟು ತಂದೆತನ ಕೊಟ್ಟು ದೇವರು ಬಹಳ ಖುಷಿ ಪಡ್ತಿರ್ತಾನೆ. ನೋಡೋಣ ಹೇಗೆ ನಿಭಾಯಿಸ್ತಾನಿವ, ಎಷ್ಟು ಸಹನಶೀಲತೆ ಇದೆ, ಎಷ್ಟು ಚಾಣಾಕ್ಷತೆ ಇದೆ, ಎಷ್ಟು ಬುದ್ಧಿವಂತನನ್ನಾಗಿ ಬೆಳೆಸ್ತಾಳೆ, ಎಲ್ಲ ಪರೀಕ್ಷೆ. ಇಲ್ಲಿ ಸುನೀತಿ ತನ್ನ ಮಗುವಿಗೆ ಅವಮಾನ ಆಗಿ ಬಂದಿದೆ ಅಂತ ಗೊತ್ತಾಯಿತು. ಅವಳು ಹೇಳಿಕೊಡುವ ಮಾತು ನೋಡ್ಬೇಕು ಭಾಗವತದಲ್ಲಿ. ಹೇಳ್ತಾಳೆ, ಅಪ್ಪ ಧ್ರುವಕುಮಾರ, ನಿನಗೂ ಅಂಥ ಸಿಂಹಾಸನದಲ್ಲಿ ಕೂಡೋ ಭಾಗ್ಯ ದೇವರು ಕೊಡ್ತಾನಪ್ಪ. ನೀನು ಸಿಂಹಾಸನದಲ್ಲಿ ತಾನೇ ಕೂಡಬೇಕು, ನಿನಗೂ ಆ ಭಾಗ್ಯ ಕೊಡ್ತಾನೆ ದೇವರು. ನಾನು ಹೇಳಿದ್ದು ಮಾಡಿದರೆ ಕೊಡ್ತಾನೆ ಅಂತ. ಏನು ಮಾಡಬೇಕು ಅಂತ, ಏನು ಮಾಡಬೇಕು?
ನೋಡು, ಅಪ್ಪಿ ತಪ್ಪಿ ನಿನ್ನನ್ನು ಬೈದಂಥ ಸುರುಚಿಯ ಬಗ್ಗೆ ನೀನು ಕೆಟ್ಟದ್ದನ್ನು ಬಯಸಬೇಡ. ಮೊದಲು ಹೇಳಿದ್ದಿದ್ದನ್ನು. ಮಾಮಂಗಲಂ ತಾತ ಪರೇಶು ಮಂಸ್ಥಾ, ಅಮಂಗಲಂ ಪರೇಶು ಮಾಮಂಸ್ಥಾ. ನಿನಗೆ ಯಾರೆಲ್ಲ ನಿನಗೆ ದ್ರೋಹ ಮಾಡ್ತಾರೆ, ಬೈತಾರೆ, ತೆಗಳ್ತಾರೆ, ನಿಂದನೆ ಮಾಡ್ತಾರೆ, ಆಡ್ಕೊಳ್ತಾರೆ, ನೀನು ಅವರ ಬಗ್ಗೆ ಯಾವತ್ತೂ ಕೂಡ ಕೆಟ್ಟದ್ದು ಬಯಸಬೇಡ. ಇದು ನಮಗೊಂದು ದೊಡ್ಡ ಪಾಠ. ನಮ್ಮ ಜೀವನದಲ್ಲಿ ದೇವರು ಬಹಳ ಸಂದರ್ಭಗಳನ್ನು ಒದಗಿಸ್ತಾನೆ. ಬಹಳ ಎತ್ತರಕ್ಕೆ ಏರಿಸ್ತಾನೆ, ದಪ್ಪಂತ ಕೆಳಗೆ ಬೀಳಿಸ್ತಾನೆ, ಶ್ರೀಮಂತರನ್ನು ಮಾಡ್ತಾನೆ, ಬಿಡಿಗಾಸಿಗೆ ಗತಿ ಇಲ್ಲದೆ ಇರೋ ಹಾಗೆ ಮಾಡ್ತಾನೆ, ಒಳ್ಳೆ ಬಟ್ಟೆ ಹಾಕಿಸ್ತಾನೆ, ಏನು ಬಟ್ಟೆ ಇಲ್ಲ ಅಂತ ಮಾಡ್ತಾನೆ, ಒಂದು ಹೊತ್ತಿಗೆ ಊಟಕ್ಕೆ ಗತಿ ಇಲ್ಲ ಅಂತ ಮಾಡ್ತಾನೆ, ಒಳ್ಳೆ ಸುಗ್ರಾಸ ಭೋಜನ ಕೊಡಿಸ್ತಾನೆ, ಎಲ್ಲ ಮಾಡ್ತಾನೆ. ಜೊತೆಯಲ್ಲಿ ನಮ್ಮ ಬಗ್ಗೆ ಆಡ್ಕೊಳ್ಳೋರನ್ನ ಅಂತ ಒಂದಿಷ್ಟು ಜನರನ್ನು ಹುಟ್ಟಿಸ್ತಾನೆ. ಇದನ್ನೆಲ್ಲ ನಾವು ಅನುಭವಿಸುವಾಗಲೂ ನಮಗಿಂಥ ಒಂದು ಗುಂಪು ಹುಟ್ಟುಕೊಳ್ತದೆ. ಏನು? ನಮ್ಮ ಬಗ್ಗೆ ಆಡ್ಕೊಳ್ಳೋದು, ತೆಗಳೋದು, ಕೆಟ್ಟದ್ದನ್ನು ಬಯಸೋದು, ಕಾಲು ಎಳೆಯೋದು, ಏನೇನೋ ಮಾಡೋದು, ಅಂಥ ಒಂದು ಗುಂಪನ್ನು ಹುಟ್ಟಿಸಿರ್ತಾನೆ. ಯಾಕೆ ಹುಟ್ಟಿಸ್ತಾನೆ, ಯಾಕೆ ಮಾಡ್ತಾನೆ ಅಂತ ನಮಗೆ ಭಾರಿ ಬೇಸರನೂ ಆಗ್ತಿರ್ತದೆ ಕೆಲವೊಮ್ಮೆ. ಸುನೀತಿ ಹೇಳ್ತಾಳೆ, ನಾವು ಇನ್ನೂ ಎತ್ತರಕ್ಕೆ ಏರಲಿಕ್ಕೆ ಅವರೇ ಮೆಟ್ಲಂತೆ. ಬಹಳ ಎತ್ತರಕ್ಕೆ ಏರಲಿಕ್ಕೆ ಇವ್ರಿಗಿಂತ ದೊಡ್ಡ ಮೆಟ್ಲು ಇನ್ನೊಂದಿಲ್ಲ ಅಂತ ಹೇಳ್ತಾಳೆ. ನಿನಗೆ ಆ ಸಿಂಹಾಸನ ಬೇಕಲ್ಲ, ಮೊದಲನೇ ಮೆಟ್ಲೇನು ಗೊತ್ತಾ? ನಿನ್ಯಾರು ಇವತ್ತು ಬೈದಿದಾರೋ ಅವಳ ಬಗ್ಗೆ ನೀನು ಕೆಟ್ಟದ್ದು ಬಯಸಬೇಡ, ಅದೇ ನಿನಗೆ ಮೊದಲನೇ ಮೆಟ್ಲು ಅಂತಂದಂತ. ಮಾಮಂಗಲಂ ತಾತ ಪರೇಶು ಮಂಸ್ಥಾಹ. ಎಷ್ಟು ದೊಡ್ಡ ನೀತಿ! ಸುನೀತಿ ಅಂದರೆ ನೀತಿಯನ್ನು ಬೋಧಿಸ್ತಾಳಾದ್ರಿಂದಲೇ ಸುನೀತಿ, ಅವಳ ಹೆಸರೇ ನೀತಿ. ನಾವಿವತ್ತು ಯಾಕೆ ಕೆಳಗಿದ್ದೇವೆ? 2 ಕಾರಣಕ್ಕೆ ಕೆಳಗಿದ್ದೇವೆ. 2 ಕಾರಣ. ಒಂದು, ನಮ್ಮನ್ನು ಯಾರು ಬೈತಿದ್ದಾರೋ ನಾವು ಅವರನ್ನು ಕೆಟ್ಟದ್ದು ಬಯಸಿದ್ದೇವೆ, ಆದ್ದರಿಂದ ಕೆಳಗಿದ್ದೇವೆ. ಇದು ದೊಡ್ಡ ದೊಡ್ಡ ಡ್ರಾಬ್ಯಾಕ್ ನಮ್ಮಲ್ಲಿ. ಬಹಳ ಜನ ನಮ್ಮನ್ನು ಬೈರೋರಿದ್ದಾರೆ, ಆಡ್ಕೊಳ್ಳೋರಿದ್ದಾರೆ, ಗೊತ್ತು ನಮಗೆ. ನಾವು ಅವರ ಬಗ್ಗೆ ಕೆಟ್ಟದ್ದನ್ನು ಬಯಸ್ತಿದ್ದೇವಲ್ಲ, ಅದಕ್ಕೆ ನಾವು ಕೆಳಗಿದ್ದೀವಿ. ಇನ್ನೊಂದು ಏನು ಕಾರಣ? ಇದೊಂದೇ ಅಲ್ಲ, ಇನ್ನೊಂದು ಕಾರಣ ಇದೆ. ಇನ್ನೊಂದೇನು ಕಾರಣ ಅಂದರೆ, ನಮ್ಮನ್ನು ಅವರು ಬೈಗಳಿಂದ ಬೈತಾ ಇರುವಾಗ ನಾವು ಅವರಿಗೆ ಕೆಟ್ಟದ್ದಾಗಲಿ ಅಂತ ಬಯಸೋದಲ್ಲದೆ ಕೆಟ್ಟದ್ದು ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಇದು ದೊಡ್ಡ ಅಪರಾಧ. ಇನ್ನೊಬ್ಬರಿಗೆ ನಾವು ಕೆಟ್ಟದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಪಡೋದಿದೆಯಲ್ಲ, ಅದು ನಮ್ಮನ್ನು ಕೆಳಗೆ ಹೋಗ್ತದೆ, ನಮ್ಮ ತೇಜಸ್ಸನ್ನು ಹರಣ ಮಾಡ್ತದೆ. ಅವರು ಸುಳ್ಳು ಹೇಳಿದ್ರೆ ನಾನು ಸುಳ್ಳು ಹೇಳ್ತೀನಿ, ಅವ್ರು ಯಾರನ್ನೋ ತಲೆ ಹೊಡೆದ್ರೆ ನಾನು ತಲೆ ಹೊಡಿತೀನಿ. ಯಾಕೆ? ಅವ್ರನ್ನೇ ಆದರ್ಶ ಮಾಡಿಕೊಂಡಿರ್ತೀವಿ ಒಂದು ರೀತಿಯಿಂದ ನಾವು. ಈ 2 ಕಾರಣಕ್ಕೆ ಮನುಷ್ಯ ತನ್ನತನವನ್ನು, ತನ್ನೊಳಗೆ ಎಷ್ಟು ಒಳ್ಳೆತನ ಇದ್ದರೂ, ಬಹಳ ಅದನ್ನು ಏಳಿಗೆಗೆ ತರ್ಕೊಳ್ಳೋಕೆ ಅವಕಾಶ ಇದ್ದರೂ, ಯಾರನ್ನೋ ತನಗೆ ಅಂತ ಆದರ್ಶ ಮಾಡಿಕೊಂಡು ತನ್ನವರಲ್ಲದವರನ್ನು, ತನ್ನ ದ್ವೇಷಿಯನ್ನು ಆದರ್ಶ ಮಾಡಿಕೊಂಡು ನಾನು ಅವ್ರು ಹಾಗಾಗಬೇಕು ಅಂತ ಹೋಗ್ತಿರ್ತಾನೆ. ಇದೇ ಅವನನ್ನು ಕೆಳಗೆ ಬೀಳ್ತಾ ಇರ್ತದೆ. ನೀನು ಅವರ ಆಗಬೇಡ, ನೀನಾಗುವಂಥದ್ದು ಭಾಗವತ. ಭಗವದ್ಗೀತೆ ಹೇಳೋದು ಅದನ್ನೇ. ನಿನ್ನೊಳಗೆ ಒಂದು ಶಕ್ತಿ ಇದೆ, ಅದನ್ನು ನೀನು ಹೊರಗೆ ತಗೊಂಡು ಬಾ. ನೀನು ಅವ್ರು ಆಗಬೇಡ, ಅವರಂತೆ ಯೋಚಿಸಬೇಡ, ಅವ್ರ ಹಾಗೆ ನಾನು ಆಗಬೇಕು ಅಂತ ಅನ್ನಬೇಡ, ನಿನ್ನ ಹಾಗೆ ಬೇರೆಯವರಾಗಲಿ ಅಂತ ಅನ್ನಬೇಕಂದ್ರೆ ಒಳ್ಳೆತನದಿಂದ. ಈ ಯೋಚನೆಯ ಪಾಠವನ್ನೆಲ್ಲ ಸುನೀತಿ ಹೇಳ್ಕೊಟ್ಲ. ನೋಡಿ, ಸರ್ಟನ್ ಏಜ್ ಮನುಷ್ಯ ತನ್ನ ಬೆಳವಣಿಗೆ ಒಳಗೆ ಇದನ್ನು ಯೋಚಿಸ್ಕೊಳ್ಳದೆ ಹೋದರೆ ತಾನು ಮೇಲೆ ಏಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ತಾನು ತನ್ನ ಶಕ್ತಿ, ತನ್ನ ವ್ಯಕ್ತಿತ್ವ, ತನ್ನ ದೇಹ, ತನ್ನ ಯೋಚನೆ, ತನ್ನ ಸಂಪಾದನೆ, ತನ್ನ ಕಾಲ ಮೇಲೆ ನಿಲ್ಲೋದು, ಇದೆಲ್ಲ ತಂದೆ ಆಗಬೇಕು ಅಂತದೆ. ಗೀತೆ ಹೇಳಿದ್ದು ಇದನ್ನೇ, ಭಾಗವತ ಹೇಳೋದು ಇದನ್ನೇ. ನೀನು ದುಡಿ, ಪ್ರಾಮಾಣಿಕವಾಗಿ ದುಡಿ. ನೀನು ಸಂಪಾದಿಸು, ಪ್ರಾಮಾಣಿಕವಾಗಿ ಸಂಪಾದಿಸು. ನೀನು ಜಗತ್ತಿಗೆ ಉಪಕಾರ ಮಾಡು, ಆಸೆ ಪಟ್ಟು ಮಾಡಬೇಡ. ಜಗತ್ತಿಗೆ ಒಂದು ಒಳ್ಳೆಯದಾಗಲಿ ಅಂತ ಉಪಕಾರ ಮಾಡು. ಪ್ರತಿಯಾಗಿ ನೀನೇನೋ ಬೇಕು ಅಂತ ಉಪಕಾರ ಮಾಡಬೇಡ. ನಾನು ಅಷ್ಟು ಮಾಡಿದೆ, ನನಗೇನು ಮಾಡಲಿಲ್ಲ, ಇದು ನಾನು ಬೇಡ. ಉಪಕಾರ ಮಾಡು, ವಾಪಸ್ ಬೇಕು ನನಗೆ ಅಂತ ಮಾಡಬೇಡ.
ನೋಡಾವಾಗ ನೀನು ಎಷ್ಟು ಏಳಿಗೆ ಆಗ್ತಿ ನೋಡು. ಇದನ್ನೆಲ್ಲ ಸುನೀತಿ ಪಾಠ ಮಾಡುವಾಗ ತನ್ನ ಮಗುವಿಗೆ ಸ್ಪಷ್ಟ ಹೇಳ್ತಾಳೆ, ನಿನಗೆ ಕೆಟ್ಟದ್ದು ಬಯಸಿದ್ರು ನೀನು ಅವಳಿಗೆ ಮಾತ್ರ ಕೆಟ್ಟದ್ದನ್ನು ಬಯಸಬೇಡ, ಮನಸಾ ಬಯಸಬೇಡ ಅಂತ ಹೇಳಿ ಎರಡನೇ ಅಂಶ ಹೇಳ್ತಾಳೆ. ಎರಡನೇದ್ದೇನು, ನಿನಗೂ ಸಿಂಹಾಸನ ಬೇಕು ಅಂತ ಬಯಕೆ ಇದೆಯಲ್ಲ, ಹಾಗಾದರೆ ಕಾಡಿಗೆ ಹೋಗು. ಆ ಭಗವಂತನ ಪಾದಕಮಲಗಳನ್ನು ಗಟ್ಟಿಯಾಗಿ ವಿಶ್ವಾಸ ಮಾಡಿ ತಪಸ್ಸು ಮಾಡಿ. ಆರಾಧಯಾಧೋಕ್ಷಜ ಪಾದಮೂಲಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ. ಯಥಾ ಉತ್ತಮ, ಆ ಉತ್ತಮ ಇವತ್ತು ಸಿಂಹಾಸನದಲ್ಲಿ ಕೂತಿದ್ನಲ್ಲ, ನೀನು ಹಾಗೆ ಸಿಂಹಾಸನದಲ್ಲಿ ಕೂಡೋ ಹಾಗಾಗಬೇಕಾದ್ರೆ ಅಧೋಕ್ಷಜ ಪಾದಮೂಲಂ ಆರಾಧಯ, ಭಗವಂತನ ಪಾದಕಮಲಗಳನ್ನು ಆರಾಧಿಸಪ್ಪ. ನಿನಗೆ ದೇವರು ಒಲಿದೇ ಇರ್ತಾನ, ನನ್ನ ಮಾತಿನ ಮೇಲೆ ವಿಶ್ವಾಸ ಇಡು, ಹೋಗು ಕಾಡಿಗೆ ಹೋಗು ತಪಸ್ಸು ಮಾಡು ಅಂತಂದ್ಬಿಟ್ಟು. ಧ್ರುವ 5 ವರ್ಷದ ಬಾಲಕ ಕಾಡಿನ ದಾರಿ ಹಿಡಿದ ಅಮ್ಮನ ಮಾತು ಕೇಳಿ ಸುರುಚಿಗೆ ಒಂದು ಕೆಟ್ಟದ್ದನ್ನು ಬಯಸದೆ ಕಾಡಿನ ದಾರಿ ಹಿಡಿದು ದೇವರನ್ನು ಕಂಡೇ ಬರ್ತೇನೆ, ತಪಸ್ಸು ಮಾಡೇ ಮಾಡ್ತೇನೆ, ವರ ಪಡೆದೇ ಪಡಿತೇನೆ, ಸಿಂಹಾಸನದಲ್ಲಿ ಕೂಡ್ತೇನೆ ಅಂತ ಛಲ ತೊಟ್ಟ. ಅದಕ್ಕೆ ಅವನ ಹೆಸರು ಧ್ರುವ. ಧ್ರುವ ಅಂತನ್ನೋ ಶಬ್ದ ಛಲ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ಸ್ಥಿರ, ಒಂದು ಹೆಜ್ಜೆ ಮುಂದಿಟ್ಟರೆ ಮತ್ತೆ ಹಿಂದೆ ತೆಗೆಯೋ ಪ್ರಶ್ನೆನೇ ಇಲ್ಲ. ನೋಡಿ, ಮಕ್ಕಳನ್ನು ಹಾಗೆ ಬೆಳೆಸಬೇಕು, ಸ್ವಾವಲಂಬಿಗಳಾಗಿ ಬೆಳೆಸಬೇಕು, ಆತ್ಮನಿರ್ಭರರಾಗಿ ಬೆಳೆಸಬೇಕು. ಹೆದರಿ ಬೆಳೆಸಬಾರ್ದು, ಹೆದರಿಕೆ ಬರುವ. ಈಗೆಲ್ಲ ಮಕ್ಕಳು ಹೆದರ್ಲಿಕ್ಕೆ ಶುರು ಮಾಡಿದ್ದಾರೆ. ಶಾಲೆಗೆ ಹೋಗಬೇಕಾದ್ರೆ ದೊಡ್ಡ ಬೆಟ್ಟದಂಥ ಬ್ಯಾಗ್ ಹಾಕಿರ್ತಾರೆ ಬೆನ್ನಿನ ಮೇಲೆ, ಅವು ಮನೆಗೆ ಬರೋ ಅಷ್ಟರಲ್ಲಿ ಬಾಗೇ ಬಿಟ್ಟಿರ್ತಾರೆ. ಕೂಲಿ ಮಾಡೋರು ಎಷ್ಟೋ ವಾಸಿ ಅಂತ ಅನ್ನಿಸ್ತಿರ್ತದೆ. ಒಳಗಡೆ ಜ್ಞಾನಕ್ಕಿಂತ ಶ್ರಮನೇ ಜಾಸ್ತಿ. ಮನುಷ್ಯರಿಗೆ ಜ್ಞಾನ ಕೊಟ್ಟು ಶ್ರಮ ಕೊಡೋದಕ್ಕೂ ಬರೀ ದೇಹದ ಶ್ರಮ ಕೊಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಮನುಷ್ಯನನ್ನು ಆಲೋಚನೆಗೆ ಹಚ್ಚಿ ಜ್ಞಾನ ತಾನಾಗೆ ಬರೋ ಹಾಗೆ ಮಾಡೋದಕ್ಕೂ ಬರೀ 4 ಅಕ್ಷರ ಹೇಳಿಕೊಟ್ಟು ಜ್ಞಾನ ಕೊಡೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ? ಇವತ್ತು ನಡೀತಾ ಇರೋ ದುಸ್ಥಿತಿ ವಿಪರ್ಯಾಸ. ಹಿಂದೆ ಬೋರ್ಡ್ ಇರಲಿಲ್ಲ, ಸ್ಮಾರ್ಟ್ ಬೋರ್ಡ್ ಅಂತೂ ಇರಲಿಲ್ಲ. ಆದರೆ ಎಲ್ಲರೂ ಸ್ಮಾರ್ಟಾಗೇ ಇದ್ದರು, ಎಲ್ಲರೂ ಸ್ಮಾರ್ಟ್ ಆಗಿದ್ದರು. ಇವತ್ತು ಸ್ಮಾರ್ಟ್ ಬೋರ್ಡ್ ಇದೆ, ಫ್ಯಾನ್ ಇದೆ, AC ಇದೆ, ಟೇಬಲ್ ಇದೆ, ಒಳ್ಳೆ ಬೆಂಚ್ ಇದೆ, ಆದರೆ ಅಕ್ಷರ ಮಾತ್ರ ದುಂಡಗಾಗ್ತಾ ಇಲ್ಲ. ಯಾಕೆ? ಇದೇನು ವಿಪರ್ಯಾಸ? ಅಕ್ಷರ ಕಲಿತವನಿಗೆ ಮಾತು ಸರಿಯಾಗಿ ಆಡ್ಲಿಕ್ಕೆ ಬರ್ತಿಲ್ಲ. ಯಾಕೆ? ಮಾತು ಬಂದವನಿಗೂ ಕೂಡ ಜನರಲ್ ನಾಲೆಜೇ ಬರ್ತಾ ಇಲ್ಲ. ಇದು ಯಾಕೆ? ಎಷ್ಟು ವಿಪರ್ಯಾಸ ಶೈಕ್ಷಣಿಕವಾಗಿ. ಆದರೆ ಧ್ರುವಕುಮಾರನಿಗೆ ಕೊಟ್ಟ ಶಿಕ್ಷಣ ಅಂತಿಂಥದ್ದಲ್ಲ. ತಾಯಿ ಕೊಟ್ಟ ಶಿಕ್ಷಣವೇ ಅದ್ಭುತ ಅವನಿಗೆ. ಆ ಮಾತು, ಆ ಸ್ಥಿರತೆ, ವಯಸ್ಸು ಸಣ್ಣದಿದ್ದಾಗಲೂ ಕಾಡಿಗೆ ಹೋಗಬೇಕು, ನಾನು ದೇವರನ್ನು ಕಾಣಬೇಕು ಅನ್ನುವ ಭಾವ, ನಿರ್ಭಯತೆ, ಮುಖದಲ್ಲಿದ್ದಂಥ ಸಾಧಿಸ್ತೇನೆ ನಾನು ಅಂತನ್ನುವ ಭಾವ ಎಂಥವ್ರನ್ನೂ ಬೆರಗು ಮಾಡಿ ತೊಂತದೆ ಭಾಗವತ. ಎಲ್ಲಿದ ಬಂತಿದೆಲ್ಲ? ಕಾನ್ವೆಂಟಿಗೆ ಹೋಗಲಿಲ್ಲ, ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕು ಅಂತ ಆಗಲಿಲ್ಲ, ಭಾಷೆ ಜಗಳಕ್ಕೆ ಬೀಳಲಿಲ್ಲ, ತಾನಾಗೇ ಬಂತಲ್ಲ. ಇಂಥ ಬಾಲಕನನ್ನು ನೋಡಲಿಕ್ಕೆ ಅಂತ ನಾರದರು ಬಂದ್ರಂತ. ಇದೇನೋ ವಿಚಿತ್ರ ಇದ್ದಾನೆ ಹುಡುಗ ಅಂತ ನಾರದರು ಅಡ್ಡಗಟ್ಟಿದ್ರು. ಎಲ್ಲಿಗೆ ಹೊರಟಿದ್ದಿ ಧ್ರುವ? ಕಾಡಿಗೆ ಹೊರಟಿದ್ದೇನೆ ಗುರುಗಳೇ, ನಮ್ಮಮ್ಮ ಹೇಳಿದಾಳೆ ತಪಸ್ಸು ಮಾಡಿ ದೇವರನ್ನು ಕಂಡ್ರೆ ಸಿಂಹಾಸನ ಸಿಗ್ತದಂತೆ, ಕಾಡಿಗೆ ಹೊರಟಿದ್ದೇನೆ ಅಂತಂದ ತಪಸ್ಸು ಮಾಡಲಿಕ್ಕೆ. ನಾರದರು ಪರೀಕ್ಷೆ ಮಾಡ್ತಾರೆ. ಕಾಡು ಅಂದರೆ ಸಾಮಾನ್ಯನ? ಅಪ್ಪ ಧ್ರುವ, ಹುಲಿ, ಸಿಂಹ, ಕರಡಿ, ವಯಸ್ಸು ಸಣ್ಣದ ನಿನಗೆ, ಸುಖದ ಸುಪ್ಪತ್ತಿಗೆ ರಾಜನ ಮನೆ ಒಳಗೆ ರತ್ನಗಂಬಳಿ ಹಾಕಿ ನಿಮ್ಮಮ್ಮ ಮಲಗಿಸ್ತಾಳೆ ದಿನ. ಕಾಡಿನ ಕಷ್ಟ ನಿನಗೆ ಅನುಭವ ಇಲ್ಲ. ಕ್ರೂರ ಹಿಂಸ್ರಕ ಪ್ರಾಣಿಗಳಿರ್ತಾವೆ. ಮನೆಯಲ್ಲೇನೋ ಒಂದು ಮಾತು ಬರ್ತಿರ್ತದೆ, ಹೋಗ್ತಿರ್ತದೆ. ಅಷ್ಟಕ್ಕೆಲ್ಲ ಕಾಡಿಗೆ ಹೋಗ್ತೇನೆ ಅಂತ ಹಠ ಮಾಡಬಾರ್ದು, ಮನೆ ಕಡೆಗೆ ಹೋಗ್ಬಿಡು ಅಂತಂದ್ರಂತ. ನಾರದರ ಮಾತಿಗೆ ಧ್ರುವನ ಉತ್ತರ ಏನಿತ್ತು? ಧ್ರುವ ಅಂದ, ಗುರುಗಳೇ, ನಾರದರೆ
ನಿಮಗೆ ಕಾಡಿನ ದಾರಿ ಗೊತ್ತಿದ್ದರೆ ಹೇಳ್ರಿ, ಇಲ್ದಿದ್ರೆ ದಾರಿ ಬಿಡ್ರಿ, ನಾನು ಹೋಗ್ತೇನೆ ಅಂತಂದಂತೆ. ನಮ್ಮಮ್ಮ ಹೇಳಿದಾಳೆ, ನಾನು ಮತ್ತೆ ಮನೆಗೆ ಬರೋದಾದರೆ ದೇವರನ್ನ ಕಂಡೇ ಬರಬೇಕು ಅಂತ ಹೇಳಿದಾಳೆ. ನಮ್ಮಮ್ಮನ ಮಾತು ನಾನು ಕೇಳಬೇಕು, ದೇವರನ್ನು ಕಾಣಬೇಕು ಅಂತ ಛಲ ಬಂದಿದೆ ನನಗೆ, ನೀವು ನನ್ನ ದಾರಿ ತಪ್ಪಿಸ್ಬೇಡ್ರಿ ಅಂತ. ಮಕ್ಕಳು ಹೀಗೆ ತಯಾರಾಗಬೇಕಿವತ್ತು. ಮಕ್ಕಳು ತಯಾರಾಗ್ತಿರೋದು ಬೇರೆ ರೀತಿ, ಮಕ್ಕಳು ಹೀಗೆ ತಯಾರಾಗಬೇಕು ಅಂತದೆ ಭಾಗವತ. ಆಗ ನಾರದರಂದರು, ಭಲೆ ಧ್ರುವ ಭಲೆ, ನಾನೇನೋ ನಿನ್ನ ಪರೀಕ್ಷೆ ಮಾಡಲಿಕ್ಕೆ ಅಂದರೆ ನೀನು ನನಗೇ ಹೇಳಿದೆಲ್ಲ ಅಂದ್ರಂತ. ನೋಡಿ, ನಾರದರಂಥ ಗುರುಗಳು ಧ್ರುವಕುಮಾರನಿಗೆ ಕಾಡಿನ ದಾರಿಯಲ್ಲಿ ಸಿಕ್ಕದ್ದು ಬಹಳ ಅದ್ಭುತ. ಅವರೊಂದು ಮಂತ್ರ ಉಪದೇಶ ಮಾಡ್ತಾರೆ. ನಿನಗಲ್ಲದೆ ದೇವರು ಇನ್ಯಾರಿಗೆ ಕಾಣ್ತಾನಪ್ಪ, ನೀನು ಗುರಿ ಮುಟ್ತಿ 12 ಅಕ್ಷರದ ಒಂದು ಮಂತ್ರ ಹೇಳಿಕೊಡ್ತೇನೆ, ನೀನು ಬಾಯಲ್ಲಿ ಹೇಳು, ಮನಸ್ಸಿನಲ್ಲಿ ಆ ರೂಪವನ್ನು ಧ್ಯಾನ ಮಾಡು, ನಿನಗೇ ದೇವರು ಒಲಿತಾನೆ ಅಂತ ತಲೆ ಮೇಲೆ ಕೈ ಇಟ್ಟು ಅವನ ಬಲಗಿರಿಯಲ್ಲಿ 12 ಅಕ್ಷರದ ಮಂತ್ರವನ್ನು ಹೇಳಿದ್ರಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಇದು ಬೀಜ ಮಂತ್ರ. ಈ ಬೀಜವೇ 12 ಸ್ಕಂದದ ಭಾಗವತದ ವೃಕ್ಷ ಬೆಳೀಲಿಕ್ಕೆ ಕಾರಣ ಆಗಿದೆ. ಬೀಜ ಮಂತ್ರ ಅಂತ ಕರೆಯೋದು ಅದನ್ನೇ. ಎಲ್ಲ ಸ್ತೋತ್ರಗಳಿಗೆ ಒಂದು ಬೀಜ ಮಂತ್ರ ಇರ್ತದೆ. ಹಾಗೆ ಭಾಗವತ ಮಹಾಪುರಾಣದ ಬೀಜ ಮಂತ್ರ ಯಾವುದು? ಓಂ ನಮೋ ಭಗವತೆ ವಾಸುದೇವಾಯ. ಆ ಬೀಜವನ್ನೇ ಬಲಗಿವಿಯಲ್ಲಿ ಉಪದೇಶ ಮಾಡಿದ್ರಲ್ಲ, ಏನು ಮುಹೂರ್ತ, ಏನಾ ಪರಿಸರ, ಏನಾ ದೇಶ, ಕೇಳಿದ ವ್ಯಕ್ತಿ ಎಷ್ಟು ಅದ್ಭುತ, ಆ ಅಧಿಕಾರಿ ಫಲ ಕೊಡಲೇಬೇಕಾಯ್ತು. ಒಳ್ಳೆ ಗುರುಗಳು ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ಪರಿಸರದಲ್ಲಿ ಶಿಷ್ಯನಿಗೆ ಉಪದೇಶ ಮಾಡಿದರೆ ಆ ಮಂತ್ರ ಅವನಿಗೆ ಫಲಿಸ್ತದೆ. ಹಾಗಾಗಿ ಆ ಉಪದೇಶದ ಪ್ರಭಾವ ಅವನಿಗೆ 6 ತಿಂಗಳು ಸಾಕಾಯ್ತಂತೆ. ತಪಸ್ಸಿ ಕೂತ ಧ್ರುವನಿಗೆ 6 ತಿಂಗಳಿಗೆ ಭಗವಂತ ಪ್ರಕಟನಾದ. 5 ವರ್ಷದ ಬಾಲಕನಿಗೆ 6 ತಿಂಗಳಿಗೆ ದೇವರು ಪ್ರಕಟನಾದ ಅನ್ನೋ ಕಥೆಯನ್ನು ಭಾಗವತ ಉಲ್ಲೇಖ ಮಾಡ್ತದೆ. ದೇವರನ್ನು ಕಾಣಲಿಕ್ಕೆ ವಯಸ್ಸು ಮುಖ್ಯ ಅಲ್ಲ, ವಯಸ್ಸು ಮುಖ್ಯ ಅಲ್ಲ, ದೇಹ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ, ಪಂಥ ಮುಖ್ಯ ಅಲ್ಲ, ಮಠ ಮುಖ್ಯ ಅಲ್ಲ, ಮತ ಮುಖ್ಯ ಅಲ್ಲ. ದೇವರನ್ನು ಕಾಣಲಿಕ್ಕೆ ಮನಸ್ಸು ಮುಖ್ಯ. ಅದನ್ನು ಭಾಗವತ ಸಾಧ್ಯ. ಯಾವ ಕುಲದವನಾದರೇನು, ಯಾವ ಜಾತಿಯವನಾದರೇನು, ಯಾವ ಮತದವನಾದರೇನು, ನಿನಗೆ ಮನಸ್ಸಿದೆಯಾ? ಮನಸ್ಸಿದೆಯಾ? ಹಾಗಾದರೆ ದೇವರು ನಿನಗೆ ಕಾಣ್ತಾನೇ. ಭಾಗವತ ನಾವು ಏನೇನೋ ಜಗಳಾಡ್ಕೊಂಡು ಕೂತಿದ್ದೇವೆ. ನಮ್ದು ಆ ಪಂಥ, ನಮ್ದು ಈ ಜಾತಿ, ನಮ್ದು ಈ ಮತ ತೊಗೊಂಡು ಏನು ಮಾಡೋಣ? ಆಧಾರ ಕಾರ್ಡ್ ಮಾಡಿಸ್ಲಿಕ್ಕೆ ತೊಗೋಬೇಕಂದ್ರೆ, ನಾಳೆ ಇನ್ನೊಂದೇನೋ ಬರ್ತಾ ಇದೆ CAA, ಅದನ್ನು ಬರೆಸ್ಲಿಕ್ಕೆ ಬೇಕಂದ್ರೆ ನಿಂದು ಯಾವುದು ಜಾತಿ, ಮತ, ಪಂಥ, ಧರ್ಮ ಹೋರಾಡಿ, ಯಾರು ಬೇಡ ಅಂತಾರೆ. ಆದರೆ ದೇವರನ್ನು ಕಾಣಲಿಕ್ಕೆ ಬೇಕಾಗಿರೋದು ಮನಸ್ಸು ಮಾತ್ರ. ಈ ತತ್ವವನ್ನು ಭಾಗವತ ಧ್ರುವನ ಕಥೆ ಹೇಳಿ ತೋರಿಸ್ತದೆ. ಧ್ರುವ ವೇದಗಳನ್ನು ಅರಿದು ಕೊಡದವನಲ್ಲ, ಶಾಸ್ತ್ರಗಳನ್ನು ವಾದ ಮಾಡಿ ಜಯಿಸಿದವನಂತೂ ಅಲ್ಲ, ಅಲ್ಲಲ್ಲಿ ಗುಡಿ ಗುಂಡಾರಗಳಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿದವನಲ್ಲ, ಹೋಮ ಹವನಗಳಿಗಾಗಿ ತನ್ನ ದೇಹವನ್ನು ಸವಿಸಿ ಬೆವರು ಸುರಿಸಿದವನಲ್ಲ, ಅಥವಾ ಯೋಗಾಭ್ಯಾಸ ಮಾಡಿದವನಲ್ಲ, ಪ್ರಾಣಾಯಾಮ ಪಟು ಅಂತ ಆಗಿರಲಿಲ್ಲ, ಆಸನಗಳನ್ನು ಹಾಕಿ ಭಾರೀ ಅವನ ಯೋಗದ ಸಿದ್ಧಿ ಪಡೆದಿದ್ದ ಹಠಯೋಗ ಅಂತೇನಿಲ್ಲ. ಯಾವುದೋ ಬೆಟ್ಟ ಗುಡ್ಡ ನದಿ ತೀರಗಳಲ್ಲಿ ಉಪವಾಸ ಇದ್ದ ಅಂತ ಹೇಳೂ ಇಲ್ಲ. 6 ತಿಂಗಳಿದ್ದಾನಷ್ಟೇ, 6 ತಿಂಗಳು. ನಾರದರ ಗುರುಗಳ ಉಪದೇಶ 6 ತಿಂಗಳಿನಲ್ಲಿ ಅವನಿಗೆ ಸ್ವಯಂ ಶ್ರೀಹರಿನೇ ಬಂದು ಪ್ರಕಟನಾಗಿಬಿಟ್ನಂತೆ ಎದುರುಗಡೆ. ಧ್ರುವ ಎದ್ದೇಳಪ್ಪ, ನಾನು ಬಂದಿದ್ದೇನೆ. ಧ್ರುವಕುಮಾರ, ನಾನೇನೋ ವಾಸುದೇವ ಬಂದಿದ್ದೇನೆ, ಎದ್ದೇಳು. ಹೇಳ್ತಾ ಇಲ್ಲ ಇವ. ಕಾಡಿನಲ್ಲಿ ಪ್ರಾಣಿಗಳು, ಪಶು ಪಕ್ಷಿಗಳು, ಮಾಯಾವಿ ಪುರುಷರು, ಮೋಸ ಮಾಡೋರು ಇರ್ತಾರೇನೋ, ಯಾರು ಬಂದು ಯಾರು ಕೂಗ್ತಿದ್ದಾರೋ ಏನೋ ಪರೀಕ್ಷೆ ಮಾಡಲಿಕ್ಕೆ ಹೇಳ್ತಾ ಇಲ್ಲ. ತಪಸ್ಸು ಮಾಡುವಾಗೆಲ್ಲ ಸಾಮಾನ್ಯ ದೇವತೆಗಳು ಪರೀಕ್ಷೆಗೆ ವಿಘ್ನ ಮಾಡ್ತಾರೆ. ಸರಳ, ತಪಸ್ಸಿಗೆ ಕೂತಿದ್ದಾನೆ ಅಂದ್ಕೂಳೆ ಮಳೆ ಬರೆಸ್ತಾರೆ, ತಪಸ್ಸಿಗೆ ಕೂತಿದ್ದಾನೆ ಅಂದ್ಕೂಳೆ ಬಿಸಿಲು, ಭೂಮಿ ಕಂಪನ,
ಹಿಂಸ್ರಕ ಪ್ರಾಣಿಗಳು ಬರೋ ಹಾಗೆ ಮಾಡೋದು, ಯಾರೋ ಅಪ್ಸರಾ ಸ್ತ್ರೀಯರನ್ನು ಕಳಿಸಿಕೊಡೋದು, ಗಾನ ಮಾಡೋದು, ನರ್ತನ ಮಾಡಿಸೋದು, ಮನ್ಮಥನ ಬಾಣಕ್ಕೆ ತುತ್ತು ಮಾಡೋದು, ಇದೆಲ್ಲ ಪ್ರಕ್ರಿಯೆಗಳು ಪುರಾಣಗಳಲ್ಲಿ ಕೇಳಿರ್ತೇವಲ್ಲ. ತಪಸ್ಸಿ ಕೂತವರಿಗೆಲ್ಲ ಇದು ನಡೀತದೆ, ಇದು ಕಾಮನ್. ಧ್ರುವನ ವಿಷಯದಲ್ಲಿ ಒಂದು ಮಾತು ಹೇಳ್ತದೆ ಭಾಗವತ. ಈತ ತಪಸ್ಸಿಗೆ ಕಾಡಿಗೆ ಬಂದು ಕೂಡುವ ದಿನವೇ ಭಗವಂತ ದೇವತೆಗಳಿಗೆ ಕರೆಗೊಟ್ಟನಂತೆ. ದೇವತೆಗಳೆಲ್ಲ ಭಗವಂತನ ಬಳಿಗೆ ಬಂದರು. ಏನು ಸ್ವಾಮಿ, ಏನು ಕರೆ ಮಾಡಿ ಕರೆಗೊಟ್ಟಿದ್ದಿ? ಒಂದು ಕೂಸು ತಪಸ್ಸಿಗೆ ಕೂತಿದೆ, ಬೇರೆಯವರಿಗೆ ಮಾಡಿದಷ್ಟು ಪರೀಕ್ಷೆ ಮಾಡಬೇಡ್ರಿ ಅಂತಂದಂತೆ. ಬೇರೆಯವರಿಗೆ ಸುರಿಸಿದಂತೆ ಮಳೆ ಸುರಿಸಿ ಇನ್ನೇನೋ ಮಾಡಿ ಬಿಸಿಲಿನ ತಾಪ ಕೊಟ್ಟು ಆ ಮಗುವಿಗೆ ಅಷ್ಟು ಮಾಡಬೇಡ್ರಿ ಅಂಥೇಳಿ ಮಾಡದೇನೂ ಇರಬೇಡ್ರಿ ಮತ್ತೆ ಅದಕ್ಕೆ ಹಿರಿಯರು ಹೇಳ್ತಾರೆ, ಮಾಡಲೇಬೇಡ್ರಿ ಅಂತಿದ್ರೆ ಚೆನ್ನಾಗಿರ್ತಿತ್ತಲ್ಲ ದೇವರು. ಬೇರೆಯವ್ರಿಗೆ ಮಾಡಿದಷ್ಟು ಮಾಡಬೇಡ್ರಿ ಅಂತ ಯಾಕಂದ? ದೇವತೆಗಳು ವಿಘ್ನನಾದರೂ ಮಾಡ್ತಾರೆ ಯಾಕೆ? ತಪಸ್ಸಿಗೆ ಕೂತಾಗ ಒಳ್ಳೆಯ ಕೆಲಸಕ್ಕೆ ಹೋದವರಿಗೆ ವಿಘ್ನ ಜಾಸ್ತಿ ಮಾಡೋದು ಯಾಕೆ? ಅದಕ್ಕೊಂದು ಮಾತು ಹೇಳ್ತಾನೆ ಭಗವಂತ, ಅವನಿಗೆ ಕೀರ್ತಿ ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ರಿ ಅಂತಂದಂತೆ. ವಿಘ್ನನೇ ಕೊಡದೆ ಹೋದರೆ ಧ್ರುವನಿಗೆ ಕೀರ್ತಿ ಬರೋದು ಹೇಗೆ? ಇಷ್ಟು ವಿಘ್ನ ಬಂದರೂ ಈ ಕೆಲಸವನ್ನು ಆತ ಮಾಡಿ ಮುಗಿಸಿದ, ಈ ಕೀರ್ತಿ ಬರಬೇಕೋ ಬೇಡವೋ? ದೇವರು ಎಷ್ಟು ಯೋಚನೆ ಮಾಡಿರ್ತಾನೆ ಭಕ್ತನ ಬಗ್ಗೆ ಅನ್ನಲಿಕ್ಕೆ ಈ ಉಪಾಖ್ಯಾನ. ನಾವು ಭಗವಂತನ ಬಗ್ಗೆ ಒಂದು ಹೆಜ್ಜೆ ಮುಂದಿಟ್ಟರೆ ಭಗವಂತ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ 2 ಹೆಜ್ಜೆ ಮುಂದೆ ಬಂದಿರ್ತಾನಂತೆ. ನಾವು ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಭಗವಂತ 2 ಹೆಜ್ಜೆ ಮುಂದೆ ಬಂದಿರ್ತಾನಂತೆ. ನಮ್ಮ ತಲೆ ಒಳಗೇನು ಅಂದರೆ, ಈ ದೇವ್ರ ಕೆಲಸ ಮಾಡುವಾಗೆಲ್ಲ ಹಿಂಗೇನ ಬರೀ ವಿಘ್ನ ಬರ್ತದೆ, ಹಿಂಗೆ ನಾವು ಅಸಡ್ಡೆ ಮಾಡ್ತಿರ್ತೀವಿ. ಆದರೆ ಭಾಗವತ ಹೇಳ್ತದೆ, ಅಸಡ್ಡೆ ಮಾಡಬೇಡ, ಹಿಡಿದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬೇಡ, ಹಿಂದೆ ಹಾಕಬೇಡ, ಹೆಜ್ಜೆ ಇಟ್ಟದ್ದನ್ನು ಹಿಂದೆ ಇಡಬೇಡ, ಮಾಡೋದೆಲ್ಲ ನಿನಗೆ ಪರೀಕ್ಷೆ, ನಿನಗೆ ಒಳಿತಿಗೆ ಕೀರ್ತಿಗೆ. ಈ ಸಂದೇಶವನ್ನು ಭಾಗವತ ಕೊಡ್ತದೆ. ಭಕ್ತರಾದವರು ಭಗವಂತನನ್ನು ಒಲಿಸ್ಲಿಕ್ಕೆ ಹೊರಟಾಗ ಬರುವ ಮಧ್ಯದ ವಿಘ್ನಗಳನ್ನು ಆದರ ಮಾಡಬೇಕಂತೆ. ವಿಘ್ನ ಕೊಡು, ಆದರೂ ನಾನು ಹಿಡಿದ ಹಠವನ್ನು ಪೂರೈಸದೆ ಬಿಡಲ್ಲ ಅಂತ ಹೋಗಬೇಕು. ಧ್ರುವ ಹಾಗೇ ಮಾಡಿದ, ಅದಕ್ಕೆ ಅಷ್ಟು ಕೀರ್ತಿ ಸಂಪನ್ನನ. ದೇವರು ಪ್ರಕಟನಾಗಿ ಕೂಗ್ತಾನೆ, ಬಾರೋ ನಾನೇ ಬಂದಿದ್ದೇನೋ ಧ್ರುವ ಅಂತ ಕೂಗ್ತಿದ್ದಾನೆ. ಆತ ಹೇಳಲಿಲ್ಲ, ಕಣ್ ತೆಗಿಲಿಲ್ಲ, ಇನ್ನೂ ಧ್ಯಾನ ಮಾಡ್ತಿದ್ದಾನೆ. ಭಗವಂತ ಆವಾಗ ತನ್ನ ಅಚಿಂತ್ಯ ಶಕ್ತಿಯಿಂದ ಆ ಧ್ರುವನ ಮನಸ್ಸಿನಲ್ಲಿ ಯಾವ ರೂಪವನ್ನು ಧ್ಯಾನ ಮಾಡ್ತಿದ್ನಲ್ಲ ಆ ರೂಪವನ್ನು ಮರೆಮಾಚಿಬಿಟ್ನಂತೆ. ಅದು ದೇವರಿಗೆ ಮಾತ್ರ ಬರ್ತದೆ. ಪ್ರತಿಯೊಬ್ಬರೂ ಹೃದಯದಲ್ಲಿ ಯಾವುದಾದ್ರೂ ವಾಸನಾಮಯವಾದ ರೂಪವನ್ನು ಧ್ಯಾನ ಮಾಡ್ತಿದ್ರೆ ಅದನ್ನು ಕಾಣದಂತೆ ಮಾಡಿಬಿಟ್ಟ. ಅರೆ, ನನ್ನ ಒಳಗಿರೋ ರೂಪ ಎಲ್ಲಿ ಹೋಯಿತು ಅಂತ ಕಣ್ಣು ತೆಗಿಲೇಬೇಕಾಯ್ತು. ಒಳಗೆ ಕಾಣಲಿಲ್ಲ ಅಂದಾಗ ಕಣ್ಣು ತೆಗೆದ. ಕಣ್ಣು ತೆಗೆದು ನೋಡ್ತಾನೆ, ಒಳಗೆ ಯಾವ ರೂಪವನ್ನು ಕಾಣ್ತಿದ್ನೋ ಅದರಂತೆ ಚಿನ್ಮಯ ಸಾಕಾರ ಆ ಭಗವಂತನ ವಾಸುದೇವ ರೂಪ ಪ್ರಕಟ ಆಯ್ತಂತೆ. ಕಣ್ಣಿಗೆ ಬಿತ್ತು. ಬಾಯಲ್ಲಿ ಏನೋ ಹೇಳಬೇಕು ಅಂತ ಆಸೆ ಧ್ರುವನಿಗೆ. ದೇವರನ್ನು ಕಂಡಾಗ ಬಾಯಲ್ಲಿ ಯಾವ ಮಾತು ಹೊರಳ್ತಾ ಇಲ್ಲ. ಭಗವಂತನ ಕೈಯಲ್ಲಿದ್ದ ಶಂಖವನ್ನು ಸ್ಪರ್ಶ ಮಾಡಿಸಿದ. ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಹೃದಯ ಕಪೋಲೆ. ದೇವರು ಕೈಯಲ್ಲಿ ಶಂಖ ಹಿಡಿದಿರ್ತಾನೆ. ಶಂಖದ ಸ್ಪರ್ಶ ಧ್ರುವಕುಮಾರನ ಕಪೋಲಕ್ಕೆ ಮಾಡಿಸಿದ. ಆ ಶಂಖ ಸ್ಪರ್ಶ ಆದ ಕೂಡಲೇ ಧ್ರುವನ ಬಾಯಲ್ಲಿ ಸ್ತೋತ್ರ ಬಂತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇದು ಧ್ರುವ ಮಾಡಿದ ಶ್ಲೋಕ. ಇದನ್ನು ಚೆನ್ನಾಗಿ ಪಠಣ ಮಾಡಿದರೆ ನಮ್ಮ ಇಂದ್ರಿಯಗಳಲ್ಲೆಲ್ಲ ಶಕ್ತಿ ಉಂಟಾಗ್ತದೆ. ಆತ ಸ್ತೋತ್ರ ಮಾಡಿದ್ದಕ್ಕೆ ಮೆಚ್ಚಿ ಭಗವಂತ ಏನು ವರ ಬೇಕು ಅಂತ ಕೇಳಬೇಕಲ್ಲ, ನಾನೇ ವರ ಕೊಡ್ತೇನೆ ಎಂದು ದೇವರು ಕೇಳಲೇ ಇಲ್ಲ. ಸರ್ವಜ್ಞನಾದ್ದರಿಂದ ವೇದಾಹಂತೆ ವ್ಯವಸಿತಂ ಹೃದಯ ರಾಜನ್ಯ ಬಾಲಕ, ನಿನ್ನ ಮನಸ್ಸಿನಲ್ಲಿ ಏನು ಭಾವ ಇದೆ ಅಂತ ಗೊತ್ತು, ನಾನೇ ವರ ಕೊಡ್ತೇನೆ ಅಂತ ವರ ಕೊಟ್ಬಿಟ್ನಂತೆ.
ನೀನೇ ಸಿಂಹಾಸನವನ್ನು ಆಳ್ತಿ, ನಿನ್ನ ಮನೆಗೆ ನೀನು ಹೋಗು, ಬರೀ ಸಿಂಹಾಸನವನ್ನು ಆಳೋದಲ್ಲ, 36,000 ವರ್ಷ ಅಖಂಡ ಭೂಮಂಡಲದ ರಾಜನಾಗ್ತಿ ಅಂತ ವರ ಕೊಟ್ಟನಂತೆ. ಸಮಯ ಹೇಳಿದ್ದಾನೆ. ಆಮೇಲೆ ಈ ರಾಜ್ಯದ ಭಾರ ಮುಗಿಸಿ ಇದನ್ನು ನಿನ್ನ ಮಗನಿಗೆ ಒಪ್ಪಿಸಿ ಆಕಾಶದಲ್ಲಿ ನೀನೊಬ್ಬ ನಕ್ಷತ್ರನಾಗ್ತಿ ಅಂತ ವರ ಕೊಟ್ಟ. ಧ್ರುವ ಮಂಡಲದಲ್ಲಿ ನಿನಗೇ ಸ್ಥಾನ ಅಂದಿದ್ದಾನೆ. ಧ್ರುವ ದೇವರನ್ನು ಕಂಡು ಇಂಥ ವರ ಪಡೆದು ಬಹಳ ಆನಂದಪಟ್ಟ. ಭಗವಂತ ಅಲ್ಲಿನ ಅಂತರ್ಧಾನನಾದ. ಮನೆ ದಾರಿ ಹಿಡಿದು ಬರ್ತಾನೆ ಧ್ರುವಕುಮಾರ. ಎಲ್ಲಿಲ್ಲದ ಆನಂದ ಉತ್ಥಾನಪಾದನೆಗೆ, ನನ್ನ ಮಗ ದೇವರನ್ನು ಕಂಡು ಬಂದ ಅಂತ. ಈಗೆಲ್ಲ ಆನಂದ ಅಂದರೆ ಯಾವುದು? ತಂದೆಗೆ ಬೇರೆ ದೇಶದಲ್ಲಿ ಹೋಗಿ ಒಂದು ಸರ್ಟಿಫಿಕೇಟ್ ತಂದುಬಿಟ್ಟ ಅಂದರೆ ಭಾರೀ ಆನಂದ. ಅಯ್ಯೋ, ಯಾಕೆ ಈ ದೇಶದಲ್ಲಿದ್ದವ್ರು ಕೊಟ್ಟರೆ ದಡ್ರು ಅವರೆಲ್ಲ. ಬೇರೆ ದೇಶದವ್ರು ಮನ್ನಣೆ ಕೊಟ್ಟರಷ್ಟೇ ಭಾರತದ ಪ್ರಜೆಗೆ ಭಾರೀ ಬುದ್ಧಿವಂತ ಅಂತ ಒಂದು ಭ್ರಮೆ ಹುಟ್ಟಿಸಿದ್ದಾರೆ. ಈ ಭ್ರಮೆ ಹೋಗದೊರ್ತು ನಾವೇನು ಮೇಲೆ ಬರಲ್ಲ. ಮತ್ತೆ ಬಹಳ ವಿಚಿತ್ರವಾಗಿದೆ ನಮ್ಮ ಪ್ರಪಂಚ ಇವತ್ತು. ಆದರೆ ಧ್ರುವನ ಕಥೆ ನೋಡಿ. 5 ವರ್ಷದ ಬಾಲಕ 6 ತಿಂಗಳು ತಪಸ್ಸು ಮಾಡಿ ದೇವರನ್ನು ಕಂಡು ಬಂದ ಅಂತನ್ನೋ ಆನಂದ ಬಹಳ ಆಯ್ತಂತೆ ಉತ್ಥಾನಪಾದ. ಕೆಲವು ದಿನಗಳು ಕಳೆದು, ವರ್ಷಗಳು ಕಳೆದು, ಈಗ ರಾಜ್ಯಭಾರ ಯಾರಿಗೆ ಕೊಡಬೇಕು ಅಂತ ಪ್ರಸಂಗ ಬಂತು. ಯೌವನಕ್ಕೆ ಬಂದಿದ್ದಾನೆ, ಧ್ರುವನೂ ಬಂದಿದ್ದಾನೆ, ಉತ್ತಮನೂ ಬಂದಿದ್ದಾನೆ. ವಿಧಿ ವಿಪರ್ಯಾಸ. ಅವನ ಇಚ್ಛೆನೇ ಸತ್ಯ ಅಲ್ವೇ? ದೇವರ ಇಚ್ಛೆನೇ ಸತ್ಯ. ಉತ್ತಮ ಸುರುಚಿಯ ಮಗ ಬೇಟೆ ಆಡ್ಲಿಕ್ಕೆ ಕಾಡಿಗೆ ಹೋದ. ಬೇಟೆ ಆಡ್ಲಿಕ್ಕೆ ಕಾಡಿಗೆ ಹೋದಾಗ ಯಾರೋ ಒಬ್ಬ ಯಕ್ಷ ಬಂದ. ಯಕ್ಷ ಅಂತ ಒಬ್ಬ. ಅವನಿಗೂ ಇವನಿಗೂ ಯುದ್ಧ ನಡೀತಂತೆ. ಯುದ್ಧ ನಡೆದಾಗ ಯಕ್ಷ ಈ ಉತ್ತಮನನ್ನು ಸೋಲಿಸಿ ಕೊಂದುಬಿಟ್ಟ. ಕಾಯ್ತಾ ಇದ್ದಾರೆ, ಮನೆ ಒಳಗೆ ಬರ್ತಾನೆ, ಉತ್ತಮ ಬರ್ತಾನೆ, ಬರಲೇ ಇಲ್ಲ. ಉತ್ತಮ ಬರಲಿಲ್ಲ. ಎಲ್ಲಿ ಹೋದ ನನ್ನ ಮಗ ಅಂತ ಸುರುಚಿ ಅವನು ಹುಡ್ಕೊಂಡು ಹೋದ್ಲಂತೆ. ಮಗನ ಮೇಲೆ ಅಭಿಮಾನ, ಅಂತಃಕರಣ, ಪಾಪ ತಾಯಿ ಕರಡು. ನನ್ನ ಮಗ ಎಲ್ಲಿ ಹೋದ? ದೊಡ್ಡ ಕಾಡಿನಲ್ಲಿ ಬೆಂಕಿ ಹತ್ಕೊಂಡಿತ್ತು, ಕಾಡು ಬೆಂಕಿ. ಇವಳಿಗೆ ಗೊತ್ತೇ ಆಗದೇನೆ ಆ ಕಾಡು ಬೆಂಕಿ ಒಳಗೆ ಹೋಗ್ತಾಳೆ, ಇವಳನ್ನು ಆಹುತಿ ಮಾಡ್ಕೊಂಡು ಬಿಡ್ತಾಳೆ. ಸುರುಚಿ ಕಾಡಿಗೆ ಆಹುತಿ ಆದ್ಲು, ಕಾಡು ಬೆಂಕಿಗೆ ಆಹುತಿ ಆದ್ಲು. ಸುರುಚಿಯ ಮಗ ಉತ್ತಮ ಯಕ್ಷನಿಗೆ ಬಲಿಯಾದ. ಇಬ್ಬರೂ ಬರಲಿಲ್ಲ ಅಂದಾಗ ಇನ್ನು ರಾಜ್ಯಭಾರ ಯಾರಿಗೆ ಒಪ್ಪಿಸ್ಬೇಕು? ಆ ವಾಸುದೇವನ ಸಂಕಲ್ಪದಂತೆ ಧ್ರುವನನ್ನೇ ಸಿಂಹಾಸನದಲ್ಲಿ ಕೂಡಿಸಿ ಉತ್ಥಾನಪಾದ ರಾಜನನ್ನು ಮಾಡ್ತಾನೆ. 36,000 ವರ್ಷ ಭೂಮಿಯನ್ನು ಆಳ್ತಾನೆ. ವತ್ಸರ ಕಲ್ಪ ಅಂತ ಅವನಿಗೆ ಮಕ್ಕಳು ಹುಟ್ಟಿದ್ರು. ಅವನಿಗೆ ಕೊನೆಗೆ ರಾಜ್ಯ ಒಪ್ಪಿಸಿ ತಾನು ಆಕಾಶ ಮಂಡಲದಲ್ಲಿ ಶುಂಶುಮಾರ ಮಂಡಲ ಬಾಲದ ತುದಿಯಲ್ಲಿ ತನ್ನದೇ ಸ್ಥಾನವನ್ನು ಅಲಂಕರಿಸಿ ದಿಕ್ಸೂಚಿಯಾಗಿ ಪ್ರತಿಯೊಬ್ಬರಿಗೂ ಯಾರು ನೋಡಿದರೂ ಇವನು ಧ್ರುವ 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 ಅಂತ ಕೊಂಡಾಡೋ ಹಾಗಾಗಿಬಿಡ್ತದೆ. ಇದಲ್ವೇ ಸಾಧನೆ ಅಂದರೆ? ಇವತ್ತಿಗೂ ಭಗವಂತನ ಭಕ್ತನಾಗಿ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಆಕಾಶದಲ್ಲಿ ಮಿನುಗುತಾರೆಯಾಗಿ ಬೆರೀತಾ ಇದ್ದಾನಂತೆ. ಈಗ ಹೇಳಿ, ಸಿನಿಮಾ ತಾರೆಯರೆಲ್ಲ ಧ್ರುವ ತಾರೇನೋ, ಭಾಗವತದಲ್ಲಿ ಹೇಳಿದ ಭಗವದ್ಭಕ್ತಿ ಮಾಡಿದವರು ಧ್ರುವ ತಾರೇನೋ? ಆ ಹೆಸರು ಹಾಕ್ಕೊಳ್ಬೇಕಾದ್ರಾದ್ರೂ ಸ್ವಲ್ಪ ಯೋಚನೆ ಇರಬೇಕಲ್ಲ. ಕಾಪಿ ಪೇಸ್ಟ್ ಮಾಡಬೇಕಾದ್ರೆ ಯಾರ ಹೆಸರನ್ನು ನಾವು ನಮಗೋಸ್ಕರ ಅಂತ ಸೇರಿಸ್ಕೊಳ್ತಿದ್ದೇವೆ, ಅವನಿಗೂ ನಮಗೂ ಏನು ಸಂಬಂಧ ಇದೆ, ಅವನ ಸಾಧನೆ ಏನು, ಅವನ ತಪಸ್ಸೇನು, ಅವ ಕಂಡದ್ಯಾರನ್ನು, ಅವನಿಗೆ ವರ ಕೊಟ್ಟದ್ಯಾರು, ಏನಾದರೂ ಮಾಹಿತಿ ಇದೆ ನಾ ಧ್ರುವನ ಬಗ್ಗೆ ನಿಮಗೆ? ಯೋಚಿಸ್ರಿ. ದೇವರನ್ನು ಕಾಣುವ ವಿಷಯದಲ್ಲಿ ಅವನಿಗಿದ್ದ ಛಲ, ಹಣ ಸಂಪಾದನೆಯಲ್ಲಿರುವ ಇವತ್ತಿನ ಛಲ, ದೇವರನ್ನು ಒಲಿಸ್ಕೊಳ್ತೇನೆ ಅಂತ ಹೇಳಿ ಹೊರಟಂಥ ಧ್ರುವಯಲ್ಲಿ ಅಧಿಕಾರ, ಪದವಿ, ಅವುಗಳ ಲಾಲಸೆಯಲ್ಲಿ ಯಾರ ತಲೆ ಬೇಕಾದರೂ ಒಡೆದು ನಾನು ಮೇಲೆ ಬರ್ತೇನೆ ಅಂತಂತಿರುವ ಇವತ್ತಿನ ದರ್ಪೆಯಲ್ಲಿ ಯೋಚಿಸ್ರಿ. ಧ್ರುವ ಅಂತ ಹೆಸರು ಕೇಳಿದಾಗೆಲ್ಲ ಈ ಕಥೆ ನೆನಪಿಗೆ ಬರಬೇಕು. ಧ್ರುವ ಅಂತ ಹೆಸರು ಕೇಳಿದಾಗೆಲ್ಲ ಅವನ ಸಾಧನೆ ನಮಗೆ ಸ್ಫೂರ್ತಿಯಾಗಬೇಕು. ಧ್ರುವ ಅಂತ ಅವನ ಹೆಸರು ಕೇಳೋದಲ್ಲ, ಆಕಾಶದಲ್ಲಿ ಕಣ್ಣು ಆಡಿಸಿದಾಗೆಲ್ಲ ಭೂಮಿಯಲ್ಲಿದ್ದವರು ಮ್ಯಾಲೆ ಹೋಗಲಿಕ್ಕೆ, ಮ್ಯಾಲೆ ಹೋದ ಮಿನುಗು ತಾರೆಯಾಗಿ ಮೆರಿಲಿಕ್ಕೆ ಬರ್ತದೆ ಅಂತಂದರೆ
ಅದಕ್ಕೊಂದು ಸ್ಫೂರ್ತಿಯಾಗಿ ಅವನು ಆಚರಣೆ ಮಾಡಿದ ಭಾಗವತ ಧರ್ಮಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಆವಾಗ ಎತ್ತರದಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಹೀಗೆ ಧ್ರುವನ ಚರಿತ್ರೆಯನ್ನು ಭಾಗವತ ನಮಗೆ ಅನುಸಂಧಾನಕ್ಕೆ ತರಿಸ್ತದೆ. 5ನೇ ಸ್ಕಂದ ಶ್ರೀಮದ್ ಭಾಗವತ ಮಹಾನುಭಾವನಾದ ಪ್ರಿಯವ್ರತ ಅಂತ ಒಬ್ಬ ರಾಜನ ಕಥೆ. ಭರತ ಅಂತ, ಭರತ ಈ ದೇಶವನ್ನಾಳಿ ಭಾರತ ಅಂತ ಹೆಸರು ತಂದು ಕೊಟ್ಟಂಥ ರಾಜನ ಕಥೆಯನ್ನು ಹೇಳ್ತದೆ. ಹೀಗೆ ಭಾರತ ಅಂತ ಈ ಖಂಡದ ಹೆಸರು. ಈ ಖಂಡಕ್ಕೆ ಈ ಹೆಸರು ಯಾಕೆ ಬಂತು ಅಂಥೇಳಿ ಒಂದು ದೊಡ್ಡ ಕಥೆ ಇದೆ. ಆ ರಾಜ ಆಳಿದ್ದಕ್ಕೆ ಆ ರಾಜನ ಕಥೆ ಏನು ಅಂತ ಭಾಗವತ ವಿವರಣೆ ಮಾಡ್ತದೆ. ಅವನು ದೊಡ್ಡ ಭಗವದ್ ಭಕ್ತನೇ ಆಗಿದ್ದ. ಅವನ ಕಥೆಯನ್ನು ನಾಳೆ ಮತ್ತೆ ಮುಂದುವರಿಸೋಣ. 5ನೇ ಸ್ಕಂದದಲ್ಲಿ ಬಂದ ಭರತನ ಕಥೆ, 6ನೇ ಸ್ಕಂದದಲ್ಲಿ ಅಜಾಮಿಳ ಅಂತ ಒಬ್ಬ ಭಕ್ತನ ಕಥೆ, 7ನೇ ಸ್ಕಂದದಲ್ಲಿ ಲಕ್ಷ್ಮೀ ನರಸಿಂಹ ವರ ಕೊಟ್ಟ ಪ್ರಹ್ಲಾದನ ಕಥೆ, ಪ್ರಹ್ಲಾದ ಹಿರಣ್ಯಕಶಿಪುವಿನ ಕಥೆ 7ನೇ ಸ್ಕಂದದಲ್ಲಿ ಬರ್ತದೆ. ಅವುಗಳನ್ನೆಲ್ಲ ನಾಳೆ ಸಂದೇಶದ ರೂಪದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನಿನ್ನೆ ಒಂದು ಶ್ಲೋಕ ಹೇಳಿಸಿದ್ದೇನೆ. ಇವತ್ತು ಕೂಡ ಮತ್ತೊಂದು ರಾಮನ ಶ್ಲೋಕ ಗೊತ್ತಿದೆ ನಿಮಗೆಲ್ಲ. ರಾಮನ ಸ್ತೋತ್ರ ಮೊನ್ನೆ ಹೇಳಿಸಿದ್ದೆ, ಅದನ್ನೇ ಹೇಳಿಸ್ತೇನೆ.